Yes. Good evening. Okay. Online. First question online result ಯಾವಾಗ ಸರಿ? Results ಬರುತ್ತೆ. Wait for 2 days. Today or tomorrow. Okay. So we will begin with the class. So already we cleared prelims. Many of them for HK got result. ಆಯ್ತಾ? ನಾನ್ HK ಗೋಸ್ಕರ ಎಲ್ಲರದು waiting. So today or tomorrow. So in 2 days ಅಲ್ಲಿ ರಿಸಲ್ಟ್ಸ್ ಬರುತ್ತೆ. Wait for that. So ಇವಾಗ what is the difference between preliminary and mains? And also come to the topic. So on the topic ಗೆ ಬರೋಣ. So first preliminary examination. Prelims. So what about prelims? So ಇವಾಗ ಎಲ್ಲರೂ ಆಲ್ರೆಡಿ ಪ್ರಿಲಿಮ್ಸ್ ಆಗ್ಬಿಟ್ಟಿದೆ ಸರ್. ಇವಾಗ ಪ್ರಿಲಿಮ್ಸ್ ಯಾಕೆ? ನಾವು ಪ್ರಿಲಿಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದೀವಿ. ಮತ್ತೆ ಪ್ರಿಲಿಮ್ಸ್ ಬಗ್ಗೆ ಏನಕ್ಕೆ ಅಷ್ಟು ತಲೆ ಕೆಡಿಸ್ಕೊಬೇಕು ಅಲ್ವಾ? ಸೊ ಜಸ್ಟ್ ಏನಪ್ಪಾ ಅಂದ್ರೆ ಇವಾಗ ನಮ್ಗೆ ವಿತೌಟ್ ನೋಯಿಂಗ್ ಪ್ರಿಲಿಮ್ಸ್ ಸಿಲೆಬಸ್ ವಿ ಕಾಂಟ್ ಡೂ ದ ಮೈನ್ ಸಿಲೆಬಸ್ ಅಲ್ವಾ? ಸೊ ನಮ್ಗೆ ಪ್ರಿಲಿಮಿನರಿಲಿರೋ ಸಿಲೆಬಸ್ ಮೇನ್ಸ್ ಅಲ್ಲಿ ಇರೋದು. ಬಟ್ ನಾವು ಆದ್ರೂ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಸರ್, ಮೇನ್ಸ್ ಹಂಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಡಿಫ್ರೆನ್ಶಿಯೇಟ್ ಏನಪ್ಪಾ ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೆ. ಫಸ್ಟ್ ಪ್ರಿಲಿಮ್ಸ್ಗೆ ಬರ್ತೀನಿ. ಸೊ ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಜಸ್ಟ್ ಬೇಕಾಗಿರೋದು ಬೇಸಿಕ್ ನಾಲೆಡ್ಜ್. ಯು ಅಗ್ರಿ? ಸೊ ನಾವು ನೋಡಿದೀವಿ. ಸೊ ಕ್ವಶನ್ಸ್ ಎಲ್ಲ ನಮ್ಗೆ ಇಂಡೆಪ್ತ್ ಆಲ್ಮೋಸ್ಟ್ ಆಲ್ ಏನ್ ಕ್ವಶನ್ಸ್ ಇದ್ರು 50% ದೇ ಆರ್ ಆಸ್ಕ್ಡ್ ಆನ್ ದಿ ಬೇಸಿಕ್ಸ್ ಓನ್. ಆಯ್ತಾ? ಲೈಕ್ ಡೇಟಾಸ್, ಸೆಂಡ್ರಿ ಡೇಟಾಸ್, ಅಕೌಂಟ್ ಕ್ರೆಡಿಟರ್ಸ್, ಅಕೌಂಟ್ ಫಾರ್ ಕ್ರೆಡಿಟ್ ಸೇಲ್ ಅಂಡ್ ಕ್ರೆಡಿಟ್ ಪರ್ಚೇಸ್, ಅದೆಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಬೇಸಿಕ್ಸ್. ದೆನ್ ಬೇಸಿಕ್ಸ್ ನಾಲೆಡ್ಜ್ ಜೊತೆಗೆ ನಮ್ಗೆ ಏನ್ ಇರಬೇಕು ನೆಕ್ಸ್ಟ್ ಅಂತಂದ್ರೆ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು. ಆಯ್ತಾ? ದೆನ್ ಸೆಕೆಂಡ್ ಥಿಂಗ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಪ್ರಿಲಿಮ್ಸ್ ಅಲ್ಲಿ. ಓಕೆನಾ? ದೆನ್ ಅದಾದ್ಮೇಲೆ ಮೂರನೇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರಿಗೂ ಅದಿರಲ್ಲ. ಯಾವ್ದದು? ಆ ಏನು ಥರ್ಡ್ ಆಸ್ಪೆಕ್ಟ್ ಪ್ರಿಲಿಮ್ಸ್ ಅಲ್ಲಿ ಮ್ಯಾಟರ್ ಆಗೋದು ಎಲ್ಲಂತ ಬರ್ದಿದ್ದೀನಿ? ಲಾಜಿಕ್ ಅಲ್ಲ, ಲಕ್. ಯಾಕೆಂದ್ರೆ ನೆಗೆಟಿವ್ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ನೆಗೆಟಿವ್ ಇಲ್ದೇ ಇರೋದ್ರಿಂದ ನಾವು ಚಾನ್ಸ್ ತಗೊಂಡಿದೀವಿ. ತುಂಬಾ ಜನ ಬರ್ದಿರ್ತಾರೆ, ಹೇಳಿದ್ದಾರೆ. ಎಷ್ಟೊಂದ್ ಜನದಲ್ಲ ಮಾರ್ಕ್ಸ್ 200+, 250 ಎಲ್ಲ ಕ್ರಾಸ್ ಆಗಿದೆ. ಸೊ ಏನ್ಕೆ ನಮ್ಗೆ 200+ ಮಾರ್ಕ್ಸ್ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ನೋ ನೆಗೆಟಿವ್ಸ್ ಇಲ್ಲ. ಸೊ ನೆಗೆಟಿವ್ಸ್ ಇಲ್ಲದೆ ಇರೋದ್ರಿಂದ ನಾವು ಧೈರ್ಯ ಮಾಡಿ ಲಕ್ನ ಮ್ಯಾಟ್ರ್ ಮಾಡ್ಕೊಂಡು ಏನ್ ಮಾಡಿರ್ತೀವಿ, ಆನ್ಸರ್ನ ಮಾರ್ಕ್ ಮಾಡಿರ್ತೀವಿ. ಆಯ್ತಾ? ಯಾಕೆಂದ್ರೆ ಆನ್ಸರ್ ಲಾಸ್ ಆದ್ರೂ ನಮ್ಗೆ ಏನಾಗಲ್ಲ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಇದಿಷ್ಟು ನಾವು ಪ್ರಿಲಿಮ್ಸ್ ಅಲ್ಲಿ ನೋಡೋಣ. ಓಕೆನಾ? ಈಗ ಮೇನ್ಸ್ ಆಸ್ಪೆಕ್ಟ್ಸ್ ಬಂದ್ರೆ ನಮ್ಗೆ ಏನ್ ಇಂಪಾರ್ಟೆಂಟ್? ಆಯ್ತಾ? ಸೊ ಮೇನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಕಂಪ್ಲೀಟ್ ನಾಲೆಡ್ಜ್. ನಮ್ಗೇನ್ ಬೇಕಾಗಿದೆ ಇಲ್ಲಿ? ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ದಿ ಕೋರ್ ಸಬ್ಜೆಕ್ಟ್ಸ್. ಸೊ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ನಮ್ಗೇನ್ ಸಿಲೆಬಸ್ ಅಲ್ಲಿ ಇದೆ, ಆ ಸಿಲೆಬಸ್ ಅಲ್ಲಿರುವಂತ ಕೋರ್ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ದೆನ್ ಪ್ರೆಸೆಂಟೇಶನ್ ಸ್ಕಿಲ್. ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಪ್ರೆಸೆಂಟೇಶನ್. ಸೊ ನಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಅದನ್ನ ಯಾವ ತರ ಪ್ರೆಸೆಂಟ್ ಮಾಡಬೇಕು ಇದು ನಮ್ಗೊಂದು ಗೊತ್ತಿರ್ಬೇಕು. ದೆನ್ ಅದಾದ್ಮೇಲೆ ವೆರಿ ಮಚ್ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್. ಹೌ ಟು ಮ್ಯಾನೇಜ್ ದ ಟೈಮ್ ಇನ್ ಎಕ್ಸಾಮಿನೇಷನ್. ಸೊ ಈ ಮೂರು ಆಸ್ಪೆಕ್ಟ್ ನಮ್ಗೆ ತುಂಬಾ ರೋಲ್ ನ ಪ್ಲೇ ಮಾಡುತ್ತೆ. ಯಾವ ಎಕ್ಸಾಮಿನೇಷನ್ ಅಲ್ಲಿ? ಮೇನ್ಸ್ ಎಕ್ಸಾಮಿನೇಷನ್. ಸುಮಾರು ಜನ ನಿಮ್ಗೆ ಇವಾಗ ಇಲ್ಲಿ ಇರೋದ್ರಲ್ಲ ಆಲ್ಲಾರ್ದು ಆಲ್ಮೋಸ್ಟ್ ಆಲ್ ಮಾಸ್ಟರ್ಸ್ ಕಂಪ್ಲೀಟ್ ಆಗಿರೋರಿಗೆ ನಮ್ಗೆ ಇಲ್ಲಿ ಎಕ್ಸಾಮ್ ಕೊಟ್ಟಿರೋದು. ಆಯ್ತಾ? MCOM MBA. ಸೊ ನಮ್ದೆಲ್ಲ ಏನಪ್ಪಾ, ಎಲ್ಲ ನಮ್ PG ಎಸ್ಪೆಷಲಿ ಈಗ ಯಂಗ್ಸ್ಟರ್ಸ್ ಈಗ 2-3 years ಬ್ಯಾಕ್ PG ಕಂಪ್ಲೀಟ್ ಮಾಡಿರೋರು ಹೇಳ್ತಾರೆ, ಏನ್ ಕೊಡ್ಲಿ ಸರ್, ನಾವು ಬರಿತೀವಿ, ಪೇಜ್ ತುಂಬಿಸ್ತೀವಿ. ಮತ್ತೆ ನಮ್ಮಲ್ಲಿ ಕೆಲವರು ಲೆಕ್ಚರರ್ಸ್ ಸಹ ಎಕ್ಸಾಮ್ ಬರ್ದಿದ್ದಾರೆ. ಅವರು ಅದೇ ಮಾತಾಡೋರು, ಏನೇ ಕ್ವಶನ್ ಕೊಡ್ಲಿ ನಾವು ಬರಿತೀವಿ, ಪೇಜ್ ತುಂಬಿಸ್ತೀವಿ. ಆಯ್ತಾ? ಸೊ ಪೇಜ್ ತುಂಬಿಸೋದು ಯಾಕಂತ ಕಾನ್ಫಿಡೆಂಟ್ ಅಂದ್ರೆ UG PG ರಿಸಲ್ಟ್ ಇಂದ. ಕರೆಕ್ಟ್ ಅಲ್ವಾ? ನಾವು ಅನ್ಕೊಂಡಿರೋದೇನೋ ನಮ್ PG ರಿಸಲ್ಟ್ ಇದೆ. ಹಾ, ಆಯ್ತಾ? ಸೊ PG ರಿಸಲ್ಟ್ಸ್ ಅಲ್ಲಿ ಆಮೇಲೆ ಆನ್ಲೈನ್ ನೋಡೋಣ. ಆಯ್ತಾ? ಸೊ PG ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದು ಸರ್, ನಾವು ಏನು ಓದೇ ಇರ್ಲಿಲ್ಲ, ಎಕ್ಸಾಮ್ ಹಿಂದೆ ದಿನ ಬರೆದ್ವಿ, ಎಕ್ಸಾಮ್ ಹಿಂದೆ ದಿನ ಅಷ್ಟೇ ಓದಿದ್ದು, ಆದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀವಿ, ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀವಿ. ಈ ಎಕ್ಸಾಮ್ ಯಾವ
ಆಯ್ತಾ. ಸೊ ನಾವೇನ್ ಎಜುಕೇಶನ್ ಸಿಸ್ಟಮ್, ನಾವು ಯೂನಿವರ್ಸಿಟಿ ಅಂದ್ರೆ ಈಗ ಅಕಾಡೆಮಿಕ್ ಸಿಸ್ಟಮ್ ಏನಿದೆ, ಆಲ್ ಅಬೌಟ್ ವಾಮಿಟಿಂಗ್ ಸಿಸ್ಟಮ್. ನಾವು ಓದಿದ್ವಿ, ಬರೆದ್ವಿ, ಸ್ಟ್ರೈಟ್ ಕ್ವಶನ್ ಇತ್ತು, ಕಕ್ಬಿಟ್ಟು ಬಂದ್ವಿ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನ್ ಕೇಳಿದ್ರೆ ಎರಡರಲ್ಲೂ, ಫೀಚರ್ ಕೇಳಿದ್ರೆ ಫೀಚರ್, ಫಂಕ್ಷನ್ಸ್ ಕೇಳಿದ್ರೆ ಫಂಕ್ಷನ್ಸ್ ಅಷ್ಟೇ. ಮತ್ತೆ ಮೋರ್ ಓವರ್ ನೀವು ಬರ್ದಿರೋ ಆನ್ಸರ್ಸ್ ನಿಮ್ಗೆ ಗೊತ್ತಿರುತ್ತೆ, ಹೆಂಗ್ ಮಾರ್ಕ್ಸ್ ಬಂತು ಅಂತ ನಿಮ್ಗೆ ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ರಿಯಲೈಸ್ ಆಗಿದೆ. ಮೆಜಾರಿಟಿ ಎಲ್ಲರಿಗೂ ಇದ್ರ ಅನುಭವ ಇರುತ್ತೆ. ಬಟ್ ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಆ ತರ ಅಲ್ಲ. ಅದನ್ನ ಮೈಂಡ್ ಇಂದ ಬಿಟ್ಬಿಡಿ. ಎಷ್ಟೊಂದ್ ಜನಕ್ಕೆ ಇರುತ್ತೆ, ಬಿಡಿ ಸರ್ ನಾನು ಓದ್ತೀನಿ ಪಾಸ್ ಆಗ್ತೀನಿ. ಸೊ ಯಾರಿಗ ಆ ಥರ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಅದನ್ನ ಪಕ್ಕಕ್ಕೆ ಇಡಿ. ಯಾಕೆಂದ್ರೆ ವಿ ನೀಡ್ ವಾಟ್? ಕಂಪ್ಲೀಟ್ ನಾಲೆಡ್ಜ್. ದೆನ್ ಪ್ರೆಸೆಂಟೇಶನ್ ಸ್ಕಿಲ್. ಪ್ರೆಸೆಂಟೇಶನ್ ಆ ಟೈಮಲ್ಲಿ ನಾನು ಏನ್ ಬೇಕಾದ್ರೂ ಪ್ರೆಸೆಂಟ್ ಮಾಡಿದ್ರೆ ಆಗಲ್ಲ ಆ ಥರ. ಸೊ ನಿಮ್ಗೆ ಗೊತ್ತಿರ್ಬೋದು 300 ಮಾರ್ಕ್ಸ್ಗೆ ನಾವು ಬರಿತಾ ಇರೋದು. ನಿಮ್ಮ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ 70 ಮಾರ್ಕ್ಸ್ ಅಥವಾ 80 ಮಾರ್ಕ್ಸ್ಗೆ ಪಿ ಜಿ ಬರ್ದಿರ್ತೀರಾ. ಓಲ್ಡ್ ಸಿಲೆಬಸ್ ಅವರು 80 ಮಾಡಿದ್ರೆ CBCS ಅಥವಾ NEP ಬಂದ್ಮೇಲೆ 70 ಮಾರ್ಕ್ಸ್ ಬರ್ದಿರ್ತೀರಾ. ಇದು 3 hours ಅಲ್ಲಿ ಬರ್ದಿರ್ತೀರಾ. ಇಲ್ಲಿ 300 ಮಾರ್ಕ್ಸ್ ಫಾರ್ 3 hours ಓನ್ಲಿ. 300 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಅಲ್ಲಿ ಬರೀಬೇಕು? 3 hours ಅಲ್ಲಿ. ಸೊ 12 ಕ್ವಶನ್ಸ್ ವರೆಗೂ ಬರ್ಬೋದು. 12 ಕ್ವಶನ್ಸ್ ಇರುತ್ತೆ, ಒಂದೊಂದು ಡಿಪೆಂಡ್ಸ್ ಅಪಾನ್ ಪೇಪರ್. ಮಾರ್ಕ್ಸ್ ವೈಟೇಜ್ ಇಂದ 15-20 ಕ್ವಶನ್ಸ್ ವರೆಗೂ ಕವರ್ ಆಗುತ್ತೆ. 12 to 20 ಕ್ವಶನ್ಸ್. ಆಯ್ತಾ. ಫಾರ್ ಎಕ್ಸಾಂಪಲ್ ಇವಾಗ 300 ಮಾರ್ಕ್ಸ್ಗೆ ಈಕ್ವಲ್ ವೈಟೇಜ್ 20 ಕ್ವಶನ್ಸ್ ಅಂತ ಆಯ್ತಾ. ಸೊ 20 into 15 ಮಾರ್ಕ್ಸ್ 20 ಕ್ವಶನ್ಸ್. 300 ಮಾರ್ಕ್ಸ್ ಆಯ್ತಾ. ಒಂದು ಕ್ವಶನ್ಗೆ ನಮ್ಗಿರೋದು 3 hours. 3 hours ಅಂತಂದ್ರೆ ಎಷ್ಟು ಮಿನಿಟ್ಸ್ ಆಗುತ್ತೆ? 180 ಮಿನಿಟ್ಸ್. 180 ಮಿನಿಟ್ಸ್ ಡಿವೈಡೆಡ್ ಬೈ 20 ಕ್ವಶನ್ಸ್. ಆಯ್ತಾ, ಎಷ್ಟಾಗುತ್ತೆ? ಒಂದು ಕ್ವಶನ್ಗೆ ನಾವು ಟೈಮ್ ತಗೋಬೇಕಾದ್ರೆ ಎಷ್ಟು? ಓನ್ಲಿ 9 minutes. ಇಸ್ ಇಟ್ ಪಾಸಿಬಲ್ ಫಾರ್ ಲಾಸ್ಟ್ ಮೂಮೆಂಟ್? ಲಾಸ್ಟ್ ಮೂಮೆಂಟ್ ಅಲ್ಲಿ ಚಾನ್ಸ್ ಇದೆಯಾ ಏನಾದ್ರೂ ಮ್ಯಾಜಿಕ್ ಮಾಡಕ್ಕೆ? ಇಫ್ ಯು ಟೇಕ್ ಮೋರ್ ದೆನ್ 9 minutes ಫಾರ್ ಈಚ್ ಕ್ವಶನ್, ವಿ ಕಾಂಟ್ ಅಟೆಂಡ್ ಒನ್ ಮೋರ್ ಕ್ವಶನ್. ಎಸ್ಪೆಷಲಿ ಪ್ರಾಕ್ಟಿಕಲ್ಸ್ ಕ್ವಶನ್ ಬಂದಾಗ 9 minutes ಅಲ್ಲ 90 minutes ಕೊಟ್ಟರು ಟ್ಯಾಲಿ ಮಾಡಕ ಗೊತ್ತಿರುತ್ತೆ. ಅಕೌಂಟ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಒಂದ್ ಕಡೆ ನಾವು ಮಿಸ್ಟೇಕ್ಸ್ ಮಾಡಿದ್ರು ನಮ್ಗೆ ಟ್ಯಾಲಿ ಆಗ್ಬೇಕಂದ್ರೆ ಸುಮಾರು ಟೈಮ್. ಓಕೆನಾ. ಈ ಆಸ್ಪೆಕ್ಟ್ಸ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇದು ಆಲ್ ಅಬೌಟ್ ಮೇನ್ಸ್. ನಾನು ಭಯ ಪಡಿಸ್ತಾ ಇಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು? ಈಗ 9 minutes ಅಲ್ಲಿ ನಾವು ಆನ್ಸರ್ನ ಎಂಡ್ ಮಾಡ್ಬೇಕು. ಈ 9 minutes ಅಲ್ಲೇ ಆನ್ಸರ್ನ ಎಂಡ್ ಮಾಡೋದು ಯಾವ ತರ? ಅಗೇನ್ ನಾಲೆಡ್ಜ್ ಬೇಕು, ಪ್ರೆಸೆಂಟೇಶನ್ ಸ್ಕಿಲ್ ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲಿ ಬಂತು. ಪ್ರೆಸೆಂಟೇಶನ್ ಸ್ಕಿಲ್ ಯಾವ ತರ ಬರೀಬೇಕು, ಸಬ್ಜೆಕ್ಟ್ ನ ಹೆಂಗ್ ಕವರ್ ಮಾಡ್ಬೇಕು. ಸೊ ಇದೆಲ್ಲದು ಯಾವ್ದ್ರಲ್ಲಿ ನಮಗೆ ಕವರ್ ಆಗುತ್ತೆ? ಮೇನ್ಸ್ ಅಲ್ಲಿ ಕವರ್. ಕ್ಲಿಯರ್ ಇದೆ ಡಿಫರೆನ್ಸ್ ಬಿಟ್ವೀನ್ ಪ್ರಿಲಿಮಿನರಿ ಅಂಡ್ ಮೇನ್ಸ್. ಸೊ ಅಗೇನ್ ಪ್ರಿಲಿಮಿನರಿ ಆಲ್ ಅಬೌಟ್ ದಿ ಮೋಸ್ಟ್ ಆಫ್ ಲಕ್. ನಾಲೆಡ್ಜ್ ಇಲ್ಲಾಂದ್ರೆ ಆಗೋದಿಲ್ಲ, ಆಗುತ್ತೆ. ಸೊ ಮಿನಿಮಮ್ ನಾಲೆಡ್ಜ್ ವಿತ್ ಐ ಕಾಮನ್ ಸೆನ್ಸ್ ಪ್ಲಸ್ ಲಕ್. ಓಕೆನಾ. ಇದರಿಂದ ಪ್ರಿಲಿಮಿನರಿನ ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು, ಬಟ್ ನಾಟ್ ಫಾರ್ ಮೇನ್ಸ್. ಸೊ ಅವ್ರಿಗೆ ಏನೇ ನಾಲೆಡ್ಜ್ ಇದ್ರು, ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಒಬ್ಬೊಬ್ರಿಗೆ, ಆಯ್ತಾ. ಬಟ್ ಪ್ರೆಸೆಂಟೇಶನ್ ಸ್ಕಿಲ್ ಇಲ್ಲ ಅಂದ್ರೆ ಆಗಲ್ಲ. ನಾನು ಬರಿತೀನಿ ಸರ್, ತುಂಬಾ ಬರಿತೀನಿ, ಏನೇ ಕ್ವಶನ್ ಕೊಟ್ರು 5 ಪೇಜ್ ಬರಿತೀನಿ. ಅಲ್ಲ 5 ಪೇಜ್ ಬೇಕಾಗಿಲ್ಲ. ದೇ ವಿಲ್ ಆಸ್ಕ್ ಫಾರ್ 250 words, 500 words. ಆ ವರ್ಡ್ ಲಿಮಿಟ್ ಅಲ್ಲಿ ಹೆಂಗ್ ಕಂಪ್ಲೀಟ್ ಮಾಡಬೇಕು. ದೆನ್ ಟೈಮ್. ಸೊ 3 hours ಯಾವ ತರ ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತೀವಿ. ಇಟ್ ಈಸ್ ಆಲ್ ಅಬೌಟ್ ಮೇನ್ಸ್. ಓಕೆ. ಸೊ ಇವಾಗ ನಮ್ ಕಾನ್ಸೆಪ್ಟ್ ಸ್ಟ್ರೈಟ್ ಅವೇ ನಾನು ಪೇಪರ್ಗೆ ಬರ್ತೀನಿ, ಆಯ್ತಾ. ಸೊ myself ಪ್ರವೀಣ್ ಕುಮಾರ್. ಸೊ ಪೇಪರ್ 5 ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್. ಪೇಪರ್ 5 ಟೈಟಲ್ ಇದಿರುತ್ತೆ. ಸೊ ಈ ಪೇಪರ್ 5 ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಆಲ್ 5 ಆಸ್ಪೆಕ್ಟ್ ಕವರ್ ಆಗುತ್ತೆ. ಓಕೆನಾ. ಅಗೇನ್ ಇಟ್ ಈಸ್ ಕನ್ಸಿಸ್ಟ್ ಆಫ್ 300 ಮಾರ್ಕ್ಸ್. ಈ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ? 300 ಮಾರ್ಕ್ಸ್ ಇರುತ್ತೆ. ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ 5 ಕಾಂಪೋನೆಂಟ್ ಅಂತ ಹೇಳ್ದೆ, ಆಯ್ತಾ. ಸೊ ಅಕೌಂಟಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್, ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಸ್ಟ್ರಾಟಜೀಸ್, ಆಯ್ತಾ. ಸೊ ಇದು ಏನ್ 5 ಆಸ್ಪೆಕ್ಟ್ ಇದೆ, 5 ಆಸ್ಪೆಕ್ಟ್ಗೂ
ಕ್ವಶನ್ ಪೇಪರ್ ಅಲ್ಲಿ ಮೋರ್ ಆರ್ ಲೆಸ್ ಈಕ್ವಲ್ ವೇಟೇಜ್ ನ ಕೊಡ್ತಾರೆ. ಸೊ ಇಫ್ ಇಟ್ ಈಸ್ ಈಕ್ವಲ್ ವೇಟೇಜ್ ಮೀನ್ಸ್, ಆಯ್ತಾ, 300 ಡಿವೈಡೆಡ್ ಬೈ 5 ಎಷ್ಟು ಮಾರ್ಕ್ಸ್ ಆಗುತ್ತೆ? 60 ಈಚ್ ಆಗುತ್ತಾ? ಒಂದು ಕಾಂಪೋನೆಂಟ್ ಎಷ್ಟು ಈಚ್ ಆಗುತ್ತೆ? 60 ಈಚ್ ಮಾರ್ಕ್ಸ್ ಬಂದಿವೆ. ಓಕೆನಾ? ಇದರಲ್ಲಿ ಸೊ ನಮ್ಗೆ ಈ 60 ಮಾರ್ಕ್ಸ್ ಇರೋದ್ರಿಂದ ಯಾವ ಒಂದು ಏರಿಯಾನು ಬಿಡಂಗಿಲ್ಲ. ಒಂದು ಏರಿಯಾ ಬಿಟ್ಟರು ನಮ್ಗೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ? 60 ಮಾರ್ಕ್ಸ್ ಹೋಗುತ್ತೆ. ನಮ್ಮ ಯೂನಿವರ್ಸಿಟೀಸ್ ಅಲ್ಲಿ ಯೂನಿವರ್ಸಿಟಿ ಸಿಲೆಬಸ್ ಅಥವಾ ಅಲ್ಲಿ ಏನ್ ಮಾಡ್ತೀವಿ ಎಕ್ಸಾಮಿನೇಷನ್ ಅಲ್ಲಿ ನಮ್ಗೆ ಚಾಯ್ಸ್ ಇರುತ್ತೆ. ಇಲ್ಲಿ ನೋ ಚಾಯ್ಸ್, ಆಲ್ ದ ಕ್ವಶನ್ಸ್ ಆರ್ ಕಂಪಲ್ಸರಿ, ಮೀನ್ಸ್ ಆಲ್ ದ ಸಿಲೆಬಸ್ ಶುಡ್ ಬಿ ಕವರ್ಡ್, ಶುಡ್ ಬಿ ಕಂಪ್ಲೀಟೆಡ್. ಯಾವುದನ್ನು ಸಹ ಏನ್ ಮಾಡಂಗಿಲ್ಲ, ಸ್ಕಿಪ್ ಮಾಡಂಗಿಲ್ಲ. ನಾವು ಓದೋ ಟೈಮಲ್ಲಿ ಏನ್ ಮಾಡ್ತಿದ್ವಿ, ಚಾಪ್ಟರ್ ನನಗೆ ಕಷ್ಟಪ್ಪ ಅಥವಾ ನನಗೆ ಲೆಕ್ಕ ಮಾಡಕ್ ಬರ್ಲಿಲ್ಲ, ಸ್ಕಿಪ್ ಮಾಡ್ಬಿಡ, ಯಾಕೆಂದ್ರೆ ಚಾಯ್ಸ್ ಇರುತ್ತೆ. ಇಲ್ಲಿ ನನ್ಗೆ ಓದೋ ಕಷ್ಟ ಆಗ್ಲಿ ಬಿಡ್ಲಿ ಸ್ಕಿಪ್ ಮಾಡೋ ಆಪ್ಷನ್ ಇಲ್ಲ, ಎಲ್ಲದನ್ನು ಏನ್ ಮಾಡ್ಬೇಕು, ಅಟೆಂಡ್ ಮಾಡ್ಲೇಬೇಕು. ಓಕೆನಾ? ಸೊ ಇದು ಒಂದು ಪೇಪರ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಪೇಪರ್ ಅಲ್ಲೂ ಸೇಮ್ ಇದೇ ತರ ಇರುತ್ತೆ. ಯಾವ್ದನ್ನು ನಾವೇನ್ ಮಾಡಕ್ಕಾಗಲ್ಲ, ಸ್ಕಿಪ್ ಮಾಡಕ್ ಆಗಲ್ಲ. ಸೊ ವಿ ವಿಲ್ ಬಿಗಿನ್ ವಿತ್ ಅಕೌಂಟಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸಸ್. ನಮ್ಗೆ ಪಿ ಪಿ ಟಿ ಇರೋದನ್ನ ಎಕ್ಸ್ಪ್ಲೈನ್ ಮಾಡೋದ್ಕಿಂತ ಸೊ ಫಸ್ಟ್ ಅಕೌಂಟ್ ಅಂತ ಸ್ಟಾರ್ಟ್ ಮಾಡಿ, ಅಕೌಂಟ್ ಅಂತ ಬರ್ಲಿ. ಸೊ ಪೇಪರ್ 5 ಫಸ್ಟ್ ನಮ್ಗೆ ಅಕೌಂಟಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸಸ್ ಅಂತ ಇದೆ. ಓಕೆನಾ? ಸೊ ಫಸ್ಟ್ ವಿ ವಿಲ್ ಬಿಗಿನ್ ವಿತ್ ಅಕೌಂಟ್ ಅಂತ ಹೆಡಿಂಗ್ ತಗೋಣ. ಸೊ ನಮ್ಗೆ ಇಂಟ್ರೊಡಕ್ಷನ್ ಬರ್ಬೇಕಂತಂದ್ರೆ ಎಂಟೈರ್ ವರ್ಡ್ ಅಥವಾ ನಾವ್ ಏನ್ ಸುತ್ತಮುತ್ತ ಇದೆ ಎಲ್ಲದು ಕ್ಯಾಲ್ಕುಲೇಟಿವ್ ವರ್ಡಾ? 100% ಕ್ಯಾಲ್ಕುಲೇಟಿವ್. ಯಾಕೆ ಅಂದ್ರೆ ಇವಾಗ ನಾವು ಓದ್ತಾ ಇದೀವಿ ಅಂದ್ರೆ ಕೆಲಸ ಸಿಗ್ಬೇಕು, ಕೆಲಸ ಸಿಕ್ಕರೆ ಒಳ್ಳೆ ಸಂಪಾದನೆ ಮಾಡ್ತೀವಿ, ಅದು ನಮ್ ಕ್ಯಾಲ್ಕುಲೇಟಿವ್. ನಮ್ಮ ಮನೆಯವ್ರು ನಮ್ಗೆ ಓದಿಸ್ತಾ ಇದಾರೆ ಅಂದ್ರೆ ಅವ್ರ ಮುಂದೆ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ವಾ? ಸೊ ನಾವೇನೇ ಒಂದು ಮಾಡ್ತಾ ಇದ್ರು 100% ಎಲ್ಲದು ನಮ್ಮ ಸರೌಂಡಿಂಗ್ಸ್ ಏನಿದೆ ಕ್ಯಾಲ್ಕುಲೇಟಿವ್ಸ್. ಓಕೆನಾ? ಸೊ ಈ ಕ್ಯಾಲ್ಕುಲೇಟಿವ್ಸ್ ಅಲ್ಲಿ ನಮ್ಮ ಸಬ್ಜೆಕ್ಟ್ ಆಯ್ತಾ, ಕಾಮರ್ಸ್, ಎಸ್ಪೆಷಲಿ ಕಾಮರ್ಸ್ ಸಬ್ಜೆಕ್ಟ್, ಅಕೌಂಟಿಂಗ್ ಸಬ್ಜೆಕ್ಟ್ ಕಂಪ್ಲೀಟ್ಲಿ ಕ್ಯಾಲ್ಕುಲೇಟಿವ್ಸ್. ಸೊ ಪ್ರತಿಯೊಂದು ಸಹ ಈಗ ನಮ್ಮ ಹೋಮ್ ಮನೆಗೆ ಬಂದ್ರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂತ ಬಂದಾಗ ನಾವೇನಾದ್ರೂ ಫಸ್ಟ್ ಎಲ್ಲ ಏನ್ ಮಾಡ್ತಾ ಇರ್ತೀವಿ, ರೆಕಾರ್ಡ್ ಮಾಡ್ತಾ ಇರ್ತೀವ. ಅಂದ್ರೆ ಈಗ ಮನೆಯಲ್ಲಿ ಜಸ್ಟ್ ಮನೆ ಎಕ್ಸಾಂಪಲ್ ಇಂದಾನೆ ಬರೋಣ, ಆಮೇಲೆ ಟೆಕ್ನಿಕಲ್ ಹೋಗೋಣ. ಮನೆಯಲ್ಲಿ ನಮ್ಗೆ ಏನೇ ಒಂದು ಮಂತ್ಲಿ ಏನೇ ಬಂದ್ರು ಪೇರೆಂಟ್ಸ್ ಅಥವಾ ನಾವ್ ಯಾರು ಜವಾಬ್ದಾರಿ ಇರ್ತಾರೆ, ಎಷ್ಟು ಸ್ಯಾಲ್ರಿ ಬಂತು, ಎಷ್ಟು ಸ್ಪೆಂಡ್ ಮಾಡಿದ್ವಿ ಎಲ್ಲ ಬರ್ದಿಕ್ತಾರ. ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಏನ್ ಮಾಡ್ತಾ ಇರ್ತಾರೆ, ರೆಕಾರ್ಡ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಕೌಂಟಬಿಲಿಟಿ ಬೇಕು. ಸೊ ಈ ಮಂತ್ ಆದ್ಮೇಲೆ ಎಷ್ಟು ಸಂಪಾದನೆ ಮಾಡಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ, ಅದು ಎಲ್ಲಾದ್ರೂ ಉಳಿಸಿದ್ವಾ. ನಾವು ಜನರಲ್ ಆಗಿ ಏನ್ ನೋಡ್ತೀವಿ ಅದನ್ನೇ ಇಲ್ಲಿ ಅಕೌಂಟ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಇವಾಗ ಫಸ್ಟ್ ನಾವು ರೆಕಾರ್ಡ್ ಮಾಡ್ಕೊಂಬರ್ತೀವಿ. ಅಂದ್ರೆ ಮನೆಗೆ ಎಕ್ಸಾಂಪಲ್ ತಗೊಂಡಾಗ ಏನೇನಾದ್ರೂ ಸಹ ಎಲ್ಲಾದ್ರೂ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ರೆಕಾರ್ಡಿಂಗ್ ಇಂದಾನೆ ನಾವೇನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಆಯ್ತಾ. ಸೊ ಫಸ್ಟ್ ವರ್ಡ್ ಬಂದು ನಮ್ಗೆ ಬುಕ್ ಕೀಪಿಂಗ್ ಅಂತ ನೋಡ್ತೀವಿ. bookkeeping. So, bookkeeping is a art of recording the business transaction in a daily manner. ಓಕೆನಾ? ಸೊ ಪ್ರತಿನಿತ್ಯ ಅಂದ್ರೆ ಡೈಲಿ ಏನೇನ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅದನ್ನ ಏನ್ ಮಾಡೋದು, ರೆಕಾರ್ಡ್ ಮಾಡೋದು. ಬುಕ್ ಕೀಪಿಂಗ್ ಇಸ್ ಆರ್ಟ್ ಆಫ್ ರೆಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಎ ಡೈಲಿ ಮ್ಯಾನರ್ ಅಂತ ಕರೀತಾರೆ. ಸೊ ಪ್ರತಿನಿತ್ಯ ಬಿಸ್ನೆಸ್ ಅಲ್ಲಿ ಏನೇ ಟ್ರಾನ್ಸಾಕ್ಷನ್, ಇವಾಗ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಗೊತ್ತಿದೆ. ಸೊ ಬಿಸ್ನೆಸ್ ಅಂತಂದ್ರೆ ಸೊ ಬಿಸ್ನೆಸ್ ಇಸ್ ಎನ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಇದು ಮೋರ್ ಓವರ್ ಯಾವ ತರ ಅನ್ಸುತ್ತೆ ನಮ್ಗೆ, ಆಲ್ಮೋಸ್ಟ್ ಅಲ್ಲಿ ಇವಾಗ ಫಸ್ಟ್ PUC ತರನೇ ನಾವು ಕಲಿಬೇಕಾದ್ರೆ ಇಲ್ಲ ಸರ್ ನಮ್ಗೆ ಸಣ್ಣ ಸಣ್ಣ ವರ್ಡ್ಗಳೆಲ್ಲ ಏನಕ್ಕೆ ಬೇಕು, ನಾವು ಆಲ್ರೆಡಿ ಮಾಸ್ಟರ್ಸ್ ಆಯ್ತಾ, ಮಾಸ್ಟರ್ಸ್ ಏನೆ. ಬಟ್ ನಾವ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾದ್ರೆ ಓದುವಂತ ಟೈಮಲ್ಲಿ ಒಂದ್ ವರ್ಡ್ಗೂ ನಮ್ಗೆ ಆನ್ಸರ್ ಗೊತ್ತಿರ್ಬೇಕು, ಬಿಕಾಸ್ ಆಫ್ ಪ್ರೆಸೆಂಟೇಶನ್. ಅವಾಗ್ಲೇ ಹೇಳಿದೀನಿ ಪ್ರೆಸೆಂಟೇಶನ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಅಂತ. ಸೊ ಹಂಗಾಗಿ ಒಂದೊಂದು ವರ್ಡ್ನು ನಾವು ಯಾವ್ದು ಸ್ಕಿಪ್ ಮಾಡಂಗಿಲ್ಲ. ಸೊ ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ನಾನು ಬಂದೆ ಆಯ್ತಾ. ಸೊ ಬಿಸ್ನೆಸ್ ಇಸ್ ಎನ್ ಎಕನಾಮಿಕ್ ಆಕ್ಟಿವಿಟಿ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್. ಸೊ ಜನರಲ್ ಮೀನಿಂಗ್ ಗೊತ್ತಿದೆ. ಟ್ರಾನ್ಸಾಕ್ಷನ್, ಸೊ ಟ್ರಾನ್ಸಾಕ್ಷನ್ ಮೀನ್ಸ್ ಇನ್ಫ್ಲೋ ಅಂಡ್ ಔಟ್ಫ್ಲೋ. ಸಿಂಪಲ್ ವರ್ಡ್ ಇಸ್ ತಗೊಳ್ಳೋಣ, ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಇನ್ ಎ ಬಿಸ್ನೆಸ್. ಸೊ ಈ ಏನೇನ್ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಆ ಎಲ್ಲಾ ಟ್ರಾನ್ಸಾಕ್ಷನ್ ನಾವು ಡೈಲಿ ರೆಕಾರ್ಡ್ ಮಾಡೋದಿಕ್ಕೆ ಏನಂತ ಕರಿತೀವಿ, ಬುಕ್ ಕೀಪಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಬುಕ್ ಕೀಪಿಂಗ್ ಅಂತಂದ್ರೆ ಡೈಲಿ ರೆಕಾರ್ಡ್ ಅಂತ ಇರ್ತಾರೆ. ಸೊ ಬುಕ್ ಕೀಪಿಂಗ್ ಇದ್ದಾಗ ನಮ್ಗೆ ಏನಾಗ್ತಾ ಇತ್ತಪ್ಪ ಅಂದ್ರೆ
ಈ ಜಸ್ಟ್ ಬುಕ್ ಕೀಪಿಂಗ್, ನೀವು ಮನೇಲಿ ನಿಮ್ ಡೈಲಿ ಒಂದು ಶಾಪ್ ಇದೆ ಅಂತ ಅನ್ಕೋಣ, ಎಲ್ಲಾದು ಬರ್ದಿಕ್ಕಳಿ ಅಂತ ಹೇಳ್ತೀವಿ. ಒಂದ್ ತಿಂಗಳಾದ್ಮೇಲೆ ನಾನು ಯಾವ್ದೋ ಒಂದ್ ಯಾರೋ ವ್ಯಕ್ತಿ ಹೆಸರು ಹೇಳ್ತೀನಿ, ಆ ವ್ಯಕ್ತಿ ಏನೇನ್ ತಗೊಂಡೋದು ಹೇಳು ಅಂದ್ರೆ ಒಂದ್ ಹೇಳಕ್ಕಾಗುತ್ತಾ? ಅಂದ್ರೆ ಒನ್ ಟೈಮ್ಗೆ ಸಡನ್ ಆಗಿ ಆಲ್ ಆಫ್ ದಿ ಸಡನ್ ಕೇಳಿದಾಗ, ಯಾಕೆಂದ್ರೆ ಎಲ್ಲ ಒಂದೇ ಕಡೆ ನಾವ್ ಏನ್ ಮಾಡಿರ್ತೀವಿ, ರೆಕಾರ್ಡ್ ಮಾಡಿರ್ತೀವಿ. ಜಸ್ಟ್ ಇದು ರೆಕಾರ್ಡ್ ಮಾಡ್ತೇವೆ, ಬಟ್ ನಾವು ಅದನ್ನ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆಗಿ, ಆಯ್ತಾ, ಯಾವ್ದ್ ಮ್ಯಾನರ್ ಅಲ್ಲಿ? ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ. ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ? ಅಕೌಂಟಿಂಗ್. ಸೊ ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್. ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್. ಸೊ ನಮ್ಗೆ ING ಯಾವಾಗ್ಲೂ ಏನ ಸ್ಟ್ಯಾಂಡ್ ತೋರಿಸುತ್ತೆ? ಪ್ರೋಸೆಸ್ ನ ಹೇಳುತ್ತೆ. ಓಕೆನಾ? ಸೊ ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್ ಆಫ್, ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, measuring, identifying, identifying, recording, measuring, classifying, analyzing, and interpretation of business transactions to end users. ಸೊ ಇಲ್ಲಿ ಒಂದೊಂದು ವರ್ಡ್ಗುನು ಇಷ್ಟು ನಾನು ಮೀನಿಂಗ್ ಬರ್ದಿದ್ದೀನಲ್ಲ, ಇದು ಒಂದು ಮೀನಿಂಗ್ ನಮ್ಗೆ ಎಂಟೈರ್ ಅಕೌಂಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ, ಕಂಪ್ಲೀಟ್ಲಿ. ಆಯ್ತಾ? ಫಸ್ಟ್ ಐಡೆಂಟಿಫೈಯಿಂಗ್ ಅಂತ ಹೇಳಿ. ಸೊ ಒಂದು ಟ್ರಾನ್ಸಾಕ್ಷನ್ ಫಸ್ಟ್ ಏನ್ ಮಾಡ್ಬೇಕು? ಹ್ಯಾವ್ ಟು ಐಡೆಂಟಿಫೈ. ಇನ್ನೇ ಎಷ್ಟೊಂದು ಟ್ರಾನ್ಸಾಕ್ಷನ್ ಅಲ್ಲಿ ನಮ್ಗೆ ಯಾವ ಟ್ರಾನ್ಸಾಕ್ಷನ್ ಬೇಕು ಅಂತ ಫಸ್ಟ್ ಏನ್ ಮಾಡ್ತೀವಿ? ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಆದ್ಮೇಲೆ ಅದನ್ನ ಏನ್ ಮಾಡ್ತೀವಿ? ರೆಕಾರ್ಡ್ ಮಾಡ್ತೀವಿ, ಬರ್ದಿಕ್ತೀವಿ. ಸೊ ಬರ್ದಿದ್ದಾದ್ಮೇಲೆ ಅದನ್ನ ಮೆಜರ್ ಮಾಡ್ತೀವಿ. ಆಯ್ತಾ? ಸೊ ಅಗೇನ್ ಮತ್ತೆ ನಮ್ಗೆ ಇದ್ರ ಕಾನ್ಸೆಪ್ಟ್ ಕನ್ವೆನ್ಷನ್ ಅಲ್ಲೆಲ್ಲ ಬರುತ್ತೆ. ಸೊ ಏನೇನಂತ ಜಸ್ಟ್ ಇವಾಗ ಮೀನಿಂಗ್ ಪರ್ಪಸ್ಗೋಸ್ಕರ. ದೆನ್ ಕ್ಲಾಸಿಫೈಯಿಂಗ್. ಕ್ಲಾಸಿಫೈಯಿಂಗ್ ಅಂದ ತಕ್ಷಣ ನಾವು ಪರ್ಸನಲ್, ರಿಯಲ್, ನಾಮಿನಲ್. ಓಕೆನಾ? ಇದು ಅಮೆರಿಕನ್ ಸಿಸ್ಟಮ್ ಸಪರೇಟ್ ಇದೆ, ಇಂಗ್ಲಿಷ್ ಸಿಸ್ಟಮ್ ಸಪರೇಟ್ ಇದೆ. ದೆನ್ ಅನಲೈಸಿಂಗ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿ ನಾವೇನ್ ಮಾಡ್ತೀವಿ? ಅನಾಲಿಸಿಸ್, ಇನ್ ಡೆಪ್ತ್ ಸ್ಟಡಿ ಅಂತ ಕರೀತಾರೆ. ದೆನ್ ಲಾಸ್ಟ್ ಬಂದು ಇಂಟರ್ಪ್ರಿಟೇಷನ್. ಇಂಟರ್ಪ್ರಿಟೇಷನ್ ಮೀನ್ಸ್ ಕನ್ಕ್ಲೂಷನ್. ಆಯ್ತಾ? ಯಾರಿಗೋಸ್ಕರ ಮಾಡ್ತಾ ಇರೋದು? ಎಂಡ್ ಯೂಸರ್ಸ್. ಹೂ ಆರ್ ಆಲ್ ಎಂಡ್ ಯೂಸರ್ಸ್? ಒನ್ ಈಸ್ ಸ್ಟೇಕ್ ಹೋಲ್ಡರ್ಸ್, ಶೇರ್ ಹೋಲ್ಡರ್ಸ್, ಮ್ಯಾನೇಜ್ಮೆಂಟ್, ಪಬ್ಲಿಕ್, ಗವರ್ನಮೆಂಟ್, ಅಂಡ್ ಕ್ರೆಡಿಟಾರ್ಸ್. ಆಯ್ತಾ? ಸೊ ಕ್ರೆಡಿಟಾರ್ಸ್ ಆಫ್ ದಿ ಕಂಪನಿ, ಲೆಂಡರ್ಸ್, ಬ್ಯಾಂಕರ್ಸ್, ದೀಸ್ ಆರ್ ಆಲ್ ದಿ ಎಂಡ್ ಯೂಸರ್ಸ್. ಯೂಸ್ಗೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ? ಇಷ್ಟನ್ನ ಪ್ರಿಪೇರ್ ಮಾಡ್ತೀವಿ. ಓಕೆನಾ? ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಇಟ್ಕೊಂಡು ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಾವು ಐಡೆಂಟಿಫೈ ಮಾಡಿ, ದೆನ್ ಮೆಜರ್ ಮಾಡಿ, ರೆಕಾರ್ಡ್ ಮಾಡಿ, ಕಂಪ್ಲೀಟ್ ಆಗಿ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಅಕೌಂಟಿಂಗ್ ಅಂತ ಕರೀತಾರೆ. ದೆನ್ ವಾಟ್ ಈಸ್ ಅಕೌಂಟೆನ್ಸಿ? ಅಕೌಂಟೆನ್ಸಿ ಅಂದ್ರೆ ಹ್ಮ್ ಹ್ಮ್ ಅಕೌಂಟೆನ್ಸಿ, ಅಕೌಂಟಿಂಗ್ ಅಂದ್ರೆ ಗೊತ್ತಾಯ್ತು. ಅಕೌಂಟಿಂಗ್ ಅಕೌಂಟೆನ್ಸಿ ಎರಡು ಒಂದೇನಾ? ಸ್ಟಡಿ ಆಫ್ ಅಕೌಂಟಿಂಗ್, ಅಕೌಂಟೆನ್ಸಿ. ಸೊ accountancy is a set of rules and regulations for preparing accounting, that system. ಆಯ್ತಾ? ಅಕೌಂಟಿಂಗ್ ನ ಮಾಡಕ್ ಬೇಕಾದ ರೂಲ್ಸ್ ರೆಗ್ಯುಲೇಷನ್ಸ್ಗೆ ನಾವು ಅಕೌಂಟೆನ್ಸಿ ಅಂತ ಕರಿತೀವಿ. ಸೊ ಇದ್ ಜಸ್ಟ್ ನಮ್ಗೊಂದು ಮೂರ್ ಮೀನಿಂಗ್ ಗೊತ್ತಿರ್ಲಿ ಅಂತ ಬಂದೆ. ಇವಾಗ ಇಲ್ಲಿಗೆ ಬರೋಣ ಅಂತ. ವಿ ಡಿಸ್ಕಸ್ಡ್ ಅಬೌಟ್ ಬುಕ್ ಕೀಪಿಂಗ್, ಅಕೌಂಟಿಂಗ್. ಇದೆಲ್ಲ ನಮ್ಗೆ ಬುಕ್ ಅಲ್ಲಿ ಇರುವಂತ ಒಂದು ಡೆಫಿನೇಷನ್ಸ್, ಅಮೆರಿಕನ್ ಸಿಸ್ಟಮ್. ಯಾಕೆಂದ್ರೆ ಡೆಫಿನೇಷನ್ ಸಮೇತನೇ ಬರ್ತೀವಿ. ಸೊ ಎ ಸೊ ಏನ್ ಹೇಳಿದ್ದಾರೆ? ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್. ಸೊ ಅವರು ಸಹ ಹೇಳಿದ್ರೆ ನಾವು ಎಲ್ಲಾರ್ದು ಮರ್ಜ್ ಮಾಡಿ ಒಂದ್ ವರ್ಡ್ ಅಲ್ಲಿ ಹೇಳ್ಬಿಟ್ಟಿದೀನಿ. ಆಯ್ತಾ? ಸೊ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಅಂಡ್ ಕಮ್ಯುನಿಕೇಟಿಂಗ್. ಸೊ ನಾನು ಇಂಟರ್ಪ್ರಿಟೇಷನ್ ಅಂತ ವರ್ಡ್ ಹೇಳಿದ್ನಲ್ಲ, ಅಲ್ಲಿ ಏನಂತ ಹೇಳ್ತಾರೆ? ಕಮ್ಯುನಿಕೇಟಿಂಗ್ ಅಂತ ವರ್ಡ್ ಹೇಳ್ತಾರೆ. ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಶನ್. ಯಾರಿಗೋಸ್ಕರ? ಬೈ ಯೂಸರ್ಸ್ ಆಫ್ ದಿ ಇನ್ಫಾರ್ಮೇಶನ್. ಎಂಡ್ ಯೂಸರ್ಸ್ ಅಂತ ಒಂದ್ ವರ್ಡ್ ಅಲ್ಲಿ ನಮ್ಗೆ ಯಾವ ಮೀನಿಂಗ್ ಆದ್ರೂ ಸಹ ಬರೀಬಹುದು. ಇದು ಫಾರ್ ಡೆಫಿನೇಷನ್, ಅಫಿಷಿಯಲ್ ಪರ್ಪಸ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆಲ್ರೆಡಿ ಲಾಸ್ಟ್ ಒಂದು ಡೆಫಿನೇಷನ್ ಮೀನಿಂಗ್ ಅಲ್ಲೇ ನಾನು ಹೇಳಿದೆ.
ಡಿಫೈನ್ ಅಂತ ಬಂದಾಗ ಇದೇ ತರನೇ ಬರುತ್ತೆ. ಸೊ ನಮ್ಗೆ ಇಲ್ಲಿ ಆ ತರ ಅಕಾಡೆಮಿಕ್ ವೈಸ್ ಎಕ್ಸಾಮ್ ಕೇಳಲ್ಲ. ಬರ್ತೀನಿ ಕ್ವಶನ್ ಪೇಪರ್ ತೋರಿಸ್ತೀನಿ, ಆಮೇಲೆ ಎಕ್ಸಾಂಪಲ್ ಕ್ವಶನ್ಸ್ ತೋರಿಸ್ತೀನಿ, ಅದು ನಮ್ಮ ಪ್ರೆಸೆಂಟೇಶನ್ ಮೇಲೆ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಡಿಫೈನ್ ವಾಟ್ ಈಸ್ ಅಂತ ಸ್ಟ್ರೈಟ್ ಕ್ವಶನ್ ಬರೋದಿಲ್ಲ. ಓಕೆನಾ? ಬಟ್ ನಮ್ಗೆ ಆ ಸ್ಟ್ರೈಟ್ ಕ್ವಶನ್ ನಾವು ಯಾವ ತರ ನಮ್ಮ ಆನ್ಸರ್ ಕಲರ್ಫುಲ್ ಆಗ್ಬೇಕಂದ್ರೆ ಅವಾಗ ನಮ್ಗೆ ಇದೆಲ್ಲ ಬೇಕಾಗುತ್ತೆ. ಪ್ರೆಸೆಂಟೇಶನ್ ಸ್ಕಿಲ್ ಅಲ್ಲಿ ಬರ್ದಾಗ ನಾವು ನನ್ನ ಆನ್ಸರ್ಗೂ ನಿಮ್ಮ ಆನ್ಸರ್ಗೂ, ಅಥವಾ ನೀವೇ ಒಂದ್ ಲೈನ್ ಬರೋದು, ನೀವೊಂದು ಇಬ್ರಲ್ಲೂ ನಾನು ಯಾರನ್ನಾರು ಒಬ್ರನ್ನ ಚೂಸ್ ಮಾಡ್ಬೇಕು. ಇಬ್ರನ್ನೂ ಚೂಸ್ ಆಗಲ್ಲ ಅಂದಾಗ ದಿ ಬೆಸ್ಟ್ ನೋಡ್ತೀನಿ ನಾನು. ದಿ ಬೆಸ್ಟ್ ಅಂತ ಅಂದಾಗ ಏನ್ ಬರುತ್ತೆ? ಯಾವ್ದಾದ್ರು ಕೊಟೇಶನ್ ಕೊಟ್ಟಿದಾರ, ಆಯ್ತಾ, ಅಥವಾ ಆಥರ್ ನೇಮ್ ಮೆನ್ಷನ್ ಮಾಡಿದಾರ, ಇಯರ್ ಮೆನ್ಷನ್ ಮಾಡಿದಾರ, ಇದೆಲ್ಲ ಏನಾಗುತ್ತೆ? ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ಇದು ಡೆಫಿನೇಷನ್. ನಮ್ಗೆ ನೆಕ್ಸ್ಟ್ ಯಾಕೆ ಬೇಕು ಅಕೌಂಟ್ಸು? ವೈ? ಏನಕ್ಕೋಸ್ಕರ ಅಕೌಂಟ್ಸ್ ಬೇಕು? ನೀಡ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ, ಅಥವಾ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್ ಅಂತಾನು ಹೇಳಿ. ಏನಕ್ಕೋಸ್ಕರ ಅಕೌಂಟ್ಸ್ ಬೇಕು? ಸೊ ಫಸ್ಟ್ ಏನ್ ಹೇಳುತ್ತೆ? ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂದ್ರೆ ನಮ್ಮ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂದ್ರೆ ಫ್ಯೂಚರ್ ಥಿಂಕಿಂಗ್ ಅಂತ. ಬಿಸ್ನೆಸ್ ನ ಫ್ಯೂಚರ್ ಥಿಂಕ್ ಮಾಡಕ್ಕೆ ನಮಗೆ ಅಕೌಂಟಿಂಗ್ ಬೇಕು. ಯಾಕೆಂದ್ರೆ ಇದು ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಒಂದೇ ಸಲ ಎಲ್ಲ ಎಂಡ್ ಆಗಲ್ಲ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಮೇಲೆ ಒಂದು ಬರುತ್ತೆ. ಸೊ ಅವಾಗ ಅಗೇನ್ ಮತ್ತೆ ನಾವು ಕಂಪ್ಲೀಟ್ ಆಗಿ ಯಾವ್ಯಾವ ಟ್ರಾನ್ಸಾಕ್ಷನ್ ಯಾವ್ದ್ರ ಮೇಲೆ ಮಾಡಿದೀವಿ ಅಂತ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ ಒಳಗಡೆ ಗೊತ್ತಾಗುತ್ತೆ. ಸೊ ಫೋರ್ಕಾಸ್ಟಿಂಗ್ ಅಂದ್ರೆ ಬಿಸ್ನೆಸ್ ನ ನಾವು ಈಗ ಬಜೆಟ್ ಅಂತ ಕರೀತಾರಲ್ವ, ಬಜೆಟ್ ಅಂದ್ರೆ ಏನಂತ? ಫ್ಯೂಚರ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸ್. ಇಲ್ಲಿ ನಾವು ಬಿಸ್ನೆಸ್ ನ ಏನ್ ಮಾಡಬೇಕು? ಎಸ್ಟಿಮೇಟ್ ಮಾಡಬೇಕು. ಬಿಸ್ನೆಸ್ ನ ಎಸ್ಟಿಮೇಟ್ ಮಾಡಕ್ ನಮ್ಗೆ ಏನಾಗುತ್ತೆ? ಹೆಲ್ಪ್ಫುಲ್ ಆಗುತ್ತೆ. ದೆನ್ ಕರೆಕ್ಟ್ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸೇಷನ್ ಅಂತ ಬಂದ್ರೆ ಟ್ಯಾಕ್ಸ್ ನ ಯಾವ್ದ್ರ ಮೇಲೆ ಕಲೆಕ್ಟ್ ಮಾಡ್ತಾರೆ? ಒಂದು ನಮ್ದು ಇನ್ಕಮ್ ಇಂಡಿವಿಜುವಲ್ ಫಾರ್ ಕಂಪನೀಸ್. ಕಂಪನೀಸ್ಗೆ ಯಾವ್ದ್ರ ಮೇಲೆ ಕಲೆಕ್ಟ್ ಮಾಡ್ತಾರೆ? ಅವ್ರ ವೆಲ್ತ್ ಮೇಲೆ ಕಲೆಕ್ಟ್ ಮಾಡ್ತಾರಾ? ಪ್ರಾಫಿಟ್. ಓಕೆನಾ? ಸೊ ಪ್ರಾಫಿಟ್ ಆನ್ ಕರೆಂಟ್ ಇಯರ್, ಅವ್ರು ಏನು ಪ್ರಾಫಿಟ್ ನ ಅರ್ನ್ ಮಾಡಿರ್ತಾರೆ ಅದ್ರ ಮೇಲೆ ಏನ್ ಮಾಡ್ತೀವಿ? ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ. ಸೊ ಎಲ್ಲಾರ ಹತ್ರ ಬಂದು ನೀನ್ ಇಷ್ಟು ಕೊಡು ನೀನ್ ಇಷ್ಟು ಕೊಡು ಅಂತ ಕಲೆಕ್ಟ್ ಮಾಡಕ್ಕಾಗಲ್ಲ. ಬೇಸ್ಡ್ ಆನ್ ಪ್ರಾಫಿಟ್, ಅವ್ರ ಪ್ರಾಫಿಟ್ ಆಧಾರದ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ಸೊ ಕರೆಕ್ಟ್ ಟ್ಯಾಕ್ಸೇಷನ್ ಪರ್ಪಸ್ ನಮ್ಗೆ ಏನ್ ಬೇಕು? ಅಕೌಂಟಿಂಗ್ ಬೇಕು. ಓಕೆನಾ? ದೆನ್ ಅದಾದ್ಮೇಲೆ ಪರ್ಫಾರ್ಮೆನ್ಸ್ ಆಫ್ ದಿ ಬಿಸ್ನೆಸ್. ಸೊ ನಾನು ಓವರ್ ಆಗಿ ನಾನು ಹೇಳ್ಬೋದು ನಮ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಕಂಪ್ಲೀಟ್ ಆಗಿದೆ, ಸೂಪರ್ ಆಗಿದೆ. ಯು ಆರ್ ಬಿಲೀವಿಂಗ್? ನಂಬಕ್ಕಾಗುತ್ತಾ? ಯಾವ್ದ್ರ ಮೇಲೆ ನಂಬ್ತೀವಿ ನಾವು ಬಿಸ್ನೆಸ್ ಚೆನ್ನಾಗಿದೆ ನನ್ನ? ಪ್ರಾಫಿಟ್ ಲಾಸ್. ಸೊ ಅಂದ್ರೆ ನಾವು ಪರ್ಫಾರ್ಮೆನ್ಸ್ ನ ಅನಲೈಸ್ ಮಾಡೋದು ಯಾವ್ದ್ರ ಮುಖಾಂತರ? ಬುಕ್ಸ್ ಆಫ್ ಅಕೌಂಟ್ಸ್. ಕ್ಲಿಯರ್? ಸೊ ಬುಕ್ಸ್ ಆಫ್ ಅಕೌಂಟ್ಸ್ ನಾವು ಯಾವ ತರ ಮೇಂಟೈನ್ ಮಾಡ್ತೀವಿ? ಬೇಸ್ಡ್ ಆನ್ ದಿ ಬುಕ್ಸ್ ಆಫ್ ಅಕೌಂಟ್ ವಿ ಅನಲೈಸ್ ಅವರ್ ಪರ್ಫಾರ್ಮೆನ್ಸ್. ದೆನ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನಮ್ಗೆ ಏನಕ್ಕೋಸ್ಕರ ಅಕೌಂಟಿಂಗ್ ಬೇಕು? ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೋಸ್ಕರ. ಸೊ ಜರ್ನಲ್ ಅಂತ ಬರುತ್ತೆ, ಜರ್ನಲ್ ಇಂದ ಎಲ್ಲಿಗೆ ಹೋಗುತ್ತೆ? ಲೆಡ್ಜರ್ಗೆ ಹೋಗುತ್ತೆ, ಲೆಡ್ಜರ್ ಆದ್ಮೇಲೆ ಟ್ರಯಲ್ ಬ್ಯಾಲೆನ್ಸ್, ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ಅಡ್ಜಸ್ಟಿಂಗ್, ಆಯ್ತಾ? ಸೊ ಅಡ್ಜಸ್ಟಿಂಗ್ ಎಂಟ್ರೀಸ್ ಆದ್ಮೇಲೆ ಫೈನಲ್ ಅಕೌಂಟ್. ಅಗೇನ್ ಸೈಕಲ್ ಏನಾಗ್ತಿರುತ್ತೆ? ರೊಟೇಟ್ ಆಗುತ್ತೆ. ಅದು ಅಕೌಂಟಿಂಗ್ ಸೈಕಲ್ ಅಂತ ಕರಿತೀವಿ. ಸೊ ನಮ್ಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಕು, ಅಂದ್ರೆ ಒಂದು ಪುರಾವೆ ಬೇಕು, ಯಾವ್ದಕ್ಕಾದ್ರೂ ಸಾಕ್ಷಿ ಬೇಕಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಬೇಕು? ಅಕೌಂಟಿಂಗ್ ಬೇಕು ಫಾರ್ ಎವಿಡೆನ್ಸ್ ಪರ್ಪಸ್. ಓಕೆನಾ? ದೆನ್ ಅದಾದ್ಮೇಲೆ ಪ್ರಿವೆಂಟಿಂಗ್ ಅಂಡ್ ಡಿಟೆಕ್ಷನ್ ಆಫ್ ಫ್ರಾಡ್ಸ್. ಅಂದ್ರೆ ನಮಗೆ ತೊಂದರೆ ಏನು ಆಗ್ಬಾರ್ದು, ಮುಂದೆ ಫ್ರಾಡ್ ಆಗ್ಬಾರ್ದು, ಆಯ್ತಾ, ಆ ಮೋಸ ಆಗ್ಬಾರ್ದು ಅನ್ನೋದನ್ನ ತಡೆಯೋದಿಕ್ಕೆ ಮತ್ತೆ ನಿಲ್ಸೋದಿಕ್ಕೆ, ಆಯ್ತಾ? ಸೊ ನಾವು ಅಕೌಂಟಿಂಗ್ ನ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಗೊತ್ತಿರುವ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಬರುತ್ತೆ, ಆಯ್ತಾ? ಸೊ ನಾನು 10,000 ರೂಪಾಯಿನ ಮಾಡಿದ್ರೆ ಎರಡು ಕಡೆನೂ ಎಂಟ್ರಿ ತೋರಿಸ್ಬೇಕು. ಒಂದ್ ಕಡೆ 10,000 ತೋರಿಸಿ ಇನ್ನೊಂದ್ ಕಡೆ 1,000 ತೋರಿಸಿ ಒಂದ್ 0 ತೆಗ್ದು ಹಾಕಿದ್ರೆ, ಆಯ್ತಾ, ಸೊ ಅದು ಎರರ್ ಆಫ್ ಕಮಿಷನ್ ಅಂತ ಬರುತ್ತೆ. ಬಟ್ ಈಸಿಯಾಗಿ ಸಿಗಾಕೊಂಡ್ಬಿಡ್ತೀವಾ? ಎಲ್ಲಿ ಸಿಗಾಕೊಂತೀವಿ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸಿಗಾಕೊಳ್ಳುತ್ತೆ. ಓಕೆನಾ? ಸೊ ನಾವು ಅಕೌಂಟಿಂಗ್ ಮಾಡೋದ್ರಿಂದ ಫ್ರಾಡ್ಸ್ ನ ಏನ್ ಮಾಡ್ಬೋದು? ಪ್ರಿವೆಂಟ್ ಮಾಡ್ಬೋದು. ದೆನ್ ಅದ್ಮೇಲೆ ಕರೆಕ್ಟ್ ಡಿಸಿಷನ್ ಮೇಕಿಂಗ್. ಈ ಬಿಸ್ನೆಸ್ ನ ನಾವು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ? ಬಿಸ್ನೆಸ್ ಇದು ಬೇಕಾ ಬೇಡವಾ? ಇದು ಡಿಸೈಡ್ ಮಾಡೋದು ಯಾವ್ದ್ರಿಂದ? ಅಂದ್ರೆ ಡಿಸಿಷನ್ ಮೇಕಿಂಗ್, ಅಥವಾ ಇಂಪ್ರೂವ್ಮೆಂಟ್ ಮಾಡ್ಬೇಕಾ, ಆಲ್ಟ್ರೇಷನ್ ಮಾಡ್ಬೇಕಾ, ಆರ್ ಗೋ ವಿತ್ ಅನ್ ಮರ್ಜರ್, ಅಮಾಲ್ಗಮೇಶನ್. ಸೊ ಈ ತರ ಡಿಸಿಷನ್ ಮೇಕಿಂಗ್ ನಮ್ಗೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೆ? ಅಕೌಂಟಿಂಗ್ ಹೆಲ್ಪ್ಫುಲ್ ಆಗುತ್ತೆ. ದೆನ್ ರಿಪ್ಲೇಸಿಂಗ್ ದಿ ಮೆಮೊರಿ. ಸೊ ನಾನು ಅವಾಗಲೇ ಹೇಳಿದೆ ರಿಪ್ಲೇಸಿಂಗ್ ದಿ ಮೆಮೊರಿ ಅಂತ ಅಂದ್ರೆ ಎಲ್ಲದನ್ನು ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ, ಎಷ್ಟನ್ನ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಅದ್ರ ಬದಲ ನಾವು ಅಕೌಂಟಿಂಗ್ ಮಾಡಿದ್ರೆ ನಮ್ಮ ಮೆಮೊರಿ ಪವರ್, ಅಥವಾ ನಾವೇನು ನೆನಪಲ್ಲಿ ಇಕ್ಕೊಬೇಕು ಅದ್ರ ಕೆಲಸ ಯಾರು ಮಾಡುತ್ತೆ? ಅಕೌಂಟಿಂಗ್ ಮಾಡುತ್ತೆ. ಅದಕ್ಕೋಸ್ಕರ ಮೆಮೊರಿನ ರಿಪ್ಲೇಸ್ ಮಾಡ್ತಾ ಇರೋದು ಯಾವುದು? ಅಕೌಂಟಿಂಗ್. ಅಗೇನ್ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಬಿಸ್ನೆಸ್, ಪರ್ಫಾರ್ಮೆನ್ಸ್ ಆಫ್ ದಿ ಬಿಸ್ನೆಸ್, ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಬಿಸ್ನೆಸ್ ಮೋರ್ ಆರ್ ಬೋತ್ ಆರ್ ಸೇಮ್, ಆಯ್ತಾ? ಅಂದ್ರೆ ನಮ್ಮ ಬಿಸ್ನೆಸ್ ಫಿನಾನ್ಷಿಯಲ್ ಸ್ಟೇಟಸ್ ಯಾವ ತರ ಇದೆ? ವೆಲ್ತ್ ಅಂತ ಏನ್ ಕರಿತೀವಿ?
ಟರ್ನ್ ಓವರ್ ಅಂತ ಹೇಳ್ತಾರಲ್ವಾ. ಸೊ ಟರ್ನ್ ಓವರ್ ಅಥವಾ ನಮ್ಮ ವೆಲ್ತ್ ನ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ರಿಯಲೈಸೇಷನ್ ಆಫ್ ಡೆಪ್ಟ್ ಅಂದ್ರೆ ಸಾಲ ತೀರ್ಸೋದಕ್ಕೆ ಅಥವಾ ಸಾಲಕ್ಕೆ, ರಿಯಲೈಸೇಷನ್ ಅಂದ್ರೆ ಸೇಲ್ ಮಾಡೋದು, ಸಾಲನ ನಾವ್ ಹೆಂಗೆ ವಾಪಸ್ ರೀಪೇಮೆಂಟ್ ಮಾಡ್ತೀವಿ, ಅದಕ್ಕೆ ನಮ್ಗೆ ಅಕೌಂಟಿಂಗ್ ಬೇಕಾಗುತ್ತೆ. ಹೆಲ್ಪ್ಫುಲ್ ಫಾರ್ ಮ್ಯಾನೇಜ್ಮೆಂಟ್. ಓಕೆನಾ. ಸೊ ನಮಗೆ ಮ್ಯಾನೇಜ್ಮೆಂಟ್ಗೆ ಪೇಪರ್ 6 ಎಕ್ಸ್ಕ್ಲೂಸಿವ್ಲಿ ಮ್ಯಾನೇಜ್ಮೆಂಟ್ ಇರೋದು. ಆಯ್ತಾ. ಸೊ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನ್ ಬರುತ್ತೆ, ಆಯ್ತಾ, ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್, ಸ್ಟಾಫಿಂಗ್. ಆಯ್ತಾ. ಸೊ ಈ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಅಕೌಂಟಿಂಗ್ ವೆರಿ ಮಚ್ ಹೆಲ್ಪ್ಫುಲ್ ಮಾಡುತ್ತೆ. ಯಾಕೆಂದ್ರೆ ನಾವು ಡಿಸಿಷನ್ ಮಾಡ್ಬೇಕು. ಯಾರು ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ, ಮ್ಯಾನೇಜ್ಮೆಂಟ್. ದೀಸ್ ಆರ್ ದ ರೀಸನ್ ವಿ ನೀಡ್ ಅಕೌಂಟಿಂಗ್. ಅಥವಾ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದ್ರೆ ಕ್ವಶನ್ ನಮ್ಗೆ ಇಂಪಾರ್ಟೆನ್ಸ್ ಅಂತಾನು ಕೇಳಲ್ಲ, ನೀಡ್ಸ್ ಅಂತಾನು ಕೇಳಲ್ಲ. ಆಯ್ತಾ. ತೋರಿಸ್ತೀನಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ, ಒಂದು ಯಾವ ತರ ಸ್ಯಾಂಪಲ್ ಕ್ವಶನ್ ಹೆಂಗಿದೆ ಅಂತ. ಬಟ್ ನಮ್ಗೆ ಈ ಒಂದು ಐಡಿಯಾಸ್ ಗೊತ್ತಿರ್ಬೇಕು. ಓಕೆನಾ. ಅಕೌಂಟ್ಸ್ ಯಾಕೆ ಬೇಕು ಅಂತ ಗೊತ್ತಾಯ್ತು. ಇನ್ನು ಇದ್ರ ಉದ್ದೇಶ ಏನು ಅಕೌಂಟಿಂಗ್ದು? ಸೊ ಆಬ್ಜೆಕ್ಟಿವ್ಸ್ ಆಫ್ ದಿ ಅಕೌಂಟಿಂಗ್ ಅಂತ ಕರೀತಾರೆ. ಸೊ ಆಬ್ಜೆಕ್ಟಿವ್ ಟು ಮೇಂಟೈನ್ ದಿ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಮತ್ತೆ ಮತ್ತೆ ಒಂದು ಮೀನಿಂಗ್ ನಾನು ಸ್ಟಾರ್ಟಿಂಗ್ ನಿಮಗೆ ಮೀನಿಂಗ್ ಹೇಳಿದ್ನಲ್ಲ, ಆ ಮೀನಿಂಗ್ ಅಲ್ಲೇ ಪೂರ್ತಿ ಫೀಚರ್ಸ್ ಕವರ್ ಆಗುತ್ತೆ, ಅಡ್ವಾಂಟೇಜ್ ಕವರ್ ಆಗುತ್ತೆ, ಆಬ್ಜೆಕ್ಟಿವ್ಸ್, ನೀಡ್ಸ್, ನಾವು ಅದನ್ನ ಯಾವ ತರ ಬೇಕಾದ್ರೂ ಅದನ್ನ ಏನ್ ಮಾಡ್ಬೋದು, ಪ್ರೆಸೆಂಟ್ ಮಾಡ್ಬೋದು. ಬಟ್ ಇಲ್ಲಿ ಹೆಡ್ಡಿಂಗ್ ಆಗಿ ಸಪ್ರೇಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಒಂದು ಮೀನಿಂಗ್ ಏನ್ ತಗೊಂಡಲ್ಲ, ಆ ಮೀನಿಂಗ್ ಅಲ್ಲೇ ಪೂರ್ತಿ ಕವರ್ ಆಗುತ್ತೆ. ಸೊ ಇವಾಗ ಫಸ್ಟ್ ಮೇಂಟೆನೆನ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಅಂದ್ರೆ ಏನೇನ್ ಟ್ರಾನ್ಸಾಕ್ಷನ್ ನಡೀತೋ ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕು, ಒಂದ್ ಕಡೆ ರೆಕಾರ್ಡ್ ಮಾಡ್ಬೇಕು. ಮೇಂಟೈನ್ ಮಾಡೋದಕ್ಕೆ ಏನ್ ಬೇಕು, ಅದ್ರ ಉದ್ದೇಶನೇ ಅದಾಗಿರುತ್ತೆ. ಸೊ ಅಕೌಂಟಿಂಗ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವ್ ಏನೇನ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಮಾಡಿದೀವಿ ಅದನ್ನ ಒಂದ್ ಕಡೆ ಏನ್ ಮಾಡ್ಬೇಕು, ಮೈಂಟೈನ್ ಮಾಡ್ಬೇಕು. ಎರಡನೇ ಉದ್ದೇಶ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಅಂದ್ರೆ ಬಿಸ್ನೆಸ್ ಅಲ್ಟಿಮೇಟ್ಲಿ ನಮ್ಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತಾನೆ ಬೇಕಾಗಿರೋದು. ಅದನ್ನ ಕ್ಯಾಲ್ಕುಲೇಷನ್ ಯಾವ್ದ್ರ ಮುಖಾಂತರ ಮಾಡೋದು, ಅಕೌಂಟಿಂಗ್ ಮುಖಾಂತರ ಮಾಡ್ತೀವಿ. ದೆನ್ ಅದಾದ್ಮೇಲೆ ಡಿಪಿಕ್ಷನ್ ಆಫ್ ಫಿನಾನ್ಷಿಯಲ್ ಪೊಸಿಷನ್. ಅಂದ್ರೆ ನಮ್ ಫಿನಾನ್ಷಿಯಲ್ ಪೊಸಿಷನ್ ಯಾವ ತರ ಇದೆ, ಸೊ ಇದನ್ನ ನಾವ್ ಏನ್ ಮಾಡ್ಬೋದು, ಡಿಪಿಕ್ಟ್ ಮಾಡ್ಬೋದು ಬೈ ಅಕೌಂಟಿಂಗ್. ಲಾಸ್ಟ್ ಆಬ್ಜೆಕ್ಟಿವ್ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಟ್ಸ್ ಯೂಸರ್ಸ್. ಇದಷ್ಟು ನಮಗೆ ಮೀನಿಂಗ್ ಅಲ್ಲೇ ಬಂತ ಅಂದ್ರೆ ಬೇರೆ ಬೇರೆ ತರ ಬಂತು ಮೀನಿಂಗ್ ಅಲ್ಲಿ, ಕಂಪ್ಲೀಟ್ಲಿ ಇದೇ ಮೀನಿಂಗ್ ಇದೆ. ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಪ್ರೋಸೆಸ್ ಮಾಡಿ ಎಂಡ್ ಯೂಸರ್ಸ್ ತಲುಪಿಸ, ಅದೇ ಅಕೌಂಟಿಂಗ್. ಆಯ್ತಾ. ಸೊ ಈ ಅಕೌಂಟಿಂಗು ಏನೆಲ್ಲ ರೋಲ್ ಪ್ಲೇ ಮಾಡುತ್ತೆ ಅಂದ್ರೆ, ಆಸ್ ಎ ಲ್ಯಾಂಗ್ವೇಜ್, ಒಂದು ಭಾಷೆ ಆಗಿರುತ್ತೆ. ಯಾವ್ದ್ರ ಭಾಷೆ, ಬಿಸ್ನೆಸ್. ದೆನ್ ಅದಾದ್ಮೇಲೆ ಹಿಸ್ಟೋರಿಕಲ್ ರೆಕಾರ್ಡ್. ಅಂದ್ರೆ ಏನೇನಾಗಿದೆ ಎಲ್ಲದೂ ರೆಕಾರ್ಡ್ ಮಾಡ್ಕೊಂತ ಇದೀವ, ಇದ್ರ ಕೆಲಸ ಏನು, ಹಳೆನೆಲ್ಲ ರೆಕಾರ್ಡ್ ಮಾಡ್ಕೊಂಡು. ದೆನ್ ಅದಾದ್ಮೇಲೆ ಎಕನಾಮಿಕ್ ರಿಯಾಲಿಟಿ. ಇವಾಗ ನಮ್ಗೆ ಪ್ರಾಫಿಟ್ ಲಾಸ್ ಅಂತ ಬಂದ್ರೆ ತಾನೆ ನಾವು ಯಾವ ತರ ಇದೀವಿ ಅಂತ ಗೊತ್ತ, ರಿಯಾಲಿಟಿನ ತೋರ್ಸೋದಿಕ್ಕೆ. ದೆನ್ ಅದಾದ್ಮೇಲೆ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇದು ಇನ್ನೊಂದು ಕೆಲಸ ಏನ್ ಮಾಡುತ್ತೆ ಅಂದ್ರೆ, ಯಾವ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಗೆ ಕೊಡುತ್ತೆ. ಇನ್ಫಾರ್ಮೇಶನ್ ಸಿಸ್ಟಮ್ ಅಂತಾನೆ ಬರುತ್ತೆ ಒಂದು ಕಾನ್ಸೆಪ್ಟ್, ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ದೆನ್ ಅದಾದ್ಮೇಲೆ ಲೈಕ್ ಎ ಕಮಾಡಿಟಿ. ಸೊ ಅಂದ್ರೆ ಇದನ್ನ ನಾವು ಒಂದು ವಸ್ತು ತರ ಏನ್ ಮಾಡ್ತೀವಿ, ಬಳಸ್ತೀವಿ. ವಸ್ತುವಾಗಿ ಏನ್ ಮಾಡುತ್ತಿದ್ದು, ಕೆಲಸನ ಮಾಡುತ್ತೆ. ಓಕೆನಾ. ಸೊ ಇದಿಷ್ಟು ನಮ್ಗೆ ರೋಲ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಸೊ ಇದಿಷ್ಟೇ ಕಾನ್ಸೆಪ್ಟ್ಗೆ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಕ್ವಶನ್ ಇವಾಗ ಕೇಳಿರೋ ಕ್ವಶನ್ KPSC 1999. ಆಯ್ತಾ. ಪ್ರೀವಿಯಸ್ ಇಯರ್ಲಿ ಕೇಳಿದ್ದಾರೆ, ಮತ್ತೆ ಬೇರೆ ಸ್ಟೇಟ್ ಅಲ್ಲಿ ಈ ಕ್ವಶನ್ ಬೇರೆ ಬೇರೆ ತರ ಯೂನಿವರ್ಸಿಟಿ ಲೆವೆಲ್ ಅಲ್ಲೂ ಕೇಳಿದ್ದಾರೆ. ಸೇಮ್ ಕ್ವಶನ್, ಏನು ಕಾಮ ಫುಲ್ ಸ್ಟಾಪ್ ಚೇಂಜ್ ಇಲ್ಲ. ಬಟ್ ನಾನು KPSC ಇದೆ ಹಾಕಿದ್ದೀನಿ, ಬೇರೆದು ಯಾವ್ದು ಮೆನ್ಷನ್ ಮಾಡಿಲ್ಲ ಅಷ್ಟೇ. ಅಕೌಂಟಿಂಗ್ ಇಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಅಕೌಂಟಿಂಗ್ ಇಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಕಮೆಂಟ್ ಮಾಡಿ ಅಂತ ಕ್ವಶನ್ ಕೊಡಿ. ಈಗ ಈ ಕ್ವಶನ್ಗೆ ಹೆಂಗ್ ಆನ್ಸರ್ ಬರೆಯೋದು, ನಮ್ಗೆ ಇಷ್ಟೊಂದೇನೋ ಗೊತ್ತಾಯ್ತು. ಇವಾಗ ಈ ಕ್ವಶನ್ಗೆ ಹೆಂಗ್ ಆನ್ಸರ್ ಬರೆಯೋದು, ಸ್ಟ್ರೈಟ್ ಆಗಿ ಏನಾದ್ರು ಕೇಳಿದಾರಾ, ಅಥವಾ ವಾಟ್, ವೈ, ವೆನ್ ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದಾರಾ, ನಿಮ್ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾರೆ ಅಲ್ವಾ. ಏನು ಅಕೌಂಟಿಂಗ್ ಅನ್ನೋದು ಯಾವ್ದ್ರ ಲ್ಯಾಂಗ್ವೇಜ್, ಬಿಸ್ನೆಸ್ ನ ಲ್ಯಾಂಗ್ವೇಜ್. ಇವಾಗ ನಾವು ಅದನ್ನ ನಮ್ಮ ಅನಿಸಿಕೆ ತಿಳಿಸ್ಬೇಕು. ಆನ್ಸರ್ ಕನ್ಸ್ಟ್ರಕ್ಟ್ ಮಾಡ್ಬೋದಾ, ಇವಾಗ ನಾವೇನೇ ಥಿಯರಿ ಓದಿದ್ರೆ ಸಡನ್ ಆಗಿ, ಈಗ ಇಷ್ಟೇ ನನ್ಗೆ ಅವಾಗ ಪಾಠ ಮಾಡಿ ಜಾಸ್ತಿ ಮಾಡಿಲ್ಲ. ಸೊ ಯಾಕೆ ಈ ಕ್ವಶನ್ ಇಲ್ಲೇ ಆಗ್ದೆ ಅಂದ್ರೆ, ನಾನು ಈಗ ಏನ್ ಮಾಡಿದೀನಿ ಅಷ್ಟಲ್ಲ ಆನ್ಸರ್, ಇದೇ ಆನ್ಸರ್. ಸೊ ಇವಾಗ ನಾನು ಆನ್ಸರ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಆನ್ಸರ್ ರೈಟಿಂಗ್ ಸೆಷನ್ ಅಂತಾನೆ ಸಪರೇಟ್ ನಿಮ್ ಶೆಡ್ಯೂಲ್ ಅಲ್ಲಿ ನೋಡಿದೀರಾ, ಎಕ್ಸ್ಕ್ಲೂಸಿವ್ಲಿ ಅದಕ್ಕೆ ಸಪರೇಟ್ ಆಗಿದೆ. ಬಟ್ ಆಸ್ ಆಫ್ ನೌ ಈಗ ಟೆಂಪ್ರವರಿಗೆ, ಈಗ ನಮ್ಗೆ ಫಸ್ಟ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್, ವರ್ಡ್ ಲಿಮಿಟ್ಸ್ ಮೇನ್ ಬೇಕಾಗಿರುತ್ತೆ.
ಅಲ್ಲಿ 15 ಮಾರ್ಕ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಆಲ್ 250 ವರ್ಡ್ಸ್ ಇರುತ್ತೆ ಅಲ್ವಾ. ಈಗ 250 ವರ್ಡ್ಸ್ ಅಲ್ಲಿ ನಾನು ಆನ್ಸರ್ನ ಎಂಡ್ ಮಾಡ್ಬೇಕು. ಫಸ್ಟ್ ನಾನು ಇಂಟ್ರೊಡಕ್ಷನ್ ಸ್ಟ್ರೈಟ್ ಅವೇ ಬುಕ್ ಕೀಪಿಂಗ್ ತಗೊಳಕ್ಕಾಗಲ್ಲ, ಎಲ್ಲಿಂದ ಬರ್ಬೇಕು, ಅಕೌಂಟಿಂಗ್ ಇಂದನೇ ಬರ್ಬೇಕು. ಅಕೌಂಟಿಂಗ್ ಬಂದಾದ್ಮೇಲೆ ವೈ ಅಕೌಂಟಿಂಗ್ ಇಸ್ ನೀಡೆಡ್, ಅಥವಾ ಯಾಕೆ ನಮ್ಗೆ, ಅಥವಾ ನೀಡ್ಸ್ ಅಂತ ಏನ್ ನೋಡಿದ್ವಿ, ನೀಡ್ಸ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಅಂತ ತಗೊಂತೀವಿ. ಇಂಪಾರ್ಟೆನ್ಸ್ ಅಂತ ತಗೊಂಡಾದ್ಮೇಲೆ ಸೊ ಆಬ್ಜೆಕ್ಟಿವ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇದೆಲ್ಲ ಲ್ಯಾಂಗ್ವೇಜ್ ನ, ಬಿಸ್ನೆಸ್ ಲ್ಯಾಂಗ್ವೇಜ್ ನ ತೋರಿಸ್ತಾ ಇರೋದು ಯಾವುದು, ಅಕೌಂಟಿಂಗ್. ಬಿಸ್ನೆಸ್ ಅಂದ್ರೆ ಏನು ಅಂತ ತೋರಿಸ್ತಾ ಇರೋದು ನಮ್ಮ ಆಬ್ಜೆಕ್ಟಿವ್. ಸೊ ಈ ಒಂದು ಆಬ್ಜೆಕ್ಟಿವ್ಸ್ ಇಂದ, ಈ ಒಂದು ಇಂಪಾರ್ಟೆನ್ಸ್ ಇಂದ ನಮ್ಗೆ ಒಂದು ಬಿಸ್ನೆಸ್ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರೋದು. ಅಂದ್ರೆ ಬಿಸ್ನೆಸ್ ಭಾಷೆನ ಮಾತಾಡ್ಬೇಕು ಅಂದ್ರೆ ಬಿಸ್ನೆಸ್ ನ ಭಾಷೆ ಯಾವ್ದಾಗಿರುತ್ತೆ, ಅಕೌಂಟ್ಸ್ ಆಗಿರುತ್ತೆ. ಯಾವ ತರ, ಪ್ರಾಫಿಟ್ ಅಂಡ್ ಲಾಸ್, ಆಯ್ತಾ, ವೆಲ್ ಕಂಪನಿ ಅಥವಾ ಎಕನಾಮಿಕಲಿ ಇನ್ಕ್ರೀಸ್ ಕಂಪನಿ, ವೆಲ್ತ್ ಜಾಸ್ತಿ ಆಗಿದೆ. ಸೊ ಈ ತರ ಯಾವ್ದ್ರ ಮುಖಾಂತರ ಗೊತ್ತಾಗುತ್ತೆ ನಮ್ಗೆ, ಥ್ರೂ ದಿ ಅಕೌಂಟಿಂಗ್. ಫಾರ್ ದೀಸ್ ಎಕ್ಸಾಂಪಲ್ಸ್ ಅಥವಾ ದೀಸ್ ಆಬ್ಜೆಕ್ಟಿವ್ಸ್ ವಿ ಕ್ಯಾನ್ ಸೇ ದಟ್ ಅಕೌಂಟಿಂಗ್ ಇಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಎಂಡ್ ಮಾಡ್ಬೋದಾ, ಆಮೇಲೆ ಆನ್ಸರ್ ರೈಟಿಂಗ್ ಸಪರೇಟ್ ಇರುತ್ತೆ. ಬಟ್ ಈಗ ಒಂದು ಕಾನ್ಸೆಪ್ಟ್ ಮಾಡಿದ್ಕೆ ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ. ಕ್ಲಿಯರ್, ಅರ್ಥ ಆಯ್ತಾ ಇಷ್ಟು? ಸೊ ನೆಕ್ಸ್ಟ್ ಮೂವ್ ಆಗೋಣ, ಅಕೌಂಟಿಂಗ್ ಸೈಕಲ್. ಆಯ್ತಾ. ಸೊ ಅಕೌಂಟಿಂಗ್ ಸೈಕಲ್ ಅಂತ ಕರಿತೀವಿ. ಸೊ ಸೈಕಲ್ ಅಂತ ಅಂದ್ರೆ ನಮ್ಗೆ ಯೂಶ್ವಲಿ ನೀವು ಕೇಳಿರ್ತೀರಾ, ಪಿ ಜಿ ಯು ಜಿಲೆಲ್ಲ ನಮ್ಗೆ ಬಿಸ್ನೆಸ್ ಲೈಫ್ ಸೈಕಲ್ ಅಂತ ಬರ್ತಾ ಇತ್ತು. ಬಿಸ್ನೆಸ್ ಲೈಫ್ ಸೈಕಲ್, ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಪ್ರಾಡಕ್ಟ್ ಲೈಫ್ ಸೈಕಲ್, ಲೈಕ್ ಡಿಕ್ಲೈನಿಂಗ್ ಸ್ಟೇಜ್ ಅಥವಾ ಸ್ಯಾಚುರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅಕೌಂಟಿಂಗ್ ಸೈಕಲ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಬಿಗಿನ್ ವಿತ್ ದಿ ಟ್ರಾನ್ಸಾಕ್ಷನ್. ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ ನಾವು, ಟ್ರಾನ್ಸಾಕ್ಷನ್. ಅಂದ್ರೆ ಇವಾಗ ಒಂದು ಟ್ರಾನ್ಸಾಕ್ಷನ್ ಇಂದ ಸ್ಟಾರ್ಟ್ ಮಾಡ್ಕೊಂತೀವಿ. ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಯ್ತು, ಎಕ್ಸ್ ಪರ್ಚೇಸ್ಡ್ ಆಯ್ತಾ, ಅಥವಾ ಮಿಸ್ಟರ್ ಎ ಪರ್ಚೇಸ್ಡ್ ಗೂಡ್ಸ್ ವರ್ತ್ ರುಪೀಸ್ ಅಂತ ಸ್ಟಾರ್ಟ್ ಆದ್ರೆ ಅದು ಪರ್ಚೇಸ್ ಎಂಟ್ರಿ ಆಗಿರುತ್ತೆ. ನಾವು ಜರ್ನಲ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಡೈರೆಕ್ಟ್ ಜರ್ನಲ್ ಎಂಟ್ರಿ ಮಾಡ್ತೀವಿ, ಸಬ್ಸಿಡರಿ ಬುಕ್ಸ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಸಬ್ಸಿಡರಿ ಎಂಟ್ರಿ ಮಾಡ್ತೀವಿ. ಸೊ ಸಬ್ಸಿಡರಿ ಬುಕ್ಸ್ ಅಂದ್ರೆ ಗೊತ್ತಿರುತ್ತೆ ಆಯ್ತಾ, ಸಪರೇಟ್ ಬುಕ್ಸ್ ಅಂತ ಕರೀತಾರೆ, ಸಬ್ ಬುಕ್ಸ್ ಅಂತ ಕರಿತೀವಿ. ಆ ಟ್ರಾನ್ಸಾಕ್ಷನ್ ಇಂದ ನಾವು, ಇದು ಬುಕ್ ಕೀಪಿಂಗ್. ಅಂದ್ರೆ ಟ್ರಾನ್ಸಾಕ್ಷನ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಯಾವ್ದಾಗಿರುತ್ತೆ, ಬುಕ್ ಕೀಪಿಂಗ್. ಬುಕ್ ಕೀಪಿಂಗ್ ಇಂದ ಎಲ್ಲಿ ಹೋಗ್ತೀವಿ, ಜರ್ನಲ್ ಎಂಟ್ರೀಸ್. ಓಕೆನಾ. ಜರ್ನಲ್ ಇಂದ ಎಲ್ಲಿಗೆ ಪೋಸ್ಟ್ ಮಾಡ್ತಾರೆ, ಲೆಡ್ಜರ್ಗೆ ಏನಾಗುತ್ತೆ, ಪೋಸ್ಟ್ ಆಗುತ್ತೆ. ಎಲ್ಲಿಗೆ ಪೋಸ್ಟ್ ಮಾಡ್ತೀವಿ ಇದನ್ನ, ಲೆಡ್ಜರಿಗೆ ಪೋಸ್ಟ್ ಮಾಡ್ತೀವಿ. ಅಗೇನ್ ಲೆಡ್ಜರ್ ಇಂದ ನಾವು ಇದನ್ನ ಏನ್ ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಓಕೆನಾ. ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ವರ್ಕ್ ಶೀಟ್. ಸೊ ಏನೇನೆಲ್ಲ ನಾವು ಮಾಡಿದೀವಿ ಅದನ್ನ ವರ್ಕಿಂಗ್ ನೋಟ್ಸ್ ಅಂತ ಕರಿತಾರೆ. ಇವಾಗ ನೋಟ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ. ನೋಟ್ಸ್ ಆಫ್ ಅಕೌಂಟ್ ಇಂದ ಎಲ್ಲಿಗೆ ಬರ್ತೀವಿ, ಅಡ್ಜಸ್ಟೆಡ್ ಜರ್ನಲ್ ಎಂಟ್ರೀಸ್. ಆಯ್ತಾ. ಸೊ ಒಂದು ಕ್ವಶನ್ ಏನಂತಂದ್ರೆ, ಇವಾಗ ಆಲ್ಮೋಸ್ಟ್ ನಾವೆಲ್ಲ ಪಿ ಯು ಸಿ ಇಂದ ಮಾಸ್ಟರ್ ಡಿಗ್ರಿವರೆಗೂ ಮಾಡಿದ್ವಿ. ಫೈನಲ್ ಅಕೌಂಟ್ ಅಥವಾ ಬೇರೆ ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಮಾಡ್ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲವೊಂದು ಎಂಟ್ರಿ ಕೊಡ್ತಾರೆ, ಕರೆಕ್ಟ್ ಅಲ್ವಾ. ಇವಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನ ಎಷ್ಟು ಸಲ ತಗೊಂತೀವಿ ನಾವು, 2 ಸಲ ತಗೊಂತೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ತಗೊಂಡಿಲ್ಲ ಅಂದ್ರೆ ಟ್ಯಾಲಿ ಆಗಲ್ಲ, ಕರೆಕ್ಟ್ ತಾನೆ. ಏನಕ್ಕೆ 2 ಸಲ ತಗೊಬೇಕು, ನಾನು ಫಸ್ಟ್ ಹೇಳಿದೆ ಟ್ಯಾಲಿ ಆಗಕ್ಕೆ ಅಂತ, ಆನ್ಸರ್ ಹೇಳ್ಬಾರ್ದು ಅಂತ. ಯಾಕೋಸ್ಕರ, ಬಿಕಾಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಅಥವಾ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಯಾರಿಗಾದ್ರೂ ಕೇಳ್ಬಿಟ್ಟು ಅಡ್ಜಸ್ಟ್ಮೆಂಟ್ ಇರೋದು ಯಾಕೆ 2 ಸಲ ತಗೊಬೇಕಂದ್ರೆ ಟ್ಯಾಲಿ ಆಗಕ್ಕೆ ಅಂತ ಹೇಳ್ಬೋದು. ಅದಕ್ಕೆ ಫಸ್ಟೇ ನಾನೇ ಹೇಳಿದೆ ಟ್ಯಾಲಿ ಆಗಕ್ಕೆ ಅಂತ, ಟ್ಯಾಲಿ ಆಗುತ್ತಲ್ವಾ ಅಂತ. ಸೊ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಮುಂದೆ ಬರುತ್ತೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ. ಯಾಕೆಂದ್ರೆ ಇದನ್ನ ನಾವ್ ಇಲ್ಲಿ ಒಂದ್ಸಲಿ ತಗೊಂಡಿರೋದನ್ನ ಇಲ್ಲೆಲ್ಲ 2 ಸಲ ಎಂಟ್ರಿ ಮಾಡ್ಕೊಂಡ್ ಬಂದಿರ್ತೀವಿ, ಅಪ್ ಟು ಎಲ್ಲಿವರೆಗೂ, ಟ್ರಯಲ್ ಬ್ಯಾಲೆನ್ಸ್ ವರ್ಗು. ಅಡ್ಜಸ್ಟಿಂಗ್ ಎಂಟ್ರೀಸ್ ನಮ್ಗೆ, ಸೊ ಅಡ್ಜಸ್ಟಿಂಗ್ ಎಂಟ್ರೀಸ್ ಆರ್ ಎಂಟ್ರೀಸ್ ಗಿವನ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಬೈ ದಿ ಮ್ಯಾನೇಜ್ಮೆಂಟ್ ಅಥವಾ ರಿಲೇಟೆಡ್ ಪಾರ್ಟೀಸ್ ಅಂತ ಕರೀತಾರೆ. ಇವಾಗ ಕ್ಲೋಸಿಂಗ್ ಸ್ಟಾಕ್ ಫಾರ್ ಎಕ್ಸಾಂಪಲ್, ಕ್ಲೋಸಿಂಗ್ ಸ್ಟಾಕು ನಮ್ಗೆ ಅಕೌಂಟೆಂಟಿಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ ಅಂತ. ಯಾರು ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ, ಸ್ಟೋರ್ ಕೀಪರ್ ಅಥವಾ ಸ್ಟೋರ್ ಮ್ಯಾನೇಜರ್ ಯಾರು ಇರ್ತಾನೆ ಅವ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಅವನಿಗೆ ಮಾತ್ರ ಗೊತ್ತಿರುತ್ತೆ ಏನಂತ, ಅವ್ನು ಫಿಫೋ ಮೆಥಡ್ ಮಾಡಿದಾನ, ಲೀಫೋ ಮೆಥಡ್ ಮಾಡಿದಾನ, ಸಿಂಪಲ್ ವೇಟೆಡ್, ಅವ್ನು ಯಾವ ಮೆಥಡ್ ಮಾಡಿದಾನ ಅದ್ರ ಮುಖಾಂತರ ನಮ್ಗೆ ಏನ್ ಮಾಡ್ತಾನೆ, ಕೊಡ್ತಾನೆ. ಅಕೌಂಟೆಂಟಿಗೆ ಗೊತ್ತಿರಲ್ಲ ಎಲ್ಲಿವರೆಗೂ, ಇಯರ್ ಎಂಡ್ ವರ್ಗು. ಸರಿನಾ. ನೆಕ್ಸ್ಟ್ ಅದಾದ್ಮೇಲೆ ಸೇಲ್ಸ್ ಮ್ಯಾನೇಜರಿಗೆ ಗೊತ್ತಿರುತ್ತೆ ಎಷ್ಟು ಅವ್ನು ರಿಸೀವಬಲ್ ನ ಕಲೆಕ್ಟ್ ಮಾಡಿದಾನೆ, ಎಷ್ಟು ಜನ ಮೋಸ ಮಾಡಿದ್ದಾರೆ. ಬ್ಯಾಡ್ ಡೆಟ್ಸ್ ಅಂತ ಕೇಳಿರ್ದಿರಲ್ವಾ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್, ಅದನ್ನ ಯಾರು ಕ್ರಿಯೇಟ್ ಮಾಡೋದು, ಮ್ಯಾನೇಜರ್. ದೆನ್ ಅದಾದ್ಮೇಲೆ ಮ್ಯಾನೇಜರಿಗೆ ಗೊತ್ತಿರುತ್ತೆ, ಅಂದ್ರೆ ಇವಾಗ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಯಾರು ನೋಡ್ಕೊಂತ ಇದ್ರೆ ಅವನಿಗೆ ಗೊತ್ತಿರುತ್ತೆ ಡಿಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡಬೇಕು ಫಾರ್ ಅಸೆಟ್ಸ್ಗೆ, ಕರೆಕ್ಟ್ ಅಲ್ವಾ. ಮತ್ ನಾವ್ ಯಾರಿಗಾದ್ರೂ ಮುಂಚೆನೆ ಸ್ಯಾಲ್ರಿ ಕೊಟ್ಬಿಟ್ಟಿದೀವಾ,
ಪ್ರೀಪೇಯ್ಡ್. ಮತ್ತೆ ನಾವ್ ಯಾರಿಗಾದ್ರೂ ಅರಿಯರ್ಸ್ ಉಳಿಸಿದೀವಾ, ಔಟ್ಸ್ಟ್ಯಾಂಡಿಂಗ್. ಸೊ ಇದೆಲ್ಲ ನಮ್ಗೆ ಲಾಸ್ಟ್ ಅಲ್ಲಿ ಅವ್ನು ಕೊಡೋದ್ರಿಂದ ನಮ್ಗೆ ಎಷ್ಟು ಸಲ ಎಂಟ್ರಿ ಮಾಡ್ಬೇಕು ನಾವು, 2 ಸಲ ಎಂಟ್ರಿ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, 2 ಸಲ ಎಂಟ್ರಿ ಬರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದ್ರೆ ಎಷ್ಟು ಸಲ ಬರಬೇಕು, 2 ಟೈಮ್ಸ್ ಬರಬೇಕು, ಬಿಕಾಸ್ ಆಫ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಓಕೆನಾ. ದೆನ್ ಅದನ್ನ ಏನ್ ಮಾಡ್ತೀವಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ ನಮ್ಗೆ? ಹ್ಮ್ ಹಳೇದು ಫಸ್ಟ್ ಹೇಳಿದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್, ಪ್ರಾಫಿಟ್ ಅಂಡ್ ಲಾಸ್, ಅಪ್ರಾಪ್ರಿಯೇಷನ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ಓಲ್ಡ್ ವರ್ಷನ್ ಇದೆ ಅಲ್ವಾ, 1956 ಆಕ್ಟ್ ಪ್ರಕಾರ ನಾವು ಮಾಡ್ತಾ ಇದ್ದಿದ್ದು. ಈಗ 2013 ಆಕ್ಟ್ ಪ್ರಕಾರ ಯಾವ್ದು ಮಾಡ್ತೀವಿ? ಹ್ಮ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್. ಆಯ್ತಾ. ಸೊ ಇದು ಎರಡನ್ನ ಯೂಶುವಲಿ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಮಾಡಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ದೀಸ್ ಆರ್ ದಿ 3 ಸ್ಟೇಟ್ಮೆಂಟ್ಸ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ 2030 ಆಕ್ಟ್. ಓಕೆನಾ. 2013 ಪ್ರಕಾರ ನಾವೇನ್ ಮಾಡ್ತೀವಿ, ಇದನ್ ಮೂರ್ನ ಮಾಡ್ತೀವಿ. ಇದಾದ್ಮೇಲೆ ಬುಕ್ಸ್ ನ ಏನ್ ಮಾಡ್ತಾರೆ, ಕ್ಲೋಸ್ ಮಾಡಿ ಎಂಡ್ ಯೂಸರ್ಸ್ ಕೊಡ್ತೀವಿ. ಓಕೆನಾ. ಸೊ ಇದು ಅಗೇನ್ ಮತ್ತೆ ಏನಾಗ್ತಿರುತ್ತೆ, ನೆಕ್ಸ್ಟ್ ಇಯರ್ಗೆ ಹೆಂಗೆ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಅಕೌಂಟಿಂಗ್ ಸೈಕಲ್. ಆಯ್ತಾ. ಸೊ ಇದಕ್ಕೂ ಅಷ್ಟೇ ಯಾವ್ದೋ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ಸ್ ಬಂದಿದೆ ಅಕೌಂಟಿಂಗ್ ಸೈಕಲ್ ಮೇಲೆ. ಅಂದ್ರೆ ನಾವು ಯಾವ ತರ ಅಕೌಂಟಿಂಗ್ ಸೈಕಲ್ ನ ಜಸ್ಟಿಫೈ ಮಾಡ್ತೀರಾ, ಅದಕ್ಕೆ ಸೂಟಬಲ್ ಎಕ್ಸಾಂಪಲ್ ಸಮೇತ ಜಸ್ಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ ಕ್ವಶನ್. ನಾನು ಇಲ್ಲಿ ಹಾಕಿಲ್ಲ ಕ್ವಶನ್ ನ, ಬಟ್ ಜಸ್ಟ್ ಹೇಳ್ತಾರೆ ಸೂಟಬಲ್ ಎಕ್ಸಾಂಪಲ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೊಡೋದು. ಅಂದ್ರೆ ಒಂದೊಂದು ನಾವು ಎಂಟ್ರಿ ಮಾಡ್ಬೇಕಾದ್ರು ಎಕ್ಸಾಂಪಲ್ ಕೊಟ್ಟು ಆನ್ಸರ್ ನ ಎಂಡ್ ಮಾಡು. ಅವರೇ ಮೆನ್ಷನ್ ಮಾಡಿದ್ರೆ ಏನಂತ, ಸೂಟಬಲ್ ಎಕ್ಸಾಂಪಲ್ಸ್. ಓಕೆ. ಸೊ ನೆಕ್ಸ್ಟ್, ಈಸ್ ಅಕೌಂಟಿಂಗ್ ಸೈನ್ಸ್ ಆರ್ ಆರ್ಟ್ಸ್? ಅಕೌಂಟಿಂಗ್ ಅನ್ನೋದು ಸೈನ್ಸಾ ಅಥವಾ ವಿಜ್ಞಾನವೋ ಅಥವಾ ಕಲೆಯೋ? ಸೇಮ್ ಕ್ವಶನ್, ಇದು ಅಷ್ಟೇ ಕ್ವಶನ್ ಬಂದಿದೆ ಮೇನ್ಸ್ ಅಲ್ಲಿ, ಸೇಮ್ ಹಿಂಗೆ ಕೊಟ್ಟು. And the accounting is a science or arts? Justify your answer. Justify or comment. ಸೊ ಇವಾಗ ಸೈನ್ಸ್ ಅಂದ್ರೆ ಯಾಕೆ ಸೈನ್ಸ್ ಅಂತೀವಿ? ಇಟ್ಸ್ ಕಂಟೈನ್ ಸರ್ಟೆನ್ ಪ್ರಿನ್ಸಿಪಲ್ಸ್. ಇದೆಯಾ ಪ್ರಿನ್ಸಿಪಲ್ ನಮ್ಮಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಕನ್ವೆನ್ಷನ್ಸ್ ಅಂತ. ದೆನ್ ಯೂನಿವರ್ಸಲಿ ಅಪ್ಲಿಕಬಲ್ ಅಥವಾ ಯೂನಿವರ್ಸಲ್ ಅಪ್ಲಿಕೇಶನ್. ಎಲ್ಲರೂ ಒಪ್ಕೊಂಡಿದ್ದಾರೆ ಅಕೌಂಟ್ಸ್ ನ, ಎಲ್ಲಾ ಕಡೆನೂ ಅಗ್ರಿ ಮಾಡ್ತೀವಾ? ದೆನ್ ಅದಾದ್ಮೇಲೆ ಕಾಸ್ ಅಂಡ್ ಎಫೆಕ್ಟ್. ಅಂದ್ರೆ ಇವಾಗ ನಾನು ಪರ್ಚೇಸ್ ಮಾಡಿ ಜಾಸ್ತಿ ಪರ್ಚೇಸ್ ಮಾಡಿ ಕಮ್ಮಿ ಸೇಲ್ ಮಾಡಿದ್ರೆ ಲಾಸ್ ಆಗುತ್ತಾ? ಅಥವಾ ಜಾಸ್ತಿ ಸೇಲ್ ಮಾಡ್ಬಿಟ್ಟು ಕಡಿಮೆ ಖರ್ಚು ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತಾ? ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಇದೆ ಸೈನ್ಸ್ ಅಲ್ಲಿ. ಯಾವಾಗ್ಲೂ ಅದೇ ತಾನೇ ಸೈನ್ಸ್ ಪ್ರೂವ್ ಮಾಡೋದು. ಸೊ ನನ್ಗೇನು ಮಾಡಿದೀನಿ ಅದಕ್ಕೆ ಪ್ರತಿಫಲ ಏನು? ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಸೈನ್ಸ್ ಅಂತ ಕರಿತೀವಿ. ಮತ್ತೆ ಆರ್ಟ್ಸ್ ಅಂತ ಯಾಕೆ ಹೇಳ್ಬೋದು? ನಾಲೆಡ್ಜ್. ಸೊ ಇದು ಜ್ಞಾನದಿಂದ ಮಾತ್ರ ಮಾಡಕ್ಕಾಗೋದು, ಸುಮ್ನೆ ಎಲ್ಲರೂ ಮಾಡಕ್ಕಾಗಲ್ಲ. ಸೊ ಇವಾಗ ನಾವ್ ಯಾರಿಗೂ ಹೋಗ್ಬಿಟ್ಟು ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೊಟ್ರೆ ಮಾಡ್ತಾರಾ? ಮಾಡಲ್ಲ. ಸೊ ಮೋರ್ ಓವರ್ ನಾಲೆಡ್ಜ್ ಅಂದ್ರೆ ಕಲೆ ಅನ್ನೋದು ಯಾವಾಗ್ಲೂ ಏನಿರುತ್ತೆ, ಜ್ಞಾನಕ್ಕೆ ಸಂಬಂಧಪಟ್ಟು. ಆಯ್ತಾ. ನಾವು ಅಕೌಂಟ್ಸ್ ನ ಕಲೆ ಅಂತ ಕರೆದ್ರೆ ಯಾಕೆ ಅಂದ್ರೆ ಅದು ಜ್ಞಾನದಿಂದ ಆಗುವಂಥದ್ದು, ವಿದ್ಯೆಯಿಂದ ಆಗುವಂಥದ್ದು. ದೆನ್ ಅದಾದ್ಮೇಲೆ ಸೊ ಅಕ್ಸೆಪ್ಟೆಡ್ ಥಿಯರೀಸ್ ಬರುತ್ತೆ ಕೆಲವೊಂದು ಅಪ್ರೋಚಸ್. ಅಂದ್ರೆ ಇವಾಗ ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದಾಗ ಥಿಯರಿ ಅಂತ ಕೇಳಿರ್ತೀರಾ. MM ಮಾಡಿಗ್ಲಿನ್ ಮಿಲ್ಲರ್. ಓಕೆನಾ. ಸೊ ದೆನ್ ಅದಾದ್ಮೇಲೆ ನಮ್ಗೆ ಡಿವಿಡೆಂಡ್ ಥಿಯರೀಸ್ ಬರುತ್ತೆ. ಆಯ್ತಾ. ಸೊ ಥಿಯರಿ ಆಫ್ ರಿಲೆವೆನ್ಸ್ ಅಂಡ್ ಇರ್ರಿಲೆವೆನ್ಸ್ ಅಂತ ಕೇಳಿರ್ತೀರಾ. ಸೊ ಅಂದ್ರೆ ಕೆಲವೊಂದು ನಮ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಬಂದ್ರೆ ಲೀಡರ್ಶಿಪ್ ಥಿಯರಿ, ಆರ್ಗನೈಸೇಷನ್ ಬಿಹೇವಿಯರ್ ಅಲ್ಲಿ ಮಾಸ್ಲೋಸ್ ಥಿಯರಿ. ಸೊ ನಾವು ಅಕೌಂಟ್ಸ್ ನಲ್ಲಿ ಅಂದ್ರೆ ಅಥವಾ ಒಂದು ಈ ಕಾಮರ್ಸ್ ಇದ್ರಲ್ಲಿ ನಾವು ಯಾವ್ದ್ರಲ್ಲಿ ಬೇಸ್ ಮಾಡ್ತೀವಿ, ಥಿಯರೀಸ್ ಮುಖಾಂತರ ಮಾಡ್ತೀವಿ. ದೆನ್ ಅದಾದ್ಮೇಲೆ ರೂಲ್ಸ್, ಕಾನ್ಸೆಪ್ಟ್, ಕನ್ವೆನ್ಷನ್, ಅಗೇನ್ ಇದು ಅಷ್ಟೇ ಪ್ರಿನ್ಸಿಪಲ್ ಇಂದ ನಡೆಯುತ್ತೆ. ದೆನ್ ಅದಾದ್ಮೇಲೆ ನಾವು ಆರ್ಟ್ಸ್ ಅಥವಾ ಕಲೆ ಅಂತಂದ್ರೆ ನಾವ್ ಎಷ್ಟು ಎಕ್ಸ್ಪರ್ಟ್ ಆಗ್ತೀವಿ ಅಷ್ಟು, ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಎಕ್ಸ್ಪರ್ಟ್ ಆಗ್ಬೋದಾ? ಸೊ ಸೇಮ್ ಥಿಂಗ್, ಅದಕ್ಕೆ ಏನಂತ ಕರೀತಾರೆ, ಆರ್ಟ್ ಅಂತ ಕರೀತಾರೆ. ಸೊ ಅವ್ರ ಆನ್ಸರ್ ಇದಕ್ಕೆ ಏನಂತ ಹೇಳ್ಬೋದು, ಅಕೌಂಟಿಂಗ್ ಬೋತ್ ಸೈನ್ಸ್ ಅಂಡ್ ಆರ್ಟ್ಸ್. ಸೊ ಬರೀ ಇಷ್ಟನ್ ಪಾಯಿಂಟ್ಸ್ ಜೊತೆಗೆ ನಾವ್ ಏನ್ ಮಾಡಿದ್ರೆ 10 ಮಾರ್ಕ್ಸ್ ಬರೋ ಅಡಿಷನ್. ಓಕೆನಾ. ಇವಾಗ ನಾನು ಇಲ್ಲಿ ಸರ್ಟೆನ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದೆ, ಯಾವ್ದು ಪ್ರಿನ್ಸಿಪಲ್ ಇದೆ ಅಂತ ಎಕ್ಸಾಂಪಲ್. ಆಯ್ತಾ. ದೆನ್ ಅದಾದ್ಮೇಲೆ ಯೂನಿವರ್ಸಲ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ಅಲ್ಲಿ ಅಪ್ಲಿಕಬಿಲಿಟಿ ಆಗುತ್ತೆ. ನಾನ್ ಪ್ರಾಫಿಟ್ ಟ್ರೇಡಿಂಗ್ ಆರ್ಗನೈಸೇಷನ್, ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲೆಲ್ಲ ಅಪ್ಲಿಕೇಬಲ್ ಆಗುತ್ತೆ? ಎಲ್ಲಾ ಕಡೆ ಅಪ್ಲಿಕೇಬಲ್ ಆಗುತ್ತಾ? 99% ಎಲ್ಲಾ ಕಡೆ ಏನಾಗುತ್ತೆ, ಅಕೌಂಟಿಂಗ್ ಅಪ್ಲಿಕೇಬಲ್ ಇದೆ. ದೆನ್ ಅದಾದ್ಮೇಲೆ ಕಾಸ್ ಅಂಡ್ ಎಫೆಕ್ಟ್. ಅವಾಗ್ಲೇ ಹೇಳಿದೆ, ನಾವೇನ್ ಕಾಸ್ ಮಾಡಿದ್ವು, ನಾವೇನ್ ಪ್ರಯತ್ನ ಪಟ್ಟು ಅದ್ರ ಮೇಲೆ ನಮ್ಗೆ ಏನಾಗಿರುತ್ತೆ, ರಿಸಲ್ಟ್ಸ್ ನಿಂತಿರುತ್ತೆ. ಸೊ
ಈಚ್ ಎವ್ರಿ ಕಾನ್ಸೆಪ್ಟ್ ಅಂದ್ರೆ ಒಂದೊಂದು ವರ್ಡ್ಗೂ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೂಟಬಲ್ ಎಕ್ಸಾಂಪಲ್ ಕೊಟ್ಟು ಇದು ಅಷ್ಟೇ 15 ಮಾರ್ಕ್ಸ್ ಕ್ವಶನ್. ಹ್ಮ್. ಸೊ ಕ್ಲಿಯರ್, ಅರ್ಥ ಆಯ್ತಾ ಇದು? ಹ್ಮ್. ಸೊ ಮೂವಿಂಗ್ ಆನ್ ಅಗೇನ್, ಸ್ಕೋಪ್. ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲಿ ಇದ್ರ ವ್ಯಾಪ್ತಿ ಇದೆ ಅಂತ ಜಸ್ಟ್ ಯೂನಿವರ್ಸಲ್ ಅಪ್ಲಿಕೇಬಲ್ ಅಂತ ಹೇಳಿದ್ನಲ್ವ, ಆ ಪಾಯಿಂಟ್ಗೆ ಇದನ್ನ ಸೇರಿಸ್ಕೊಂಡ್ಬಿಡು, ಅಂದ್ರೆ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಆಯ್ತಾ? ಸೊ ಬಿಸ್ನೆಸ್ ವರ್ಡ್ ಅಂತ ಹೇಳ್ತೀವಿ. ಇವಾಗ ಬಿಸ್ನೆಸ್ ವರ್ಡ್ ಅಂದ್ರೆ ನಮ್ಗೆಲ್ಲ ಅದು ಕವರ್ ಆಗೋದು ಪೂರ್ತಿಯಾಗಿ. ಏನೇನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಆಕ್ಟಿವಿಟಿ ಮಾಡೋದು ಯಾರ್ಯಾರು ಇರ್ತಾರೆ ಅದೆಲ್ಲದಕ್ಕೂ ಕವರ್ ಆಗುತ್ತೆ. ಅದು ಸೋಲ್ ಪ್ರೊಪ್ರೈಟರ್ಶಿಪ್ ಇಂದ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಯಾರೇನು ಬಿಸ್ನೆಸ್ ಫಾರ್ಮೇಶನ್ ಇದೆ, ಆ ಬಿಸ್ನೆಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದಿರಲ್ವಾ ನೀವು? ಸೋಲ್ ಟ್ರೇಡಿಂಗು, ಪಾರ್ಟ್ನರ್ಶಿಪ್ ಫಾರ್ಮು, ಮತ್ತೆ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಅದ್ರದಲ್ದೆ ಅದರ್ದೇನ್ ಬರುತ್ತೆ, ಸೊ LLP ಬರುತ್ತೆ, ಅಸೋಸಿಯೇಷನ್ ಆಫ್ ಪಾರ್ಟೀಸ್ ಬರುತ್ತೆ. ಆಯ್ತಾ? ಸೊ ಈ ತರ ಮತ್ತೆ HUF ಬರುತ್ತೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಏನೇನಿದೆ ಎಲ್ಲಾ ಬಿಸ್ನೆಸ್ ವರ್ಡ್ಗೂ ಏನಾಗುತ್ತೆ, ಕವರ್ ಆಗುತ್ತೆ ಇದು. ದೆನ್ ಅದಾದ್ಮೇಲೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸಣ್ಣ ಪುಟ್ಟ ಅಂಗಡಿಯವರು ಅಥವಾ ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಾನ್ ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೋಷಿಯಲ್ ಈವೆಂಟ್ ಅಂದ್ರೆ ಸಾಮಾನ್ಯ ಜನರು ಇರುವಂತ ಸಂಸ್ಥೆಗಳು, ಅವ್ರ ಹತ್ರನೂ ಇರುತ್ತಾ ಇದು ಅಕೌಂಟ್ಸ್ ನ ನೋಡ್ತೀವಾ. ದೆನ್ ಅದಾದ್ಮೇಲೆ ನಾನ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ಸ್. ಆಯ್ತಾ? ಸೊ ನಾನ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಬಂದ ತಕ್ಷಣ ನಮಗೆ ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಚಾರಿಟಬಲ್ ಟ್ರಸ್ಟ್ ಆಗಿರ್ಬೋದು, ಇದನ್ನೇನಂತ ಕರಿತೀವಿ, ನಾನ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ದೆನ್ ಲಾಸ್ಟ್ ಒನ್ ಪ್ರೊಫೆಷನಲ್ ಪರ್ಸನ್ಸ್. ಸೊ ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್, ಆಯ್ತಾ, ಮೆಡಿಕಲ್ ಪ್ರೊಪ್ರೈಟರ್ಸ್. ಸೊ ಇವರೆಲ್ಲ ನಮ್ಗೆ ಏನಾಗಿರ್ತಾರೆ, ಪ್ರೊಫೆಷನಲ್. ಸೊ ಎಲ್ಲಾ ಕಡೆ ನಾವೇನ್ ಮಾಡ್ತೀವಿ, ಇದನ್ನ ಬಳಸ್ತೀವಿ. ಸೊ ಅದಕ್ಕೆ ನಾವೇನ್ ಹೇಳಿದ್ರೆ ಇಟ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್. ಅದು ಯಾವ್ದೋ ಒಂದು ಸ್ಟೇಟ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಅಕೌಂಟಿಂಗ್ ಇಸ್ ಎ ಯೂನಿವರ್ಸಲಿ ಅಪ್ಲಿಕೇಬಲ್ ಸಬ್ಜೆಕ್ಟ್. ಸಮ್ ಈ ತರ ವರ್ಡಿಂಗ್ಸ್ ಅಲ್ಲಿ ಯೂನಿವರ್ಸಲಿ ಅಪ್ಲಿಕೇಬಲ್, ಅದು ಅಕೌಂಟಿಂಗ್ ಇಸ್ ಎ ಯೂನಿವರ್ಸಲಿ ಅಪ್ಲಿಕೇಬಲ್ ಕ್ವಶನ್ ಮಾರ್ಕ್, ಜಸ್ಟಿಫೈ. ಅಕೌಂಟ್ಸ್ ಅನ್ನೋದು ಪ್ರಪಂಚದ ಎಲ್ಲರೂ ಒಪ್ಕೋಣ ಅಂತದ, ಜಸ್ಟಿಫೈ ಮಾಡಿ ಅಂತ ಕೇಳಿದ್ರು. ಮಾಡ್ಬೋದಾ ಜಸ್ಟಿಫೈನಾ? ಹ್ಮ್. ದೆನ್ ನೆಕ್ಸ್ಟ್, ಸೊ ಹಿಸ್ಟ್ರಿ ಅದು ಇನ್ನೊಂದಿದೆ, ರಿಲೇಶನ್ಶಿಪ್ ಆಫ್ ಅಕೌಂಟಿಂಗ್ ವಿತ್ ಅದರ್ ಡಿಸಿಪ್ಲಿನ್ಸ್. ಸೊ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆಗೆ ಯಾವ ತರ ರಿಲೇಶನ್ಶಿಪ್ ಇದೆ. ಓನ್ಲಿ ಅಕೌಂಟಿಂಗ್ ಇಂದ ಮಾತ್ರ ನಾವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಕ್ಕಾಗತ್ತಾ, ಡಿಸೈಡ್ ಮಾಡಕ್ಕಾಗತ್ತಾ? ಅದ್ರ ಜೊತೆಗೆ ಬೇರೆದು ಇರ್ಬೇಕು. ಹ್ಮ್. ಸೊ ಅಕೌಂಟಿಂಗ್ ಅಂಡ್ ಎಕನಾಮಿಕ್ಸ್. ಸೊ ಮೋರ್ ಓವರ್ ನಮ್ಗೆ ಎಕನಾಮಿಕ್ಸ್ ಏನಕ್ಕಪ್ಪ ಬೇಕು, ಡಿಸಿಷನ್ ಮೇಕಿಂಗ್ ಫಸ್ಟ್ ಇಂಪಾರ್ಟೆಂಟ್. ಅಂದ್ರೆ ನಮ್ ಕಂಡೀಷನ್ ನ ಮೆಜರ್ ಮಾಡ್ತೀವಿ ಅಂದ್ರೆ ಯಾವ್ದ್ರಿಂದ, ಎಕನಾಮಿಕ್ಸ್. ಯೂಶ್ವಲಿ ನಾವು ಅಕೌಂಟ್ಸ್ ಮಾಡಿದ ತಕ್ಷಣ ಲಾಸ್ಟಿಗೆ ಏನ್ ಮಾಡೋದು, ಡಿಸಿಷನ್ ಮೇಕಿಂಗ್ ಬರ್ತೀವಿ. ಆಯ್ತಾ? ಹಂಗಾಗಿ ನಮ್ಗೆ ಎಕನಾಮಿಕ್ಸ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ. ಅಕೌಂಟಿಂಗ್ ಜೊತೆಗೆ ಎಕನಾಮಿಕ್ಸ್ ಯಾವ್ದಕ್ಕೆ, ಡಿಸಿಷನ್ ಮೇಕಿಂಗ್. ಅಕೌಂಟಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಕ್ಯಾಲ್ಕುಲೇಷನ್ಸ್, ಕರೆಕ್ಟ್ ತಾನೆ? ನಾವು ರೇಷಿಯೋಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಾ, ಡೆಪ್ಟ್ ಇಕ್ವಿಟಿ ರೇಷಿಯೋ, ಅಕೌಂಟಿಂಗ್ ರೇಷಿಯೋಸ್, ಪ್ರೊಪ್ರೈಟರಿ ರೇಷಿಯೋಸ್. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ನ ಮಾಡ್ತೀವಿ. ಮ್ಯಾಥಮೆಟಿಕ್ಸ್, ಸೊ ಲೈಕ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಹೈಯರ್ ಪರ್ಚೇಸ್ ಸಿಸ್ಟಮ್, ಲೀಸ್. ವರ್ಡ್ ಕೇಳಿದಿರಲ್ವಾ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ. ಇವಾಗ ನಾವು ಗಾಡಿನ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಇದೆಲ್ಲ ಯಾವ್ದ್ರಲ್ಲಿ, ಮ್ಯಾಥ್ಸ್ ಅಲ್ಲಿ ಬರುತ್ತಾನೆ. ನಾವು ಸ್ಕೂಲಲ್ಲಿ ಓದಿರ್ತೀವಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ, ಚಕ್ರ ಬಡ್ಡಿ ಅಂತ. ಅದೆಲ್ಲ ಯಾವ್ದ್ರಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಅಕೌಂಟ್ಸ್ ಅಲ್ಲೂ ಬರ್ತಾ ಇದೆ. ದೆನ್ ಅದಾದ್ಮೇಲೆ ಲಾ. ಸೊ ಟ್ರಾನ್ಸಾಕ್ಷನ್ ಆದ್ರೆ ಟ್ರಾನ್ಸಾಕ್ಷನ್ಗೆ ನಮ್ಗೆ ಅಪ್ಲಿಕಬಿಲಿಟಿ ಬೇಕು, ಒಬ್ರು ಆಥರೈಸೇಷನ್ ಬೇಕು. ಸೇಲ್ ಆಫ್ ಗುಡ್ಸ್ ಆಕ್ಟ್ 1930, ಇಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಆಕ್ಟ್ 1872. ಆಯ್ತಾ? ಸೊ ಕಂಪ್ನಿ ಸ್ಟಾರ್ಟ್ ಆಗ್ಬೇಕಂದ್ರೆ ಕಂಪ್ನೀಸ್ ಆಕ್ಟ್ 2013. ಮತ್ತೆ ನಾನೇನಾದ್ರೂ ಹೊಸದಾಗಿ ಇನ್ವೆನ್ಷನ್ ಮಾಡಿದೆ, IPR. ಆಯ್ತಾ? ಸೊ ದೆನ್ ಅದಾದ್ಮೇಲೆ ಫಾರಿನ್ ಎಕ್ಸ್ಚೇಂಜ್ ಮಾಡಿಸ್ದೆ, ಫೆಮಾ. ಸೊ ಇಲ್ಲಿ ಲಾ ಜೊತೆಗೆ ಏನಾಗಿದೆ, ಅಕೌಂಟಿಂಗು ಸಹ ಇನ್ವಾಲ್ವ್ ಆಗಿದೆ. ದೆನ್ ಅದಾದ್ಮೇಲೆ ಮ್ಯಾನೇಜ್ಮೆಂಟ್, ಅವಾಗ ಹೇಳಿದೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ. ಆಯ್ತಾ? ಸೊ ಅಂದ್ರೆ ಪ್ಲಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗು, ಸ್ಟಾಫಿಂಗು, ಕಂಟ್ರೋಲಿಂಗು, ಕೋಆರ್ಡಿನೇಷನ್. ಇದಕ್ಕೆಲ್ಲ ನಮ್ಗೆ ಏನ್ ಬೇಕು, ಸೊ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ ಈ ತರ. ಸೊ ಬೇರೆ ಡಿಸಿಪ್ಲಿನ್ ಜೊತೆಗೆ ಅಕೌಂಟಿಂಗು ಯಾವ ತರ ಇದೆ ಅನ್ನೋದು. ಓಕೆನಾ? ಸೊ ಕ್ಲಿಯರ್? ಹ್ಮ್. ಓಕೆನಾ? ನೆಕ್ಸ್ಟ್, ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಮೇಜರ್ ಇದು ಹಿಸ್ಟ್ರಿ. ಕೆಲವೊಂದ್ಸಲಿ ನಾವು ಆನ್ಸರ್ ಅಲ್ಲಿ ಹಿಸ್ಟ್ರಿನ ಬರಿಬೇಕಾಗುತ್ತೆ, ಅಥವಾ ಕೆಲವೊಂದ್ಸಲಿ ನೆಗ್ಲೆಕ್ಟೆಡ್ ಏರಿಯಾನು ಆಗಿರುತ್ತೆ, ಬಟ್ ನಮಗೆ ಗೊತ್ತಿರ್ಬೇಕು.
ಸೊ ಫಸ್ಟ್ ನಮ್ಗೆ ಬಂದ್ರೆ ನಮ್ಗೆ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಸ್ಟೋನ್ ಏಜ್ ಇಂದ. ಕರೆಕ್ಟ್ ಅಲ್ವಾ? ಸೊ ಸ್ಟೋನ್ ಏಜ್ ಅಲ್ಲೂ ಸಹ ಅಕೌಂಟ್ಸ್ ನ ಬಳಸ್ತಾರೆ. ಯಾವ ತರ? ಬೇಸ್ಡ್ ಆನ್ ಅಂದ್ರೆ ಅವ್ರು ಏನೇನ್ ಜಾಗ ಇತ್ತು ಅಲ್ಲಿ ಸ್ಟೋನ್ ನಿಂದ ಅವ್ರು ವೆಲ್ತ್ ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದ್ರೆ ಅವ್ರ ಹತ್ರ ಎಷ್ಟು ಅನಿಮಲ್ಸ್ ಇದೆ ಅಥವಾ ಏನು ಅವ್ರ ಹತ್ರ ಇದೆ ಅದನ್ನ ಸ್ಟೋನ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ದೆನ್ ಅದಾದ್ಮೇಲೆ ಸಿವಿಲೈಸೇಷನ್ಗೆ ಬಂದ್ರೆ ಆಯ್ತಾ, ಈ ಸಿವಿಲೈಸೇಷನ್ ಅಲ್ಲಿ ನಮ್ಮ ಹತ್ರ ಫಸ್ಟ್ ಏನ್ ಇರ್ಲಿಲ್ಲ, ಮನೆ ಇತ್ತ? ಮನಿ ಅನ್ನೋದೇ ಇರ್ಲಿಲ್ಲ. ಬಟ್ ಅವಾಗ್ಲೂ ಸೈನ್ ಮಾಡ್ತಾ ಇದ್ರು ಟ್ರಾನ್ಸಾಕ್ಷನ್ ಬಾಟಾ ಸಿಸ್ಟಮ್ ನಡೀತಾ ಇತ್ತು. ಅನಿಮಲ್ಸ್ ಮತ್ತೆ ಫುಡ್ಸ್ ಅವ್ರ ಗ್ರೇನ್ಸ್ ನ ಅವ್ರ ಕ್ಲೇ ಮುಖಾಂತರ ಏನ್ ಮಾಡ್ತಾ ಇದ್ರು, ಮೆಜರ್ ಮಾಡ್ತಾ ಇದ್ರು. ಕ್ಲೇ. ಓಕೆನಾ? ಸೊ ಬ್ಯಾಬಿಲೋನಿಯಾ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಬ್ಯಾಬಿಲೋನಿಯಾ ಸಿಟಿನ ಸಿಟಿ ಆಫ್ ಕಾಮರ್ಸ್ ಅಂತ ಕರೀತಾರೆ. ಸಿಟಿ ಆಫ್ ದಿ ಕಾಮರ್ಸ್. ಆಯ್ತಾ? ಸೊ ವರ್ಲ್ಡ್ ಅಲ್ಲಿ ಫಸ್ಟ್ ಸಿಟಿ ಆಫ್ ದಿ ಏನ್ಷಿಯಂಟ್ ಸಿಟಿ ಆಫ್ ದಿ ಕಾಮರ್ಸ್ ಅಂದ್ರೆ ಬ್ಯಾಬಿಲೋನಿಯಾ ಸಿಟಿ. ದೆನ್ ಈಜಿಪ್ಟ್ ಸಿವಿಲೈಸೇಷನ್ ಕೇಳಿರ್ಬೋದು. ಅಲ್ಲಿ ಆಲ್ರೆಡಿ ಗೋಲ್ಡ್ ಅಲ್ಲಿ ನೀವು ಮಮ್ಮಿ ಎಲ್ಲ ನೋಡಿರ್ತೀರ. ಜಾಸ್ತಿ ಗೋಲ್ಡ್ ಅವ್ರಿಗೆ ಏನೇನ್ ಬೇಕಾಗಿರುತ್ತೆ ಎಲ್ಲ ಜೊತೆಲೆ ಕಳಿಸ್ತಾ ಇದ್ರಲ್ವಾ. ಹ ಅಲ್ಲೂ ಅಷ್ಟೇ ಅಕೌಂಟಿಂಗಿಗೆ ಒಂದು ಕ್ಲೇಮ್ ಮಾಡಿದ್ರು. ದೆನ್ ಅದಾದ್ಮೇಲೆ ಮೆಸೊಪಟೋಮಿಯಾ, ಇಲ್ಲಿ ಟಾಯ್ಸ್ ಕ್ಲೇ ಮಾಡ್ತಾ ಇದ್ರು. ಅಂದ್ರೆ ಗೊಂಬೆಗಳದ್ದು ಕ್ಲೇ ಮಾಡಿ ಅದ್ರ ಮುಖಾಂತರ ಮೆಜರ್ ಮಾಡ್ತಾ ಇದ್ರು. ಓಕೆನಾ? ದೆನ್ ಚೈನೀಸ್. ಸೊ ಚೈನೀಸ್ ಅಲ್ಲಿ ಅಬಾಕಸ್ ಕೇಳಿರ್ಬೋದು ನೀವು. ಸೊ ಅದನ್ನ ಅಕೌಂಟಿಂಗ್ ಪರ್ಪಸ್ಗೆ ಅಂದ್ರೆ ಅವರು ಅಂದ್ರೆ ಮೆಜರ್ ಮತ್ತೆ ಒಂದು ಲೆಕ್ಕಕ್ಕೆ ಬಳಸ್ತಾ ಇದ್ದಿದ್ದು. ಇನ್ನ ಇಂಡಸ್. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ. ಮೋರ್ ಓವರ್ ನಾವಿಲ್ಲಿ ಮನಿ ಟ್ರಾನ್ಸಾಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಂದ್ರೆ ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ಗೆ ನಾವು ಒಂದಲ್ಲ ಒಂದು ಏನ್ ಮಾಡಿಸ್ತಾ ಇದೀವಿ, ಬಳಸ್ತಾ ಇದ್ವಿ. ವಿತೌಟ್ ಅಕೌಂಟಿಂಗ್ ಎಲ್ಲೂ ಯಾವ ಸಿವಿಲೈಸೇಷನ್ ಅಲ್ಲೂ ನಡೆದಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಇನ್ನ ಇಂಡಿಯಾಗ್ ಬಂದ್ರೆ ಸೊ ವೆಲ್ ನೋನ್ ಹಿಸ್ಟ್ರಿ, ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯ ಪ್ರೈಮ್ ಮಿನಿಸ್ಟರ್. ಓಕೆನಾ? ಸೊ ಅವ್ರ ಬುಕ್ ಯಾವುದು? ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರ ಬುಕ್ ಅಲ್ಲಿ ಅವರು ರೆಕಾರ್ಡಿಂಗ್ ಸಿಸ್ಟಮ್ ಬಗ್ಗೆ ಹೇಳಿರ್ತಾರೆ. ಅಂದ್ರೆ ಏನೇನು ಆ ಟ್ರಾನ್ಸಾಕ್ಷನ್ ವ್ಯವಹಾರ ನಡೀತಾ ಇರುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕು. ಸೊ ಅರ್ಥಶಾಸ್ತ್ರ ಒಂದ್ ಬುಕ್ ನಮ್ಮ ಎಂಟೈರ್ ಸ್ಟೇಟ್ ನ ಕಾಪಾಡೋಂಥ ಬುಕ್. ಯಾಕೆಂದ್ರೆ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಕವರ್ಡ್ ಇನ್ ಒಂದ್ ಬುಕ್ ಅಂತ ಅಂದ್ರೆ ಅರ್ಥಶಾಸ್ತ್ರ. ಎಲ್ಲದೂ ಅಷ್ಟೇ. ಇವಾಗ ವಾರ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಅಕೌಂಟಿಂಗ್ ಸಿಸ್ಟಮ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಜುಡಿಷಿಯಲ್ ಆಗಿರ್ಬೋದು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿರೋದು ಯಾವ್ದ್ರಿಂದ? ಅರ್ಥಶಾಸ್ತ್ರ. ಸರಿನಾ? ದೆನ್ ನಮ್ಮ ಮಾಡ್ರನ್ ಹಿಸ್ಟ್ರಿಗೆ ಬಂದ್ರೆ ಆಯ್ತಾ, 1494 ಅಲ್ಲಿ ಲೂಕೋ ಫ್ಯಾಸಿಲಿಯೋ ಸೊ ಒಂದು ಬುಕ್ ನ ಪಬ್ಲಿಷ್ ಮಾಡ್ತಾರೆ. ಅದು ಸುಮ್ಮಾ, SUMMA. ಅದು ಬುಕ್ ನೇಮ್ ಇನ್ನ ಲೆಂತಿ ಆಗಿದೆ. ಇದು ಒಂದು ವರ್ಡ್ ನೆನಪಲ್ಲಿ ಇಟ್ಕೊಂಡಿದ್ರೆ ಸಾಕು, ಸುಮ್ಮಾ. ಸುಮ್ಮಾ ಡಿ ಅರ್ಥಮೆಟಿಕ್ ಮೆಟೋಫೋನಿಯಾ ಡಿ ಕೊಲೈನೈಸೇಷನ್ ಅಂತ ಡಿ ಅಂತ ಸಮಥಿಂಗ್ ಬರುತ್ತೆ. ಆಯ್ತಾ? ಲೆಂತಿ ಆಗಿದೆ ಬುಕ್ ನೇಮ್. ಸೊ ಈ ಒಂದು ವರ್ಡ್ ನ ನೆನಪಲ್ಲಿ ಇಟ್ಕೊಂಡಿದ್ರೆ ಸಾಕು, ಸುಮ್ಮಾ. ಸೊ ಈ ಸುಮ್ಮಾ ಬುಕ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಬುಕ್ ಅಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಅವ್ರು ಏನ್ ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಯಾವಾಗ? 1494 ಅಲ್ಲಿ. ಅಂದ್ರೆ ಟ್ರಾನ್ಸಾಕ್ಷನ್ ಆದ್ರೆ ಎಷ್ಟು, ಆಕ್ಚುಲಿ ಇದು ಮ್ಯಾಥಮೆಟಿಕ್ಸ್ ಬುಕ್ ಸುಮ್ಮಾ ಅನ್ನೋದು. ಆಯ್ತಾ? ಸೊ ಈ ಮ್ಯಾಥಮೆಟಿಕ್ಸ್ ಬುಕ್ಸ್ ಅಲ್ಲಿ ಅವರು ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ 1494 ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ರೀಸನ್ಗೆ ಅವ್ರನ್ನ ನಾವೇನಂತ ಕರಿತೀವಿ? ಫಾದರ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಆಯ್ತಾ? ಸೊ ಇದಿಷ್ಟು ನಮ್ಗೆ ಹಿಸ್ಟ್ರಿ ಆಫ್ ದಿ ಅಕೌಂಟಿಂಗ್. ಕ್ಲಿಯರ್? ದೆನ್ ಸ್ಟ್ರಕ್ಚರ್. ಆಕ್ಚುಲಿ ನಿಮ್ಗೆ ಸಿಲೆಬಸ್ ನ ನೋಡಿದ್ರೆ ಒಂದು ಲೈನ್ ಮುಗ್ದೋಯ್ತು ಅಂತ ಅನ್ಕೊಂಡಿದೀನಿ ಆಸ್ ಪರ್ ಸಿಲೆಬಸ್ ಪ್ರಕಾರ. ನಿಮ್ ಸಿಲೆಬಸ್ ಪ್ರಕಾರನೇ ಇವಾಗ ಇದೆಯಲ್ಲ, ಅದ್ರದ್ದು ಪ್ರಕಾರನೇ ಫಸ್ಟ್ ಲೈನ್ ಕಂಪ್ಲೀಟ್ ಆ ಸಿಲೆಬಸ್ ಅಲ್ಲಿ ಇರೋದು. ಹ್ಮ್ ಏನಾದ್ರೂ ಡೌಟ್ ಇದೆಯಾ? ಇವಾಗ ನೆಕ್ಸ್ಟ್ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಂದ ಸ್ವಲ್ಪ ಲೆಂತಿಯಾಗಿ ಹೋಗ್ತಾ ಇರುತ್ತೆ. ಓವರ್ಲ್ಯಾಪ್ ಅಂದ್ರೆ ನಾವು ಸ್ವಲ್ಪ ಅದನ್ನ ಎಕ್ಸ್ಟ್ರಾ ಇದ್ ಮಾಡ್ತೀವಿ. ಓವರ್ಲ್ಯಾಪ್ ಯಾವ್ದು ಹಾಕಲ್ಲ. ಯಾಕೆ ನಾವು ಅಲ್ಲಿ ಕವರ್ ಮಾಡ್ಬೇಕಾದ್ರೇನೆ 360 ಡಿಗ್ರಿ ಕವರ್ ಮಾಡ್ತೀವಿ. ಈಗ ನಾನು ಕವರ್ ಮಾಡ್ದೇನಲ್ಲಿ ಸಿಲೆಬಸ್ ಅಲ್ಲಿ ಅವಾಗಲೇ ಜಸ್ಟ್ ಮೀನಿಂಗ್ ಅಂತ ಕೊಟ್ಟಿರ್ತಾರೆ ಅಥವಾ ರಿಲೇಶನ್ಶಿಪ್ ಅಂತ ಕೊಟ್ಟಿದ್ರು ಅಲ್ವಾ. ಈಗ ನನ್ಗೆ ರಿಲೇಶನ್ಶಿಪ್ ಬಂದಾಗ ನಾನು ಎಲ್ಲಾದ್ರ ಬಗ್ಗೆನೂ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಆ ಆಬ್ಜೆಕ್ಟಿವ್ಸ್ ಆಕ್ಚುಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಕೊಟ್ಟಿರೋದು ಆಬ್ಜೆಕ್ಟಿವ್ ನನ್ಗೆ ಅಲ್ಲಿ ಬೇಕು, ಅಲ್ಲೇ ಆಕ್ಚುಲಿ ಆಬ್ಜೆಕ್ಟಿವ್ ಬೇಕಾಗಿರೋದು. ಎರಡನೇ ಲೈನಲ್ಲಿ ಏನೋ ಆಬ್ಜೆಕ್ಟಿವ್ ಇರ್ಬೋದು ಮೇ ಬಿ ಇದು ಅಲ್ವಾ. ಫಸ್ಟೇ ನನಗೆ ಬೇಕು. ಈ ತರ ನಮ್ ಸಿಲೆಬಸ್ ಕವರೇಜ್ ಮಾಡ್ಬೇಕಾದ್ರೆ ನಾವು 360 ಡಿಗ್ರಿ ಅಪ್ರೋಚ್ ನ ಮಾಡ್ಬೇಕು. ಅಂದ್ರೆ ಒಂದು ಸಬ್ಜೆಕ್ಟ್ ಅವ್ರು ಒಂದ್ ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಕನ್ಫೈನ್ ಆಗ್ತಾ. ಸೊ ಎನಿ ಡೌಟ್? ಹ್ಮ್ ಹ್ಮ್ ಹಾ. ಸೊ ಸ್ಟ್ರಕ್ಚರ್ ಆಫ್ ಅಕೌಂಟಿಂಗ್ ಥಿಯರೀಸ್ ಅಂತ ಬಂದಾಗ ನಮ್ಗೆ ಎಲಿಮೆಂಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಆಯ್ತಾ?
ಎಲಿಮೆಂಟ್ಸ್ಗೆ ಎಂಟ್ರಿ ಆಗಿನ ಮುಂಚೆ ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ಹಂಗೆ ಕವರ್ ಮಾಡೋಣ. ಬ್ರಾಂಚಸ್ ಆಫ್ ಅಕೌಂಟ್ಸ್ ಅಂತ ನೋಡ್ತೀವಿ. ಬ್ರಾಂಚಸ್ ಆಯ್ತಾ, ಅಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಾವು ಕೆಲವೊಂದು ಆನ್ಸರ್ ಇದರಲ್ಲಿ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಮೋರ್ ಓವರ್ ನಾನು ಸಿಲೆಬಸ್ ಜೊತೆಗೆ ಕೆಲವೊಂದನ್ನು ಆಡ್ ಆನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಸಿಲೆಬಸ್ ಅಂತಂದ್ರೆ ಅದೊಂದು ಬೇರೆ ತರ ಹೋಗ್ಬಿಡು. ಸೊ ನಮ್ಗೆ ಜೊತೆಗೆ ಮತ್ತೆ ಬೇಸಿಕ್ ಟರ್ಮಿನಾಲಜೀಸ್ನ ನಾನು ಇನ್ನ ಡೀಲ್ ಮಾಡಲಿಲ್ಲ. ಅದು ಬೇಕಾಗಿಲ್ಲ ಅಂದ್ರೆ ಆವಾಗ ಲೆಸನ್ ಮಾಡ್ಬೇಕಾದ್ರೆ ಅದನ್ನ ಹೇಳ್ಬೋದು. ಇವಾಗಲೇ ಎಲ್ಲ ಹೇಳಿದ್ರೆ ಅದು ತುಂಬಾ ಓವರ್ಲ್ಯಾಪಿಂಗ್ ಆಗೋಗುತ್ತೆ. ಮತ್ತೆ ಆ ಬೇಸಿಕ್ ಟರ್ಮಿನಾಲಜೀಸ್ ನಮಗೆ ಮೋರ್ ಓವರ್ ಬೇಕಾಗಿರೋದು ಪ್ರಿಲಿಮಿನರಿ. ಮೀನ್ಸ್ ಅಲ್ಲಿ ವರ್ಡ್ನ ಬರ್ದ್ಬಿಡ್ತೀವಿ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಹ್ಮ್. ಈಗ ಬ್ರಾಂಚಸ್ ಅಲ್ಲಿ ಯಾವ್ದಾವ್ದು ಬ್ರಾಂಚ್ ಬರುತ್ತೆ? ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಆಯ್ತಾ. ಸೊ ದೀಸ್ ಆರ್ ದಿ ತ್ರೀ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಅಕೌಂಟಿಂಗ್ ಆಸ್ ಎ ಹೋಲ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್. ಸೊ ಅಂದ್ರೆ ಕಂಪ್ಲೀಟ್ ಆಗಿ ಇವಾಗ ಇದು ಇಂಡಿಯಾ ಫಾರ್ ಐ ಎಸ್ ಅಂದ್ರೆ ಇಂಡಿಯಾ ಫಾರ್ ಐ ಎಸ್ ಬಗ್ಗೆ ಪೂರ್ತಿ ಅಕೌಂಟ್ಸ್ ಮಾಡಿದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್. ಆಯ್ತಾ. ಸೊ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಸೊ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಡೀಟೇಲ್ ನ ಕಲೆಕ್ಟ್ ಮಾಡೋದು. ಇವಾಗ ಈ ಕೋಚಿಂಗ್ ಕ್ಲಾಸ್ ಬಗ್ಗೆ ಪೂರ್ತಿ ನೋಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ? ಫಿನಾನ್ಷಿಯಲ್ ಅಕೌಂಟಿಂಗ್ ಆಗುತ್ತೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿನ ನಾನು ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡ್ರೆ ಅದೇನಾಗಿರುತ್ತೆ? ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಆಯ್ತಾ, ಡಿಸಿಷನ್ ಮೇಕಿಂಗ್ ಅಂದ್ರೆ ಇವಾಗ ನನ್ಗೆ ಓವರ್ ಆಲ್ ರಿಸಲ್ಟ್ ನ ನೋಡ್ತೀನಿ. ಆಯ್ತಾ, ಎಷ್ಟು ಜನ ಇದ್ದಾರೆ, ಮೇಲ್ ಎಷ್ಟು ಜನ ಇದ್ದಾರೆ, ಫಿಮೇಲ್ ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಡೇಟಾ ತಗೊಂಡು ನಾನು ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಅಥವಾ ಡಿಸಿಷನ್ ಮೇಕಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗಡೆ ಅದನ್ನೇನಾದ್ರೂ ಯೂಸ್ ಮಾಡಿದ್ರೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಇದಿಷ್ಟು ತ್ರೀ ಬ್ರಾಂಚಸ್. ಸೊ ತ್ರೀ ಬ್ರಾಂಚಸ್ ಜೊತೆಗೆ ನಾವು ಇವಾಗ ಎಲಿಮೆಂಟ್ಸ್ ಅಂತ ಅವಾಗಲೇ ನೋಡಿದ್ವಿ. ಎಲಿಮೆಂಟ್ಸ್. ಸೊ ಫಸ್ಟ್ ಎಲಿಮೆಂಟ್ ಬಂದು ಅಸೆಟ್ಸ್. ಸೊ ಫಸ್ಟ್ ಎಲಿಮೆಂಟ್ ಯಾವುದು? ಅಸೆಟ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ಅಸೆಟ್ಸ್? Which has economic value. Okay. Rights of the business. Okay. So assets are the properties owned by the business. So ಅಂದ್ರೆ ಓವರ್ ಆಲ್ ಒಟ್ಟಿಗೆ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಈ ಪ್ರಾಪರ್ಟೀಸ್ ಅಲ್ಲಿ ನಮ್ಗೆ ಎರಡು ತರ ಕ್ಲಾಸಿಫೈ ಮಾಡ್ತೀವಿ ಅಸೆಟ್ಸ್. ಯಾವ್ದು ಎರಡು ತರ? ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್. Non-current assets and current assets. Okay, na? So what is non-current assets? So non-current assets are fixed assets used for long-term purpose. Current assets are short-term. ಆಯ್ತಾ. ಸೊ ಇಲ್ಲಿ ಟರ್ಮ್ ನ ಡಿಸೈಡ್ ಮಾಡೋದು 1 year. ಆಯ್ತಾ. ಸೊ ಅಪ್ ಟು 1 year ಇದ್ರೆ ಶಾರ್ಟ್ ಟರ್ಮ್, ಮೋರ್ ದೆನ್ 1 year ಲಾಂಗ್ ಟರ್ಮ್. ಅಗೇನ್ ನಾನ್ ಕರೆಂಟ್ ಅಸೆಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 types. ಆಯ್ತಾ. ಸೊ ನಾನ್ ಕರೆಂಟ್ ಅಸೆಟ್ಸ್ ಏನಂತ ಕ್ಲಾಸಿಫೈ ಮಾಡ್ತೀವಿ? 2 ಕ್ಯಾಟಗರಿಗೆ ಮಾಡ್ತೀವಿ. ಯಾವ್ದು? ಒಂದು ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಸಾರಿ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್. ಸೊ ನಾವು ಹಳೆ ಇದ್ರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ ಅಂತ ಸ್ಟ್ರೈಟ್ ಆಗಿ ಹೋಗ್ಬಿಡ್ತಾ ಇದ್ವಿ. ನಾನ್ ಕರೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಾ ಇರಲಿಲ್ಲ, ಒಟ್ಟಿಗೆ ಫಿಕ್ಸ್ಡ್ ಅಂತ ಯೂಸ್ ಮಾಡಿ ಅದರಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಬರ್ತಾ ಇದೆ. ಸರಿನಾ. ಟ್ಯಾಂಜಿಬಲ್ ಅಂತಂದ್ರೆ ವಿ ಕ್ಯಾನ್ ಸಿ ಅಂಡ್ ಟಚ್. ಇಂಟ್ಯಾಂಜಿಬಲ್ ವಿ ಕೆನಾಟ್ ಸಿ. ಆಯ್ತಾ. ಸೊ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್, ಟ್ರೇಡ್ ಮಾರ್ಕ್ಸ್. ಸೊ ದೀಸ್ ಆರ್ ಆಲ್ ದಿ ಇಂಟ್ಯಾಂಜಿಬಲ್ಸ್ ಅಥವಾ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಎಕ್ಸಾಂಪಲ್. ಕರೆಂಟ್ ಅಸೆಟ್ಸ್ ಅಂದ್ರೆ ಸೊ ಇನ್ವೆಸ್ಟ್ಮೆಂಟ್ಸ್, ಇನ್ವೆಂಟ್ರೀಸ್, ಟ್ರೇಡ್ ರಿಸೀವಬಲ್ಸ್ ಲೈಕ್ ಡೆಟಾರ್ಸ್ ಅಂಡ್ ಬಿಲ್ಸ್ ರಿಸೀವಬಲ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಆಯ್ತಾ. ಇದೆಲ್ಲ ನಮ್ಗೆ ಯಾವ್ದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ? ಕರೆಂಟ್ ಅಸೆಟ್ಸ್. ಇನ್ನೂ ಅದ್ರಲ್ಲಿ ಬರುತ್ತೆ ಎಷ್ಟೊಂದು ಐಟಮ್ಸ್, ಬಟ್ ನಮ್ ಮೇಜರ್ ಐಟಮ್ಸ್ ನ ಮಾತ್ರ ಡೀಲ್ ಮಾಡಿ. ಓಕೆನಾ. ಸೊ ಇದು ಫಸ್ಟ್ ಎಲಿಮೆಂಟ್ಸ್ ಯಾವುದು? ಅಸೆಟ್ಸ್. ಯಾಕೆಂದ್ರೆ ಕಂಪನಿನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋದೇ ಈ 5 ಎಲಿಮೆಂಟ್ಸ್. ಸೊ ಈ 5 ಎಲಿಮೆಂಟ್ಸ್ ಬಗ್ಗೆ 5ರಲ್ಲಿ 3 ಎಲಿಮೆಂಟ್ಸ್ ನ ಮಾತ್ರ ನೋಡ್ತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಇನ್ 2 ಎಲಿಮೆಂಟ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ನೋಡ್ತೀವಿ. ಆಯ್ತಾ. ಸೊ ಫಸ್ಟ್ ಎಲಿಮೆಂಟ್ ಅಸೆಟ್. ಸೆಕೆಂಡ್ ಎಲಿಮೆಂಟ್ ಬಂದು ಅಸೆಟ್ ಆಪೋಸಿಟ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಮೀನ್ಸ್ obligation of the business. Again, liability is also classified into same 2 category.
Non-current liabilities, current liabilities. So liabilities which can repayable at long term. So long term duration ನಾವು ಯಾವ್ದಾದ್ರು ಆಬ್ಲಿಗೇಷನ್ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್, ಆಯ್ತಾ. ಸೊ ಲಾಂಗ್ ಟರ್ಮ್ ಲೋನ್ಸು ಇದೆಲ್ಲ ನಾವು ಯಾವ್ದಕ್ಕೆ ತಗೊಂಡಿರ್ತೀವಿ, ಲಾಂಗ್ ಡ್ಯೂರೇಷನ್ ತಗೊಂಡಿರ್ತೀವಿ. ದೆನ್ ಕ್ರೆಡಿಟಾಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓಡಿ, ಇದೆಲ್ಲ ಶಾರ್ಟ್ ಟರ್ಮ್ ಡ್ಯೂರೇಷನ್ ತಗೊಂಡಿರ್ತೀವಿ, ಆಯ್ತಾ. ಸೊ ಅದನ್ನಕ್ಕೆ ನಾವು ಕರೆಂಟು, ನಾನ್ ಕರೆಂಟ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಬಂದು ಈಕ್ವಿಟಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಈಕ್ವಿಟಿ. ಈಕ್ವಿಟಿ ಮೀನ್ಸ್ ಶೇರ್ ಕ್ಯಾಪಿಟಲ್, ಆಯ್ತಾ. ಸೊ ನಾವು ಯೂಶ್ವಲಿ ಈಕ್ವಿಟಿ ಒಂದನ್ನು ಮಾತ್ರ ತಗೊಂಡು, ಶೇರ್ಸ್ ಅಂತ ತಗೊಂಡಿದ್ರೆ ಮತ್ತೆ ಕ್ಲಾಸಿಫೈ ಮಾಡ್ಬೇಕಂತ ಡೈರೆಕ್ಟ್ ಆಗಿ ಈಕ್ವಿಟಿಗೆ ಬಂದೆ. ಸೊ ಈಕ್ವಿಟಿ ಆರ್ ದಿ ರಿಯಲ್ ಓನರ್ಸ್ ಆಫ್ ದಿ ಕಂಪನಿ, ಸರಿನಾ. ಅವರೇ ನಮ್ಗೆ ನಿಜವಾದ ಓನರ್ಸ್ ಆಗಿರ್ತಾರೆ. ಹ್ಮ್. ಸೊ ಇಲ್ಲಿ ನಮ್ಗೆ ಈಕ್ವಿಟಿ ಹೋಲ್ಡರ್ಸ್ಗೆ ಏನು ಸ್ಪೆಷಲ್ ರೈಟ್ಸ್ ಇರುತ್ತೆ, ವೋಟಿಂಗ್ ರೈಟ್ಸ್ ಇರುತ್ತೆ, ಬಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇರಲ್ಲ. ಸೊ ಅವ್ರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಲಿಕ್ವಿಡೇಷನ್ ಟೈಮ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಡಿವಿಡೆಂಡ್ ಅಂಡ್ ಕ್ಯಾಪಿಟಲ್. ಸೊ ಲಾಸ್ಟ್ ಯಾರಿಗಿರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರುತ್ತೆ ಲಿಕ್ವಿಡೇಷನ್ ಟೈಮ್. ಸೊ ಮೂರನೇ ಆಸ್ಪೆಕ್ಟ್ ಬಂದು ನಮ್ಗೆ ಈಕ್ವಿಟಿ. ಮತ್ತೆ ಅದು ಈಕ್ವಿಟಿ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಸೊ ಅದು ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಅದು ಇನ್ನೂ ಜಾಸ್ತಿ ಬೇಡ, ಜಸ್ಟ್ ಈಕ್ವಿಟಿ ಗೊತ್ತಿಲ್ಲ, ಅದು ಸಬ್ಜೆಕ್ಟಿವ್ ರೆಸ್ಪೆಕ್ಟಿವ್ ಟಾಪಿಕ್ಸ್ ಬಂದಾಗ ಅದು ಕವರ್ ಮಾಡ್ಕೊಬಹುದು, ಓಕೆನಾ. ದೆನ್ ಅದಾದ್ಮೇಲೆ ಅಂತ, ಸೊ ಈಕ್ವಿಟಿ ಆದ್ಮೇಲೆ ಇನ್ಕಮ್, ಫೋರ್ತ್ ಒನ್ ಬಂದು ಇನ್ಕಮ್, ಫಿಫ್ತ್ ಒನ್ ಬಂದು ಎಕ್ಸ್ಪೆನ್ಸಸ್. ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್. ಸೊ ಇನ್ಕಮ್ ವಿಚ್ ಇಸ್ ಅರ್ನ್ಡ್ ಬೈ ದಿ, ಅಂದ್ರೆ ರೆವಿನ್ಯೂ ವಿಚ್ ಇಸ್ ಅರ್ನ್ಡ್ ಬೈ ದಿ ಕಂಪನಿ. ಸೊ ಏನೇನ್ ರೆವಿನ್ಯೂ ಬರುತ್ತೆ, ಮೇಜರ್ ರೆವಿನ್ಯೂ ಇಸ್ ಸೇಲ್ಸ್. ಸೊ ನಮ್ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಈಗ ಹೊಸ ವರ್ಡ್ ಅಲ್ವಾ, ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಸೊ ಮೇಜರ್ ರೆವಿನ್ಯೂ ಫಾರ್ ದಿ ಬಿಸ್ನೆಸ್ ಇಸ್ ಸೇಲ್ಸ್. ದೆನ್ ಅದರ್ ಇನ್ಕಮ್ಸ್ ಅಂತ ಕರೀತಾರೆ. ಸೊ ಇನ್ಕಮ್ ಅಲ್ಲಿ ನಮ್ಗೆ ಎರಡು ಬರುತ್ತೆ, ಮೇಜರ್ ಇನ್ಕಮ್, ಮೈನರ್ ಇನ್ಕಮ್ ಅಂತ, ಓಕೆನಾ. ಒಂದು ಸೇಲ್ಸ್ ಅಂಡ್ ಅದರ್ ದನ್ ಸೇಲ್ಸ್, ಆಯ್ತಾ. ದೆನ್ ಎಕ್ಸ್ಪೆನ್ಸಸ್ ಬಂದ್ರೆ ಅಲ್ಲೂ ಅಷ್ಟೇ, ಫಸ್ಟ್ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಒಟ್ಟಿಗೆ ಹೇಳ್ಬಿಡ್ತಾ ಇದ್ವಿ, ಅಂದ್ರೆ ಆಫ್ ಅಂದ್ರೆ ನಾವು ಒಂದು ಪ್ರಾಡಕ್ಟ್ ನ ಮಾಡೋದಕ್ಕೆ ಏನಾಗುತ್ತೆ ಅಂತ. ಸೊ ಜಸ್ಟ್ ಇವಾಗ ಪರ್ಚೇಸ್ ಇನ್ವೆಂಟ್ರಿ ಕಾಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಆಯ್ತಾ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಇನ್ವೆಂಟ್ರಿ ಕಾಸ್ಟ್, ಅದ ಚೇಂಜಸ್ ಇನ್ ಇನ್ವೆಂಟ್ರೀಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಎಂಪ್ಲಾಯಿ ಬೆನಿಫಿಟ್ಸ್, ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್, ಫಿನಾನ್ಷಿಯಲ್ ಕಾಸ್ಟ್, ಈ ತರ ನಾವು ಎಕ್ಸ್ಪೆನ್ಸಸ್ ಏನ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ಕೊಂತೀವಿ, ಓಕೆನಾ. ಸೊ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆನ್ಸಸ್ ನಮ್ಗೆ ಏನ್ ಸಿಗುತ್ತೆ, ಪ್ರಾಫಿಟ್. ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್, ಲಾಸ್, ಸರಿನಾ. ಇದಿಷ್ಟು ನಮ್ಗೆ ಈ 5 ಆಸ್ಪೆಕ್ಟ್ ಮೇಲೆ ಎಂಟೈರ್ ಅಕೌಂಟಿಂಗ್ ನಿಂತಿದೆ, ಆಯ್ತಾ. ಈ 5 ಆಸ್ಪೆಕ್ಟ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇದ್ರೆ, ಅಥವಾ ಇದರ ಈ ಕೀ ವರ್ಡ್ಸ್ಗಳ ಬಗ್ಗೆ ಗೊತ್ತಿದ್ರೆ, ಮುಂದೆ ಹೋಗ್ತಾ ಹೋಗ್ತಾ ಏನ್ ಬೇಕಾದ್ರೂ ನಾವೇನ್ ಮಾಡ್ಬೋದು, ಕವರ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇದರಲ್ಲಿ ಈ 2 ಸಿಸ್ಟಮ್ ಬರುತ್ತೆ ಅಕೌಂಟಿಂಗ್ ಅಲ್ಲಿ, ಒಂದು ಕ್ಯಾಶ್ ಸಿಸ್ಟಮ್, ಇನ್ನೊಂದು ಅಕ್ರೂಯಲ್ ಸಿಸ್ಟಮ್ ಅಂತ ಕರೀತಾರೆ. ಕ್ಯಾಶ್ ಸಿಸ್ಟಮ್ ಅಂಡ್ ಅಕ್ರೂಯಲ್ ಸಿಸ್ಟಮ್. ಸೊ ಕ್ಯಾಶ್ ಸಿಸ್ಟಮ್ ಅಂದ್ರೆ ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್, ಈಗ ನಾನು ಅಂಗಡಿಗೆ ಹೋದೆ ತಗೊಂಬಂದೆ ಮುಗೀತದೆ ಕ್ಯಾಶ್ ಸಿಸ್ಟಮ್. ಅಕ್ರೂಯಲ್ ಸಿಸ್ಟಮ್ ಅಂದ್ರೆ, ಆಯ್ತಾ, ಫ್ಯೂಚರ್ ಡೇಟ್ ಅಲ್ಲ ಹೇಳ್ತಾರಲ್ಲ, ಲೆಕ್ಕ ಬರ್ಸ್ ಬರೋದು ಅಂತ, ಲೆಕ್ಕಕ್ಕೆ ಹಾಕಳಿ ಅಂತ ಹೇಳ್ತಾರಲ್ಲ, ಆಯ್ತಾ. ಸೊ ಫ್ಯೂಚರ್ ಡೇಟ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಕ್ರೂಯಲ್ ಪರ್ಪಸ್ ಅಂತ ಕರಿತೀವಿ. ಸೊ ರೆವಿನ್ಯೂ ರೆಕಗ್ನೈಸೇಷನ್ ನೆಕ್ಸ್ಟ್ ಬರ್ತೀನಿ ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ. ಅಂದ್ರೆ ನಾವು ರೆವಿನ್ಯೂನ ಕ್ಯಾಶ್ ಅಲ್ಲೂ ಕನ್ಸಿಡರ್ ಮಾಡಬೇಕು, ಅಕ್ರೂಯಲ್ ಅಲ್ಲೂ ಕನ್ಸಿಡರ್ ಮಾಡ್ಬೇಕು. ಕ್ಲಿಯರ್, ಓಕೆನಾ. ಸೊ ಇದಿಷ್ಟು ಎಲಿಮೆಂಟ್ಸ್. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ ಆರ್ ಗೈಡ್ ಲೈನ್ಸ್. ರೂಲ್ಸ್ ಅಥವಾ ಏನಂತ ಕರಿತೀವಿ, ಗೈಡ್ ಲೈನ್ಸ್ ಅಂತ ಕರಿತೀವಿ. ಸೊ ದೀಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ನಾವೇನ್ ಇವಾಗ ಅಕೌಂಟಿಂಗ್ ಸ್ಟ್ರಕ್ಚರ್ ಅಂತ ನೋಡ್ತಾ ಇದೀವಲ್ವಾ, ಅಲ್ಲಿ ಸಿಲೆಬಸ್ ಇರೋ ಸ್ಟ್ರಕ್ಚರ್ದೇನೆ ಮೋರ್ ಓವರ್ ಇದು ಪೂರ್ತಿ ಇದೆ ಸ್ಟ್ರಕ್ಚರ್, ಆಯ್ತಾ. ಸೊ ಅಕೌಂಟಿಂಗು ಎಲಿಮೆಂಟ್ಸ್ ಯಾವುದು, ಆ ಎಲಿಮೆಂಟ್ಸ್ ನಾವು ಯಾವ ತರ ಟ್ರೀಟ್ ಮಾಡ್ತೀವಿ, ಮತ್ತೆ ಯಾವ ಅಪ್ರೋಚಸ್ ನ ಬಳಸ್ತೀವಿ, ಸರಿನಾ, ಯಾವ ರೂಲ್ಸ್ ನ ಅಪ್ಲಿಕೇಬಲ್ ಮಾಡ್ತೀವಿ, ಇಷ್ಟೇ ಸ್ಟ್ರಕ್ಚರ್ ಥಿಯರಿ. ಹ್ಮ್. ಸೊ ಈ ಪ್ರಿನ್ಸಿಪಲ್ಸ್ ನ ನಾವೆಷ್ಟು ತರ ಕ್ಲಾಸಿಫೈ ಮಾಡ್ತೀವಿ, 2 ಕ್ಯಾಟಗರಿಯ ಕ್ಲಾಸಿಫೈ ಮಾಡ್ತೀವಿ. Accounting principles are classified into 2 categories. One is accounting concepts. One is accounting concepts. Another one is accounting conventions.
ಆಯ್ತಾ? ಸೊ ಕಾನ್ಸೆಪ್ಟ್ಸ್ ಆರ್ ಫಂಡಮೆಂಟಲ್ ಐಡಿಯಾಸ್ ಆರ್ ಅಸಂಪ್ಷನ್ಸ್. ಐಡಿಯಾ ಅಥವಾ ಅಸಂಪ್ಷನ್ಗೆ ನಾವೇನಂತ ಕರಿತೀವಿ? ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕರೀತಾರೆ. ಇದು ಕ್ವಶನ್ ಬಂದಿದೆ ಆಕ್ಚುಲಿ ಪ್ರಿನ್ಸಿಪಲ್ ಮೇಲೆ, ಮೇನ್ಸ್ ಅಲ್ಲಿ. ಆಯ್ತಾ? ಸೊ ಪ್ರಿನ್ಸಿಪಲ್ ಅಂತಾನು ಡೈರೆಕ್ಟ್ ಆಗಿ ಒಂದ್ಸಲಿ ಕೊಡ್ತಾರೆ, ಅಥವಾ ಜಸ್ಟಿಫೈ ಕಾನ್ಸೆಪ್ಟ್ಸ್ ಅಂತ ಕೊಡ್ತಾರೆ, ಕನ್ವೆನ್ಷನ್ ಮೇಲಾದ್ರೂ ಕೊಡ್ಬೋದು. ಇವಾಗಿರೋ NCERT ಬುಕ್ ಅಲ್ಲಿ ಒಟ್ಟಿಗೆ ಕಾನ್ಸೆಪ್ಟ್ಸ್ ಅಂತ ಕೊಟ್ಟು ಎಲ್ಲದೂ ಮಿಕ್ಸ್ ಮಾಡಿದ್ದಾರೆ. ಆಯ್ತಾ? ಅಂದ್ರೆ ಅವರು ಬೇಸ್ಡ್ ಆನ್ ಫೀಚರ್ಸ್ ಮೇಲೆ ಕೆಲವೊಂದನ್ನ ಸಗ್ರಿಗೇಟ್ ಮಾಡಿದ್ರೆ, ಕೆಲವೊಂದನ್ನ ಒಂದಕ್ಕೆ ಮರ್ಜ್ ಮಾಡಿದ್ದಾರೆ. ಬಟ್ ನಾವು ಓದ್ಬೇಕಾದ್ರೆ ಡಿವೈಡ್ ಆಗಿ ಓದೋಣ. ಆಯ್ತಾ? ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ ಫಂಡಮೆಂಟಲ್ ಐಡಿಯಾಸ್ ಆರ್ ಅಸಂಪ್ಷನ್ಸ್ ಅಂತ ಕರೀತೀವಿ. ಯಾವ್ದು ಅಸಂಪ್ಷನ್ಸ್ ಬರುತ್ತೆ? ನಂಬರ್ 1, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಸೊ ಫಸ್ಟ್ ಅಸಂಪ್ಷನ್ ಅಥವಾ ಫಸ್ಟ್ ಐಡಿಯಾ ಏನಪ್ಪಾ ಅಂದ್ರೆ, ಅಕೌಂಟ್ಸ್ ಅಲ್ಲಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರೀತೀವಿ. ಓಕೆನಾ? ಸೊ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಎನಿ ಟ್ರಾನ್ಸಾಕ್ಷನ್ ಟುಕ್ ಪ್ಲೇಸ್. ಆಯ್ತಾ? ಯಾವುದೇ ಟ್ರಾನ್ಸಾಕ್ಷನ್ ನಡೆದ್ರು ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಆಯ್ತಾ? ಏನೇ ಟ್ರಾನ್ಸಾಕ್ಷನ್ ಆದ್ರೂ ಅದು ನಾವ್ ಯಾವ್ದ್ರಲ್ಲಿ ಬರೀಬೇಕು? ಹಣದಲ್ಲೇ ಎಂಟ್ರಿ ಮಾಡ್ಬೇಕು. ಇವಾಗ ನಾನು ತಂದಿರ್ತೀನಿ, ಆಯ್ತಾ? ಫಾರ್ ಎಕ್ಸಾಂಪಲ್ ಮನೆಗೆ ಅಂತ ಅನ್ಕೋಣ, ಮನೆಗೆ 25 kg ಅಕ್ಕಿ ತಗೊಂಡೋದಿ ಅಂತ ಬರೆಯಂಗಿಲ್ಲ. 25 kgಗೆ ಎಷ್ಟು ದುಡ್ಡು ಆಯ್ತು? ಆಯ್ತಾ? ಸೊ ನಮ್ಗೆ ಏನ್ ಬೇಕಿಲ್ಲಿ? ಮೆಜರ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಮನಿ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ದುಡ್ಡಲ್ಲಿ ಎಷ್ಟಾಯ್ತು ಅಂತ ಮೆನ್ಷನ್ ಮಾಡ್ಲೇಬೇಕಾಗತ್ತೆ. ಸೆಕೆಂಡ್ ಒನ್ ಬಂದು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಆರ್ ಸಪರೇಟ್ ಎಂಟಿಟಿ. ಬಿಸ್ನೆಸ್ ಎಂಟಿಟಿ ಆರ್ ಸಪರೇಟ್ ಎಂಟಿಟಿ ಅಂತ ಕರೀತಾರೆ. ಸೊ ಅಂಡರ್ ದಿಸ್ ಕಾನ್ಸೆಪ್ಟ್ ಸೇಸ್ ದಟ್, ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅಥವಾ ಇಟ್ ಡಿವೈಡೆಡ್ ದಿ ಓನರ್ ಫ್ರಮ್ ದಿ ಬಿಸ್ನೆಸ್. ಸೊ ಬಿಸ್ನೆಸ್ ನ ಓನರ್ ಇಂದ ಏನ್ ಮಾಡಿದೆ? ದೂರ ಇಟ್ಟಿದೆ, ಸಪರೇಟ್ ಮಾಡಬೇಕು. ಇಬ್ರು ಒಂದೇ ಅಲ್ಲ. ಸೊ ಬಿಸ್ನೆಸ್ಗೆ ಓನರ್ ಏನ್ ಮಾಡಿದಾನೆ? ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದಾನೆ. ಆಯ್ತಾ? ಸೊ ಅಗೇನ್ ಇವಾಗ ಕ್ಯಾಪಿಟಲ್ ಮೀನಿಂಗ್ ಬಂದ್ರೆ, ಸೊ ಮನಿ ಆರ್ ಮನೀಸ್ ವರ್ತ್ ಇಂಟ್ರೊಡ್ಯೂಸ್ ಬೈ ಪ್ರೊಪ್ರೈಟರ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಬಿಸ್ನೆಸ್ ನ ಶುರು ಮಾಡಕ್ ಒಂದು ದುಡ್ಡು ಆಗ್ತಾ, ಬಟ್ ಈಸ್ ಎಲಿಜಿಬಲ್ ಫಾರ್ ಗೆಟಿಂಗ್ ಪ್ರಾಫಿಟ್ ಅಲ್ವಾ? ಅಂದ್ರೆ ಇವನು ಏನು ಅವ್ನು ಬಂಡವಾಳ ಹಾಕಿರೋದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೊಳಕ್ಕೆ ಇವನು ಎಲಿಜಿಬಲ್ ಆಗಿರ್ತಾನೆ. ಸೊ ನಾವು ಕ್ಯಾಪಿಟಲ್ ನ ಕೊಟ್ರೆ ಕ್ಯಾಪಿಟಲ್ ಏನ್ ಸಿಗುತ್ತೆ? ಇಂಟ್ರೆಸ್ಟ್ ಸಿಗುತ್ತೆ. ನಮ್ಗೆ ಎಕನಾಮಿಕ್ಸ್ ಅಲ್ಲಿ ಬರುತ್ತಲ್ವಾ? ಸರಿನಾ? ದೆನ್ ಅದೇ ತರ ಅದೇ ಓನರು ಬಿಸ್ನೆಸ್ ಇಂದ ಏನಾದ್ರೂ ದುಡ್ಡನ್ನ ತಗೊಂಡ ಅವ್ನ ಸ್ವಂತ ಖರ್ಚಿಗೆ ಅಂದ್ರೆ ಏನಂತ ಕರಿತೀವಿ? ಡ್ರಾಯಿಂಗ್ಸ್ ಅಂತ ಕರೀತಾರೆ. ಸೊ ವಿತ್ಡ್ರಾ ಫಾರ್ ಪರ್ಸನಲ್ ಯೂಸ್. ಓಕೆನಾ? ಅಗೇನ್ ಅವ್ನು ಇಂಟ್ರೆಸ್ಟ್ ಕೊಡ್ಬೇಕಲ್ವಾ ಡ್ರಾಯಿಂಗ್ಸ್ಗೂ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬರುತ್ತೆ. ಪ್ರಾಡಕ್ಟ್ ಮೆಥಡ್, ಅವರೇಜ್ ಪೀರಿಯಡ್ ಮೆಥಡ್, ಶಾರ್ಟ್ ಕಟ್ ಮೆಥಡ್, ಡೈರೆಕ್ಟ್ ಮೆಥಡ್. ಓಕೆನಾ? ಸೊ ಈ ತರ ನಾವು ಓನರ್ನ ಯಾರಿಂದ ಸಪರೇಟ್ ಮಾಡಿದೀವಿ? ಬಿಸ್ನೆಸ್ ಇಂದ ಸಪರೇಟ್ ಮಾಡಿದೀವಿ. ಕ್ಲಿಯರ್? ಅದು ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಹೇಳುತ್ತೆ, ಅಥವಾ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಹೇಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಸೊ ಇವಾಗ ನಮ್ಗೆ ಯೂಶ್ವಲಿ ಎಲ್ಲದಕ್ಕೂ ಒಂದು ಟರ್ಮ್ ಬೇಕು, ಒಂದು ಅವಧಿ ಬೇಕು. ಕರೆಕ್ಟ್ ಅಲ್ವಾ? ಸೊ ಅಕೌಂಟ್ಸ್ ಅಲ್ಲೂ ಅಷ್ಟೇ ಒಂದು ಸ್ಪೆಸಿಫಿಕ್ ಪೀರಿಯಡ್ ನ ಮೆನ್ಷನ್ ಮಾಡ್ತಾರೆ. ಸೊ ನೀವೇನೇ ಅಕೌಂಟ್ಸ್ ನ ಮಾಡಿದ್ರು ವಿತ್ ಎ ಸ್ಪೆಸಿಫಿಕ್ ಪೀರಿಯಡ್, ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೀವೇನ್ ಮಾಡ್ಬೇಕು? ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಆ ಸ್ಪೆಸಿಫಿಕ್ ಪೀರಿಯಡ್ ಯಾವ್ದಿರೋದು ನಮ್ಮ ಅಕೌಂಟಿಂಗ್ ಪೀರಿಯಡ್? 1st April, ಇವಾಗ 2024 ಅಲ್ವಾ? 24 to 31st March 2025. ಸೊ ಇಟ್ ಇಸ್ ಎ ಪೀರಿಯಡ್ ಆಫ್ 12 months commenced with 1st April ಆಫ್ ಎವ್ರಿ ಇಯರ್. ಪ್ರತಿ ವರ್ಷ ನಮ್ಗೆ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ವರ್ಷ ಮಾರ್ಚ್ಗೆ ಎಂಡ್ ಆಗುತ್ತೆ. ಈ ಪೀರಿಯಡ್ ನ ನಾವೇನಂತ ಕರಿತೀವಿ? ಅಕೌಂಟಿಂಗ್ ಪೀರಿಯಡ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಕ್ಲಾಸ್ ನ ಹೇಳಿದ್ರೆ ಒಂದು ಪೀರಿಯಡ್ ಅಂತ ಮೆನ್ಷನ್ ಮಾಡಿರ್ತಾರೆ, 2 hour ಅಂತ. 2 hour ಒಂದು ಟಾಪಿಕ್ ಅದರ ಮೆನ್ಷನ್ ಮಾಡಿ, ಸ್ಪೆಸಿಫಿಕ್ ಅಂತ. ಪೀರಿಯಡ್ ಅಂದ್ರೆ ಅಂತ ಕರೀತೀವಿ ಸ್ಪೆಸಿಫಿಕ್ ಅಕೌಂಟಿಂಗ್ ಪೀರಿಯಡ್. ಸೊ ಪ್ರಿಪರೇಷನ್ ಆಫ್ ಅಕೌಂಟಿಂಗ್ ವಿತ್ ಎ ಸ್ಪೆಸಿಫಿಕ್ ಪೀರಿಯಡ್ ಈಸ್ ಕಾಲ್ಡ್ ಅಕೌಂಟಿಂಗ್ ಪೀರಿಯಡ್. ದಟ್ ಅಕೌಂಟಿಂಗ್ ಪೀರಿಯಡ್ ಯಾವುದು? 1st April ಇಂದ ನೆಕ್ಸ್ಟ್ ಇಯರ್ ಮಾರ್ಚ್. ಕ್ಲಿಯರ್? ಇದು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ನೆಕ್ಸ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ? ಸೊ ಬೋತ್ ಟ್ರಾನ್ಸಾಕ್ಷನ್ ಅಥವಾ ಟ್ರಾನ್ಸಾಕ್ಷನ್ ಶುಡ್ ಬಿ ಮ್ಯಾಚ್ಡ್. ಹೆಂಗೆ? ಇವಾಗ ನಾನು ಒಂದು 100 rupees ದುಡ್ಡು ಕೊಟ್ಬಿಟ್ಟು ಮನೆಗೇನೋ ರೇಷನ್ ತಂದಿದ್ದೀನಿ. ನನ್ನಿಂದ 100 rupees ಕ್ಯಾಶ್ ಹೋಯ್ತಾ? ಅದಕ್ಕೆ ರಿಲೇಟೆಡ್ ಆಗಿ ನನ್ಗೆ ಏನ್ ಬಂತು? ಕಮಾಡಿಟಿ ಬಂತು. ಬೋತ್ ಶುಡ್ ಬಿ ಮ್ಯಾಚ್ಡ್.
ಆಯ್ತಾ. ನಮ್ಗೆ ಟ್ರಾನ್ಸಾಕ್ಷನ್ ಇದು ಆಕ್ಚುಲಿ ಮೂರು ಈ ಕಾನ್ಸೆಪ್ಟ್ ನ ಮರ್ಜ್ ಮಾಡ್ಬೋದು, ಬರ್ದಾದ್ಮೇಲೆ ಒಟ್ಟಿಗೆ ಕಂಪಾರಿಸನ್ ಮಾಡಿ ಹೇಳ್ತೀನಿ. ಫಸ್ಟ್ ನಾವು ಮ್ಯಾಚಿಂಗ್ ಅಂದ ತಕ್ಷಣ ಇನ್ಕಮ್ ಏನ್ ಮಾಡಿರ್ತೀವಿ ಅದಕ್ಕೆ ಎಕ್ಸ್ಪೆನ್ಸಸ್ ಮ್ಯಾಚ್ ಆಗ್ಬೇಕಷ್ಟು, ನಾವು ಖರ್ಚು ಮಾಡಿರೋದಕ್ಕೆ ಲೆಕ್ಕ ಸಿಗ್ಬೇಕು, ಒಂದಕ್ಕೊಂದು ಏನಿರ್ಬೇಕು ಮ್ಯಾಚ್ ಆಗ್ಬೇಕು ಅಂತ ಹೇಳ್ತಾರೆ. ಆಯ್ತಾ. ಈಗ ನನ್ಗೆ ಪ್ರಾಫಿಟ್ ಆದ್ರೆ ಅಥವಾ ನನ್ಗೆ ಪರ್ಚೇಸ್ ಆಯ್ತು ಅಂದ್ರೆ, ಈಗ ನಾನು ತಗೊಂಬಂದೆ ತಾನೆ 100 ರೂಪೀಸ್ಗೆ, ನನ್ಗೆ ಏನಾಯ್ತದು ಪರ್ಚೇಸ್. ನೀವು ವೆಂಡರ್ ಆಗಿರ್ತೀರಾ, ನಿಮ್ಗೆ ಏನಾಗಿರುತ್ತೆ ಸೇಲ್. ಇಬ್ರು ಬುಕ್ಕಲ್ಲೂ ಮ್ಯಾಚ್ ಆಗುತ್ತಾ, ಅದಕ್ಕೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಕಾಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್. ಸೊ ಕಾಸ್ಟ್ ಕಾನ್ಸೆಪ್ಟ್ ಅವಾಗಲೇ ನಾವು ಒಂದು ಹೇಳಿದ್ವಿ. ಸೊ ರೋಲ್ ಅಲ್ಲಿ ಹಿಸ್ಟಾರಿಕಲ್ ಅಂತ, ಹಿಸ್ಟಾರಿಕಲ್ ರೆಕಾರ್ಡ್. ಅಕೌಂಟ್ಸ್ ಅನ್ನೋದು ಹಿಸ್ಟಾರಿಕಲ್ ರೆಕಾರ್ಡ್ ಮಾಡುತ್ತೆ. ಇಲ್ಲೂ ಅಷ್ಟೇ ಅಕೌಂಟ್ಸ್ ಅಲ್ಲಿ ವಿ ರೆಕಾರ್ಡ್ ದಿ ಬಿಸ್ನೆಸ್ ಅಥವಾ ಯಾವ ವ್ಯಾಲ್ಯೂ, ಹಿಸ್ಟಾರಿಕಲ್ ವ್ಯಾಲ್ಯೂ ಶುಡ್ ಬಿ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ನಾವು ಕಂಪ್ನಿಗೆ ಒಂದು ಮೆಷಿನರಿನ ತಂದಿರ್ತೀವಿ ಅಥವಾ ಒಂದು ಎ ಸಿ ಅಂತ ಅನ್ಕೊಂಡಾಗ, ಯೂಶ್ವಲಿ ಮಿಷಿನರೀಸ್ ವ್ಯಾಲ್ಯೂ ಏರುಪೇರಾಗ ತುಂಬಾ ರೇರ್ ಕೇಸ್ ಆಗುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಮಿಷಿನರೀಸ್. ಎ ಸಿ ತಂದಿರ್ತೀವಿ, ಆಯ್ತಾ. ಎ ಸಿ ಕಾಸ್ಟ್ ನಾನು ಪರ್ಚೇಸ್ ಮಾಡಿದಾಗ 40,000 ಇರುತ್ತೆ. ನೆಕ್ಸ್ಟ್ ಮಂತ್ ಹಬ್ಬ ಇದೆ, ಆಫರ್ ಬಿಟ್ಬಿಡ್ತಾರೆ, ಅವಾಗ ಅದ್ರ ಪ್ರೈಸ್ ಏನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ, 30,000 ಆಗುತ್ತೆ. ಆಗ ನಾನು ಬುಕ್ಸ್ ಅಲ್ಲಿ ಹೊಡೆದಾಕ್ಬಿಟ್ಟು 30,000 ಅಂತ ಬರೆಯಂಗಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ. ಸೊ ನಾವು ಒಂದು ಸಲ ಏನ್ ಪರ್ಚೇಸ್ ಪ್ರೈಸ್ ಮಾಡಿರ್ತೀವಿ ಅಥವಾ ಹಿಸ್ಟಾರಿಕಲ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ರೆಕಾರ್ಡ್ ಮಾಡಬೇಕು ಅಂತ ಕಾಸ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ಅಕಾರ್ಡಿಂಗ್ ಟು ಕಾಸ್ಟ್ ಕಾನ್ಸೆಪ್ಟ್ ಯು ಶುಡ್ ರೆಕಾರ್ಡ್ ಇನ್ ಪರ್ಚೇಸ್ ವ್ಯಾಲ್ಯೂ ಆರ್ ಹಿಸ್ಟಾರಿಕಲ್ ವ್ಯಾಲ್ಯೂ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್. ಕ್ಲಿಯರ್, ಅದು ಕಾಸ್ಟ್ ಕಾನ್ಸೆಪ್ಟ್ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್ ಅಕ್ರುಯಲ್ ಕಾನ್ಸೆಪ್ಟ್. ಅಕ್ರುಯಲ್ ಕಾನ್ಸೆಪ್ಟ್. ಸೊ ಅಕ್ರುಯಲ್ ಕಾನ್ಸೆಪ್ಟ್ ಬಗ್ಗೆ ಅವಾಗಲೇ ಮೆನ್ಷನ್ ಮಾಡಿದ್ವಿ. ಸೊ ಕ್ಯಾಶ್ ಬೇಸಿಸ್ ಅಂಡ್ ಅಕ್ರುಯಲ್ ಬೇಸಿಸ್. ಯು ಕ್ಯಾನ್ ರೆಕಾರ್ಡ್ ಫ್ಯೂಚರ್ ರೆವಿನ್ಯೂ ಆರ್ ಫ್ಯೂಚರ್ ಎಕ್ಸ್ಪೆಂಡಿಚರ್. ಸೊ ನಾನು ಮುಂದೆ ಇಷ್ಟು ಖರ್ಚು ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ನಾನು ಬೇರೆಯವ್ರಿಗೆ ಕೊಡಬೇಕಾಗಿರೋದು. ಫಾರ್ ಎಕ್ಸಾಂಪಲ್ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್. ಈ ವರ್ಷ ಪ್ರಿಲಿಮಿನರಿ ಕಾಂಟ್ರವರ್ಸಿ ಕ್ವಶನ್ ಫಸ್ಟ್ ಟೈಮ್ ಬಿಟ್ಟಾಗ, ಕರೆಕ್ಟ್ ಅಲ್ವಾ, ಆಗ ರಾಂಗ್ ಆನ್ಸರ್ ಕೊಟ್ಟಿದ್ರು ಫಸ್ಟ್ ಟೈಮ್ ಬಿಟ್ಟಾಗ. ಸೊ ಡೆಟಾರ್ಸ್ ಮತ್ತೆ ಕ್ರೆಡಿಟಾರ್ಸ್. ಸೊ ಡೆಟಾರ್ಸ್ ಅಂತ ಅಂದ್ರೆ ದ ಪರ್ಸನ್ ಹೂ ಶುಡ್ ಪೇ ಮನಿ ಟು ದ ಬಿಸ್ನೆಸ್, ಆಯ್ತಾ. ಬಿಸ್ನೆಸ್ ಟು ಪೇ ಕ್ರೆಡಿಟಾರ್ಸ್. ಕ್ಲಿಯರ್ ಅಲ್ವಾ. ಸೊ ಅಂದ್ರೆ ಇಮಿಡಿಯೇಟ್ ಕೊಡ್ತಾರ ಅವರು, ಫ್ಯೂಚರ್ ಅಲ್ಲಿ ಕೊಡ್ಬೇಕು. ಸೊ ಅವನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ, ಆ ಫ್ಯೂಚರ್ ನ ಎಂಟ್ರಿ ಮಾಡೋದಕ್ಕೆ ಏನಂತ ಕರೀತಾರೆ ಅಕ್ರುಯಲ್ ಬೇಸಿಸ್ ಅಂತ ಕರಿತೀವಿ. ಕ್ಯಾನ್ ರೆಕಾರ್ಡ್ ಫ್ಯೂಚರ್ ರೆವಿನ್ಯೂ ಅಂಡ್ ಎಕ್ಸ್ಪೆಂಡಿಚರ್ಸ್, ಇದು ಅಕ್ರುಯಲ್ ಆಗಿರುತ್ತೆ. ದೆನ್ ಸೆವೆಂತ್ ಒನ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ accounting is a never ending process, keep on going, or it have a perpetual existence. Accounting have perpetual existence. perpetual ಅಂತ ಅಂದ್ರೆ ಕಂಟಿನ್ಯೂಟಿ ಅಂತ. ಸೊ ನೀವು ನೋಡಿರ್ಬೋದು ಲೆಡ್ಜರ್ ಅಕೌಂಟ್ ಎಲ್ಲ ಮಾಡ್ಬೇಕಾದ್ರೆ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಅಂತ ಮಾಡ್ತೀವಾ, ಅಲ್ಲಿಗೆ ಕ್ಲೋಸ್ ಮಾಡ್ಬಿಡಲ್ಲ. ನೆಕ್ಸ್ಟ್ ಇಯರ್ ಇದಾಗುತ್ತೆ ಜರ್ನಲ್ ಎಂಟ್ರಿ ಮಾಡ್ಬೇಕಾದ್ರೆ ಕ್ಯಾರಿ ಫಾರ್ವರ್ಡ್ ಬ್ರಾಡ್ ಫಾರ್ವರ್ಡ್ ಅಂತ ಮಾಡ್ತೀವಾ. ಸೊ ಬಿಕಾಸ್ ಆಫ್ ಗೋಯಿಂಗ್ ಕನ್ಸರ್ನ್, ಈ ವರ್ಷಕ್ಕೆ ಅದೇನಾಗಲ್ಲ ಎಂಡ್ ಆಗಲ್ಲ, ಒಂದ್ ವರ್ಷಕ್ಕೆ ನಾವು ಮುಗಿಸಲ್ಲ. ಅದಕ್ಕೆ ಅಕೌಂಟ್ಸ್ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ, ಅದಕ್ಕೆ ಪರ್ಪೆಕ್ಚುಯಲ್ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಅದನ್ನ ನಾವು ಕಂಟಿನ್ಯೂಟಿ ಅಂತ ಕರಿತೀವಿ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ದೆನ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಅಗೇನ್ ಮ್ಯಾಚಿಂಗ್ ಕಾನ್ಸೆಪ್ಟ್ಗೆ ಇದನ್ನ ನಾವು ಕಂಪೇರ್ ಮಾಡಿ ಮಾತಾಡ್ಬೋದು. ಡ್ಯುಯಲ್ ಆಸ್ಪೆಕ್ಟ್ ಅಂತ ಅಲ್ಲಿ ಮ್ಯಾಚ್ ಅಂತ ಹೇಳಿದೆ. ಈಗ ನನಗೆ ಪರ್ಚೇಸ್ ಆಗಿದ್ರೆ ಅವ್ರಿಗೆ ಸೇಲ್ ಆಗಿರ್ಬೇಕು, ಅದು ಮ್ಯಾಚ್ ಆಗಿದೆ. ಡ್ಯುಯಲ್ ಆಸ್ಪೆಕ್ಟ್ ಅಂತ ಅಂದಾಗ ಎರಡು ಆಸ್ಪೆಕ್ಟ್ ಬಗ್ಗೆ ಡೀಲ್ ಮಾಡಿ, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ನಮ್ಗೆ ಒಂದು ಡೆಬಿಟ್ ಆಗ್ಬೇಕು, ಇನ್ನೊಂದು ಕ್ರೆಡಿಟ್ ಆಗ್ಬೇಕು. ಏನ್ ಇವಾಗ ಪರ್ಚೇಸ್ಡ್ ಅಂತ ಬರ್ದೆ, ಪರ್ಚೇಸ್ಡ್ 100 rupees, ಆಯ್ತಾ, ಫಾರ್ ಕ್ಯಾಶ್. ಪರ್ಚೇಸ್ ಗೂಡ್ಸ್ ವರ್ತ್ rupees 100 rupees ಫಾರ್ ಕ್ಯಾಶ್. ಸೊ ನನ್ಗೆ 100 rupees ವರ್ತ್ ಏನ್ ಬಂತು, ಗೂಡ್ಸ್ ಬಂತು, ಅದನ್ನ ಏನ್ ಮಾಡಿದೆ ಡೆಬಿಟ್ ಮಾಡಿದೆ. ನನ್ನ ಕಡೆಯಿಂದ 100 rupees ಏನೋಯ್ತು ಕ್ಯಾಶ್, ಕ್ಯಾಶ್ನ ಏನ್ ಮಾಡ್ತೀನಿ ಕ್ರೆಡಿಟ್ ಮಾಡ್ತೀನಿ. ಬೋತ್ ದ ಆಸ್ಪೆಕ್ಟ್ ಶುಡ್ ಬಿ ಈಕ್ವಲ್. ಸೊ ಎರಡು ಆಸ್ಪೆಕ್ಟ್ ನನ್ಗೆ ಏನಾಗ್ಬೇಕು ಸಮ ಇರ್ಬೇಕಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಅಲ್ಲೂ ಎಷ್ಟು ಆಸ್ಪೆಕ್ಟ್ ಇರುತ್ತೆ, ಎರಡು ಆಸ್ಪೆಕ್ಟ್ ಇರುತ್ತೆ. ಅಲ್ಲಿ ಮ್ಯಾಚಿಂಗ್ ಅಲ್ಲಿ ಯಾವ ತರ ಹೇಳ್ತೀವಿ, ಇಬ್ರು ಪಾರ್ಟಿಸಿಗೆ ಮ್ಯಾಚ್ ಆಗ್ಬೇಕಂತ ಹೇಳಿದ್ರು. ಅಂದ್ರೆ ನನ್ಗೂ ಅವ್ನ ಟ್ರಾನ್ಸಾಕ್ಷನ್ಗೂ ಮ್ಯಾಚ್ ಆಗ್ಬೇಕು, ಅಥವಾ ನನ್ಗೆ ಇನ್ಕಮ್ ಆಯ್ತು ಅಂದ್ರೆ ಅವ್ನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಮ್ಯಾಚ್ ಮಾಡ್ತೀವಿ. ಡ್ಯುಯಲ್ ಆಸ್ಪೆಕ್ಟ್ ಅಲ್ಲಿ ನನ್ ಬುಕ್ ಅಲ್ಲೇ ಎರಡ್ ಕಡೆ ಏನಾಗ್ಬೇಕು ತೋರಿಸ್ಬೇಕು. ಓಕೆನಾ, ಇದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಆದ್ಮೇಲೆ ರೆವಿನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ.
ರೆವಿನ್ಯೂ ರೆಕಗ್ನೈಸೇಷನ್. ಸೊ ಅವಾಗಲೇ ರೆವಿನ್ಯೂ ರೆಕಗ್ನೈಸೇಷನ್ಗೆ ಹೇಳಿದೆ, ಅಕ್ರೂಯಲ್ಗೂ ಅದನ್ನ ಲಿಂಕ್ ಮಾಡಿ ಹೇಳ್ಬೋದು. ಅಂದ್ರೆ ರೆವಿನ್ಯೂಲಿ ಓನ್ಲಿ ಕ್ಯಾಶ್ ರೆವಿನ್ಯೂನ ಮಾತ್ರ ಹೇಳಲ್ಲ, ಯಾವ್ದನ್ನ ಹೇಳ್ತೀವಿ, ಅಕ್ರೂಯಲ್ನು ಹೇಳ್ತೀವಿ. ಟೋಟಲ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಅಂಡ್ ಕ್ರೆಡಿಟ್ ಸೇಲ್ಸ್ ಎರಡೂನು ನಾವು ಐಡೆಂಟಿಫೈ ಮಾಡ್ತೀವಿ. ಆಯ್ತಾ, ಕ್ಯಾಶ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಎರಡೂನು ಐಡೆಂಟಿಫೈ ಮಾಡೋದಕ್ಕೆ ಏನಂತ ಕರೀತಾರೆ, ರೆವಿನ್ಯೂ ರೆಕಗ್ನೈಸೇಷನ್ ಅಂತ ಕರಿತೀವಿ. ಓಕೆನಾ. ದೆನ್ ಅದಾದ್ಮೇಲೆ ಏಯ್ತ್ ಒನ್ನು ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್. ಅಕೌಂಟಿಂಗ್ ಈಕ್ವೇಶನ್. ಸೊ ಅಕೌಂಟಿಂಗ್ ಈಕ್ವೇಶನ್ ಅಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಶುಡ್ ಈಕ್ವಲ್ ಟು ಪ್ರಾಪರ್ಟೀಸ್ ಆಫ್ ದ ಕಂಪನಿ ಅಂಡ್ ಶುಡ್ ಈಕ್ವಲ್ ಟು ಪ್ರಾಪರ್ಟೀಸ್ ಆಫ್ ದ ಕಂಪನಿ ವಿತ್ ಆಬ್ಲಿಗೇಷನ್ ಅಂಡ್ ಓನರ್ಸ್ ಫಂಡ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಏನೇ ಆದ್ರೂ ಅದು ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅದಕ್ಕೆ ಸಮ ಆಗಿರುತ್ತೆ. ಅದನ್ನ ಇವಾಗ ಅಸೆಟ್ಸ್ಗೆ ಏನಂತ ಹೇಳ್ತೀವಿ, ಪ್ರಾಪರ್ಟೀಸ್ ಅಂತ ಕರೀತಾರೆ. ಆಯ್ತಾ, ಲಯಬಿಲಿಟೀಸ್ಗೆ ಆಬ್ಲಿಗೇಷನ್ ಅಂತ ಕರಿತೀವಿ, ಓನರ್ಸ್ ಫಂಡ್ಗೆ ಕ್ಯಾಪಿಟಲ್. ಸೊ ಇವಾಗ ನಾನು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ಇದಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನ ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಹೇಳ್ತಾರೆ. ಆ ಪ್ರಾಬ್ಲಮೆಟಿಕ್ ಇದುವರೆಗೂ ಯಾವಾಗ್ಲೂ ಕೇಳಿಲ್ಲ ಇದನ್ನ. ಆಯ್ತಾ, ಬರಲ್ಲ ಅಂತ ಅನ್ಕೊಂಡ ದಟ್ಟು ಯು ಜಿ ಲೆವೆಲ್ ಅಷ್ಟೇ. ಹಂಗು ಮತ್ತೆ ಇನ್ನೊಂದು ವರ್ಡ್ ಹೇಳೋದ್ ನಾನು ಬರ್ತೋಗಿದ್ದೀನಿ. ನೀವು ಸಿಲೆಬಸ್ ಅಲ್ಲಿ ಮೇನ್ಸ್ ಕೆಳಗಡೆನೆ ನೋಡಿರ್ಬೋದು, ದಿಸ್ ಎಕ್ಸಾಮ್ ಇಸ್ ಡಿಗ್ರಿ ಲೆವೆಲ್ ಅಂತ ಮೆನ್ಷನ್ ಮಾಡಿ. ಓಕೆನಾ. ಬಟ್ ಯಾವ್ದು ನೆಗ್ಲೆಕ್ಟ್ ಮಾಡೋದ್ ಬೇಡ, ಇದು ಜಸ್ಟ್ ಪ್ರಾಬ್ಲಮ್ಸ್ ಬರಲ್ಲ ಬರಲ್ಲ ಬರಲ್ಲ. ನೀವು ನೋಡಿರ್ಬೋದು, ಅಂದ್ರೆ ಒಂದೊಂದು ಟ್ರಾನ್ಸಾಕ್ಷನ್ ನಾವು ಜಸ್ಟಿಫೈ ಮಾಡ್ಬೇಕು. ಓಕೆನಾ. ಸೊ ಬೇಕಂದ್ರೆ ಅದನ್ನ ಮಾಡ್ಸೋಣ. ಸೊ ಜಸ್ಟಿಫೈ ಮಾಡಿಸ್ಬೇಕು ಪ್ರಾಬ್ಲಮ್ ಸೆಷನ್ ಅಲ್ಲಿ. ಇವಾಗ ನೆಕ್ಸ್ಟ್ ಇನ್ಫ್ಲೇಷನ್ ಮಾಡ್ಬೇಕಾದ್ರೆ ಇವಾಗ ಅದಕ್ಕಿಂತ ಮುಂಚೆ ಬೇಕಾದ್ರೆ ಇದು ಮಾಡ್ಬಿಟ್ಟು ಅದನ್ನ ಮಾಡೋಣ, ಇನ್ಫ್ಲೇಷನ್ ಅಕೌಂಟಿಂಗ್ ಮಾಡೋಕ್ಕಿಂತ ಮುಂಚೆ. ಸೊ ಅಕೌಂಟಿಂಗ್ ಈಕ್ವೇಶನ್ಸ್ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಅಸೆಟ್ಸ್ಗೆ ಯಾವ್ದು ಈಕ್ವಲ್ ಆಗಿರುತ್ತೆ, ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ಈಕ್ವಲ್ ಆಗಿರುತ್ತೆ. ಆಯ್ತಾ. ನೆಕ್ಸ್ಟ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಗೂ ನಮ್ಮ ಹತ್ರ ಏನಿರುತ್ತೆ, ಎವಿಡೆನ್ಸ್ ಇರುತ್ತೆ. ಎಕ್ಸಾಂಪಲ್ ಇನ್ವಾಯ್ಸ್, ಆಯ್ತಾ, ವೋಚರ್ಸ್. ಸೊ ಇನ್ವಾಯ್ಸ್ ಇರುತ್ತೆ, ವೋಚರ್ಸ್ ಇರುತ್ತೆ, ಮತ್ತೆ ಪ್ರತಿಯೊಂದಕ್ಕೂ ಸಹ ರಿಸಿಪ್ಟ್ಸ್ ಇರುತ್ತೆ. ಆಯ್ತಾ, ಇದನ್ನ ಆಬ್ಜೆಕ್ಟಿವ್ ಎವಿಡೆನ್ಸ್ ಅಂತ ಕರೀತಾರೆ. ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಏನಿರಬೇಕು, ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇರ್ಬೇಕಂತ ಹೇಳುತ್ತೆ. ಆಬ್ಜೆಕ್ಟಿವ್ ಎವಿಡೆನ್ಸ್ ಮೀನ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್. ಕ್ಲಿಯರ್. ಸೊ ದೀಸ್ ಆರ್ ದಿ ಕಾನ್ಸೆಪ್ಟ್ಸ್. ಯಾವ್ದಾದ್ರು ಬಿಟ್ಟಿದ್ರೆ ಹೇಳ್ಬೋದು, ಎಲ್ಲ ಕವರ್ ಆಗೈತಾ. ಸೊ ಇವಾಗ ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ದೊಡ್ಡ ಮ್ಯಾಟ್ರ್. ಮ್ಯಾಕ್ಸಿಮಮ್ ಒಂದು 5-6 ನೆನಪಾಗ್ಬೋದು. ಎಲ್ಲದೂ ಅಟ್ ಎ ಟೈಮ್ ನೆನ್ಪು ಮಾಡ್ಕೊಂಡ್ರೆ ಈಗ ನೆನಪಿರುತ್ತೆ, ಸ್ವಲ್ಪ ದಿನ ಮೇಲೆ ಅಂದ್ರೆ ಎಕ್ಸಾಮ್, ಎಸ್ಪೆಷಲಿ ಎಕ್ಸಾಮ್ ಹಾಲಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ. ಮತ್ತೆ ಅಲ್ಲಿ ನೆಟ್ಟು ಕೆಸೆಟ್ ಎಕ್ಸಾಮ್ ಅಲ್ಲಿ, ಮಾಸ್ಟರ್ ಡಿಗ್ರಿ ಆಗಿರೋ ಗೊತ್ತಿರುತ್ತೆ ನೆಟ್ ಎಕ್ಸಾಮ್ ಅಂದ್ರೆ ಕೆಸೆಟ್ ಎಕ್ಸಾಮ್ ಅಂದ್ರೆ ಏನಂತ. ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಕಾನ್ಸೆಪ್ಟ್ ಮತ್ತೆ ಕನ್ವೆನ್ಷನ್ ಮೇಲೆ. ಮಿಸ್ ಆಗಲ್ಲ. ಬಟ್ ಇದನ್ನ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಮಲ್ಟಿಪಲ್ ಚಾಯ್ಸ್, ಅಲ್ಲಿ ಕೇಳ್ತಾರೆ. ಮತ್ತೆ ಆಲ್ಮೋಸ್ಟ್ ಅಲ್ಲಿ ಈ ಕಾನ್ಸೆಪ್ಟ್ ನ ಆ ಮಲ್ಟಿಪಲ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾ ಇದ್ರು ಅವಾಗ. ಪ್ರತಿ ವರ್ಷ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮ್ಯಾಚ್ ದ ಫಾಲೋಯಿಂಗ್ ತರ ಕೇಳ್ತಾರೆ. ಈಗ ಮ್ಯಾಚ್ ದ ಫಾಲೋಯಿಂಗ್ ತರ ಬರ್ತಾ ಇಲ್ಲ, ಟೆಕ್ನಿಕಲ್ ವರ್ಡ್ಸ್ ಕೊಟ್ಟು ಕೇಳ್ತಾ ಇದ್ರು. ಇದನ್ನ ಯಾವ ತರ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಯೂಶ್ವಲಿ ನನ್ಗೆ ಎಲ್ಲದಕ್ಕೂ ಅಷ್ಟೇ ಬಯಾಟ್ ಮಾಡಕ್ ಆಗಲ್ಲ. ಯಾಕೆ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್, ಎಷ್ಟಂದ ಬಯಾಟ್ ಮಾಡಕ್ ಆಗಲ್ಲ. ಕೆಲವೊಂದನ್ನ ಒಂದು ಲಾಜಿಕಲ್ ನೆನ್ಪಲ್ಲಿ ಇಟ್ಕೊಂಡು, ಕೆಲವೊಂದನ್ನ ನಾವು ನೋಡಿರೋದ್ರಿಂದ ನೆನ್ಪಲ್ಲಿ. ಸೊ ನನ್ಗೆ ಆಕ್ಚುಲಿ ಇದನ್ನ ಓದ್ಬೇಕಾದ್ರೆ ಅವಾಗ ಎನ್ ಇ ಟಿ ಪ್ರಿಪರೇಷನ್ ಅಲ್ಲಿ, ನನ್ನ ಎನ್ ಇ ಟಿ ಪ್ರಿಪರೇಷನ್ ಅಲ್ಲಿ ಇದನ್ನ ಎಲ್ಲ ವರ್ಷ ಕ್ವಶನ್ ಕೇಳ್ತಾರೆ, ಇದನ್ನ ಮರಿಬಾರ್ದು. ನನ್ನ ಮೈಂಡ್ ಅಲ್ಲಿ ಎಲ್ಲ ವರ್ಷನೂ ಕೇಳ್ತಾನೆ ಇದ್ದಾರೆ, ಇದನ್ನ ಮರಿಬಾರ್ದು ನಾನು. ಅವಾಗ ಏನ್ ಮಾಡೋದು, ಏನಾದ್ರು ಯೂಟ್ಯೂಬ್ ಅಲ್ಲೂ ನೋಡಿದೆ ಅಂದ್ರೆ ಹೇಳ್ತೆ, ಕೆಲವೊಂದನ್ನೆಲ್ಲ ವಿಡಿಯೋಸ್ ಎಲ್ಲ ನೋಡಿದೆ. ಬಟ್ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ, ಯಾವ್ದೋ ಒಂದು ಮದುವೆ ಕಾರ್ಡ್ ಬಂದಿತ್ತು, ಆ ಮದುವೆ ಕಾರ್ಡ್ ನೋಡಿ ನನ್ಗೆ ಇನ್ಸ್ಪೈರ್ ಆಗೋಯ್ತು. ಸೊ ಅಲ್ಲಿ ದೇವೇಗೌಡ ಅಂತ ಇತ್ತು, ಅದ್ರ ಕೆಳಗಡೆ ಅವ್ನು ಓದಿರೋದಿತ್ತು. ಆಯ್ತಾ. ಸೊ ನನ್ಗೂ ಅಷ್ಟು ಇದನ್ನ ನೋಡಿದ ತಕ್ಷಣ ಫಸ್ಟ್ ಲೆಟರ್ ಎಲ್ಲ ಓದಿರೋ ತರ ಅನಿಸ್ತಾ ಇತ್ತು. ನನ್ಗೆ ಅವಾಗ ಅನ್ಸಿದ್ದು ದೇವೇಗೌಡನ ಅದ್ರ ಈ ಕಡೆ ಹಾಕ್ಬೇಕು. ಆಕ್ಚುಲಿ ನಾನು ಇದ್ ಮಾಡ್ಕೊಂಡಿದ್ದು ಡಿ ಜಿ, ನನ್ ಸೀಕ್ವೆನ್ಸ್ ಬರ್ಬೇಕಲ್ಲ. ಆಯ್ತಾ. ಸೊ ಇವನ್ ಏನ್ ಓದಿದಾನಪ್ಪ ಅಂತಂದ್ರೆ, MBA ಓದವನೆ, MCA ಓದವನೆ. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕವರ್ ಆಗೋಯ್ತು ನನ್ಗೆ. G ಅಂದ್ರೆ ಗೋಯಿಂಗ್ ಕನ್ಸನ್ನ, ಡಿ ಅಂದ್ರೆ ಡ್ಯುಯಲ್ ಆಸ್ಪೆಕ್ಟಾ, ಎಂ ಅಂದ್ರೆ ಮನಿ ಮೆಜರ್ಮೆಂಟ್, ಬಿಸ್ನೆಸ್, ಅಕೌಂಟಿಂಗ್ ಪೀರಿಯಡಾ,
ಮ್ಯಾಚಿಂಗು, ಕಾಸ್ಟು, ಅಕ್ರೂಯಲ್. ಇನ್ನೆಷ್ಟು ಬೇಕು? ಮೂರು. ಮೂರ್ಗೆ ಜಿ ಡಿ ರಾವ್ ಅಂತ ಇಕ್ಕಂಬಿಟ್ಟೆ ಫಸ್ಟ್. ದೇವ ಈ ಕಡೆ ಗೌಡ ಅಂತ ಇದ್ದಿತ್ತಲ್ವಾ, ಅದ್ ನೆನಪಲ್ಲಿ ಇಕ್ಕಣಕ್ಕಾಗಲ್ಲ ಅಂತ ಜಿ ಡಿ ರಾವ್ ಅಂತಾನೆ ಚೇಂಜ್ ಮಾಡ್ದೆ. ಎಲ್ಲ ಕವರ್ ಆಗೋಯ್ತಾ? ಇದು ನಾನು ಎನ್ ಐ ಟಿ ಪ್ರಿಪ್ರೇಷನ್ ಅಲ್ಲಿ ನಾನು ಮಾಡ್ಕೊಂಡಿದ್ದು. ನೆನಪಲ್ಲಿ ಇಕ್ಕಣ. ಯೂಶ್ವಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಕಾನ್ಸೆಪ್ಟ್ಗಳನ್ನ ಅಂದ್ರೆ ಶಾರ್ಟ್ ಕಾನ್ಸೆಪ್ಟ್ ಅಂತ ಅದು ಎನ್ ಇ ಟಿ ಅವಾಗ ಫಿಕ್ಸ್. ಎನ್ ಇ ಟಿ ಕೆ ಸೆಟ್ ಅಲ್ಲಿ ಅಂತೂ ಫಿಕ್ಸ್ ಆಗಿರುತ್ತೆ. ಅದ್ ನೆನಪಲ್ಲಿ ಇಟ್ಕೊಬೇಕಂದ್ರೆ ಹಂಗೆ ಮಾಡ್ಲೇಬೇಕಾಗಿತ್ತು. ಸೊ ಅವಾಗ ಆತರ ಮಾಡ್ತಾ ಇದ್ದೆ. ನೀವು ಅಷ್ಟೇ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಅಂದ್ರೆ ಎವ್ರಿ ಇಯರ್ ಇದಾಗುತ್ತೆ, ರಿಪೀಟ್ ಅಂದ್ರೆ ಇದು ಮೇನ್ಸ್ ಅಲ್ಲಿ ಆತರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಬಟ್ ನಾವು ಓದ್ಬೇಕಾದ್ರೆ ಟ್ರಿಕ್ಕಿಯಾಗಿ ಓದ್ಬೇಕು. ಸೊ ಏನಪ್ಪಾ ಅಂದ್ರೆ ಎಲ್ಲ ಬೇರೆ ಆಸ್ಪಿರೆಂಟ್ಸ್ಗೂ ನಮಗೂ ಡಿಫ್ರೆನ್ಸ್ ಏನಂದ್ರೆ ನಾವ್ ಯಾವ ತರ ಓದ್ತಾ ಇದೀವಿ. ನಾವು ಎಲ್ಲರೂ ಓದ್ತಾರೆ. ಈಗ ಒಂದು ಮೆಟೀರಿಯಲ್ನ ನಾನು ನಿಮಗೆ ಶೇರ್ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡ್ತೀರಾ ಮಾಡಲ್ವಾ? ಕ್ಲೋಸ್ ಫ್ರೆಂಡ್ಸ್ ಕೆಲವೊಬ್ರು ಶೇರ್ ಮಾಡಿದ್ರೆ ಕೆಲವರು ಮಾಡಲ್ಲ. ಬಟ್ ಅಲ್ಟಿಮೇಟ್ಲಿ ಹೆಂಗಾದ್ರು ಪೈರಸಿ ಆಗುತ್ತೆ. ಆಯ್ತಾ? ಪೈರಸಿ ಆಗೇ ಆಗುತ್ತೆ. ಎಷ್ಟೇ ಮೆಟೀರಿಯಲ್ ಎಲ್ಲ ಎಂತ ಮೆಟೀರಿಯಲ್ ಆದ್ರೂ ಎಲ್ಲಾರ ಕಡೆ ಸರ್ಕ್ಯುಲೇಟ್ ಆಗಲಿ. ಆದ್ರೆ ನಿಮ್ ತಲೆಯಲ್ಲಿರೋ ನಾಲೆಡ್ಜ್ ಯಾರು ಕದಿಯಕ್ಕಾಗಲ್ಲ. ಯಾರಾದ್ರೂ ಕದಿಯಕ್ಕಾಗತ್ತಾ? ಅದಕ್ಕೆ ಮೆಟೀರಿಯಲ್ ಕೇಳ್ತಾರ ಕೊಡಿ ಪರವಾಗಿಲ್ಲ ಓದ್ಕೊಳ್ಳಿದ್ರೆ ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರ್ಬೇಕು. ಸುಮಾರು ಜನ ಮಾಡ್ತಾರೆ, ಕೊಡಕ್ ಹೋಗಲ್ಲ. ಯಾಕೆ ನಾವೇ ಕೊಡ್ಬೇಕು? ಅವ್ರು ಉದ್ದಾರ ಆಗ್ಬಿಟ್ರೆ ಮೇಲೆ ನಾನು ಫಸ್ಟ್ ಆಗ್ಬಿಡೋಣ, ನಾನು ಆದ್ಮೇಲೆ ಬೇಕಾರೆ ನಾನು ಹೀರೋ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೊಡೋಣ ಅಂತಾನು ಇರ್ತಾರೆ. ಅದ್ ಬೇಡ ನಮ್ಗೆ. ಇದು ಕೊಡೋಣ, ನಮ್ ಕೆಪಾಸಿಟಿ ನಮಗೆ ಗೊತ್ತಿರ್ಬೇಕು ಅಲ್ವಾ? ಅದಕ್ಕೆ ನಮ್ ಕೆಪಾಸಿಟಿನ ನಾವ್ ಏನ್ ಯೂನಿಕ್ನೆಸ್ ಇದೀವಿ, ನಾವು ಅದೇ ಬುಕ್ ಓದ್ತಿದೀವಿ ಎಲ್ಲರಿಗೂ. ಅಲ್ಟಿಮೇಟ್ಲಿ ಇವಾಗ ನೀವು ಏನೇ ಮೆಟೀರಿಯಲ್ ತಗೊಳ್ಳಿ, ಅದು ಎನ್ ಸಿ ಆರ್ ಟಿ, ಟ್ಯಾಕ್ಸ್ಮನ್ ಪಬ್ಲಿಕೇಶನ್, ಕೆ ಅಶ್ವಥಪ್ಪ, ಆಯ್ತಾ, ರಾಮಚಂದ್ರ ಸರ್, ಮತ್ತೆ ಈಗ ಓಬಿ ಎಲ್ಲದು ಅಲ್ಲಲ್ಲೇ ಒಂದೇ ಬುಕ್ಕಲ್ಲಿ ಇರೋದೇ ಎಲ್ಲದನ್ನು ಕಾಪಿ ಪೇಸ್ಟ್ ಮಾಡಿ ಅವ್ರ ಹೆಸರು ಹಾಕಂತಾರೆ ಅಷ್ಟೇ. ಈಗ ನಾನೇ ಕುಂತ್ಕೊಂಡು ಬರ್ದಿದ್ದೀನಿ ಅಂತ ಹೇಳಲ್ಲ, ನಾನು 5-6 ಬುಕ್ಸ್ ರೆಫರ್ ಮಾಡಿದ್ದೀನಿ, ಬೇರೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೀನಿ. ಆಯ್ತಾ? ಅದನ್ನೆಲ್ಲ ರೆಫರ್ ಮಾಡಿ ನಾನು ಇದಕ್ಕೆ ಬಂದಿರೋದು. ಹ್ಮ್. ಸೊ ಈ ತರ ನಾನು ಬೇರೆ ಬೇರೆ ರೆಫರೆನ್ಸ್ ಇಟ್ಕೊಂಡೆ ನಾನು ಬೇರೆ ಬುಕ್ಸ್ ಇಂದ ತಾನೇ ಹೇಳ್ತಾ ಇರೋದು. ನನ್ನ ನಾಲೆಡ್ನ ನಿಮ್ಗೆ ಶೇರ್ ಮಾಡಿ ನಿಮ್ದು ಅದ್ರಲ್ಲಿ ಯೂನಿಕ್ನೆಸ್ ಏನಿದೆ, ಹೆಂಗೆ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಬೇಕಾಗಿರೋದು. ಓಕೆನಾ? ಈ ತರ ನೀವು ಟ್ರೈ ಮಾಡಿ. ಯಾವ್ದಕ್ಕೆ? ಕೆಲವೊಂದು ಟ್ರಿಕ್ಸ್ಗೆ ಮತ್ತೆ ನೆನಪಲ್ಲಿ ಇಕ್ಕಣಕ್ಕೆ ನಿಮ್ಮಿದು ನಿಮಗೆ ಗೊತ್ತಿರಲಿ. ಅದು ನೀವು ಬೇರೆಯವ್ರಿಗೆ ಹೇಳ್ತಿರ್ಬಿಟ್ರೆ ನಿಮಗೆ ಬಿಟ್ಟು ಅದೇ ನಿಮ್ಮ ಯೂನಿಕ್ನೆಸ್ ಅಷ್ಟೇ. ಆಯ್ತಾ? ಮೆಟೀರಿಯಲ್ ಇಂದ ಯಾರೇನು ಆಗಲ್ಲ. ಇವಾಗ ಮೆಟೀರಿಯಲ್ ಕಲೆಕ್ಟ್ ಮಾಡಿದ ತಕ್ಷಣ ಎಲ್ಲಾ ಮೆಟೀರಿಯಲ್ ಸಿಕ್ಬಿಡ್ತು ಅಂದ್ರೆ ಅವ್ರು ಕಲೆಕ್ಟರ್ ಆಗಲ್ಲ. ಮೆಟೀರಿಯಲ್ ಕಲೆಕ್ಟ್ ಆಗ್ತಾರೆ ಅಷ್ಟೇ. ಮೆಟೀರಿಯಲ್ ಸಿಕ್ದು ಈಗ ಫಸ್ಟ್ ಎಸ್ಪೆಷಲಿ ಯು ಪಿ ಎಸ್ ಸಿ ನಾನು ಓದ್ಬೇಕಾದ್ರೆ ಈ ಡೆಲ್ಲಿ ಮೆಟೀರಿಯಲ್ ಅಂತಂದ್ರೆ ಒಬ್ಬೊಬ್ಬ ಡೆಲ್ಲಿಯಿಂದ ಬಂದ್ಬಿಡ್ತಾರೆ. ನಂಗೆ ಅರ್ಧ ನಂಗೆ ಕೊಡು, ನಾನು ಓದ್ಬಿಟ್ಟು ಹಿಂಗೆ ಕೊಡ್ತೀನಿ. ಅದು ಡೆಲ್ಲಿ ಮೆಟೀರಿಯಲ್ ಅಲ್ವಾ? ಈಗ ಯಾವ ಜೆರಾಕ್ಸ್ ಅಂಗಡಿಗೆ ಬೇಕಾದ್ರೆ ಹೋಗಿ ಸಿಗ್ತದೆ ಅಲ್ವಾ? ಹಂಗಾರೆ ಮೆಟೀರಿಯಲ್ ಓದ್ ತಕ್ಷಣ ಎಲ್ಲ ಆಗ್ಬಿಡ್ತಾರ? ಹಾ, ಆಗಲ್ಲ. ಯೂನಿಕ್ನೆಸ್ ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಕನ್ವೆನ್ಷನ್ ಅಲ್ಲಿ 4 ಕನ್ವೆನ್ಷನ್. ಓಕೆನಾ? ಜಾಸ್ತಿ ಕನ್ವೆನ್ಷನ್ ಇಲ್ಲ, ಓನ್ಲಿ 4 ಕನ್ವೆನ್ಷನ್ಸ್. ಸೊ ಯಾವ್ದಪ್ಪ 4 ಕನ್ವೆನ್ಷನ್ಸ್? ಆಯ್ತಾ? ಮೆಟೀರಿಯಾಲಿಟಿ. ಸೊ ಅಗೇನ್ ಕನ್ವೆನ್ಷನ್ಸ್ ಅಂದ್ರೆ ರೂಟ್ ಶುಡ್ ಬಿ ಫಾಲೋ, ಅಂದ್ರೆ ಅದನ್ನ ಫಾಲೋ ಮಾಡ್ಲೇಬೇಕು. ಇಲ್ಲಿ ಏನಂತ ಹೇಳಿದ್ವಿ? ಅಸಂಪ್ಷನ್ಸ್ ಅಂತ ಹೇಳಿದ್ವಿ, ಐಡಿಯಾಸ್ ಅಂತ ಹೇಳಿದ್ವಿ. ಕನ್ವೆನ್ಷನ್ ಅಂದ್ರೆ ದಟ್ ಶುಡ್ ಬಿ ಫಾಲೋಡ್, ಅದನ್ನ ಮಿಸ್ ಮಾಡಂಗಿಲ್ಲ. ಕಂಪಲ್ಸರಿ ಎಲ್ಲರೂ ಏನ್ ಮಾಡ್ಬೇಕು? ಅದನ್ನ ಫಾಲೋ ಮಾಡ್ಲೇಬೇಕು. ಅಕೌಂಟಿಂಗ್ ಅಲ್ಲಿ ಇರ್ಲೇಬೇಕು ಅಂತ ಹೇಳುತ್ತೆ. ಮೆಟೀರಿಯಾಲಿಟಿ ಅಂತ ಹೇಳ್ತಾರೆ. ಸೊ ಮೆಟೀರಿಯಾಲಿಟಿ ಅಂದ್ರೆ ಎಸೆನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಎಸೆನ್ಷಿಯಲ್ ಶುಡ್ ಬಿ ರೆಕಾರ್ಡೆಡ್. ಏನ್ ಎಸೆನ್ಷಿಯಲ್ಸ್ ಅಂತ ಅಂದ್ರೆ ಅವಾಗಲೇ ಎ ಸಿ ಅಂತ ಹೇಳಿದೆ. ಸೊ ಪರ್ಚೇಸ್ಡ್ ಎ ಸಿ ಕಾಸ್ಟಿಂಗ್ ರುಪೀಸ್ 25,000, ಇನ್ಸ್ಟಾಲೇಷನ್ 5,000, ಟ್ರಾನ್ಸ್ಪೋರ್ಟೇಷನ್ 10,000, ಈ ತರ ರೆಕಾರ್ಡ್ ಮಾಡ್ತೀವಿ. ಅದ್ರ ಬದಲು ಇನ್ಸ್ಟಾಲ್ ಗೋಡ್ರೇಜ್ ಎ ಸಿ ಇನ್ಸ್ಟಾಲ್ಡ್ ಬೈ ಮಿಸ್ಟರ್ XYZ ಪರ್ಸನ್ ಆನ್ 9 AM ರಾವು ಕಾಲ, ಇವೆಲ್ಲ ಬರಲ್ಲ. ಓಕೆನಾ? ಮೆಟೀರಿಯಲಿಟಿ ಅಂದ್ರೆ ಒಳ್ಳೆ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದಿರಿ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದ ತಕ್ಷಣ ಇನ್ ಟರ್ಮ್ಸ್ ಆಫ್ ಮನಿ ಇರಬೇಕು, ಅದು ಬಿಸ್ನೆಸ್ಗೆ ಎಸೆನ್ಷಿಯಲ್ ಆಗಿರ್ಬೇಕು. ಸೊ ಬೆಸ್ಟ್ ಎಕ್ಸಾಂಪಲ್ ಒಂದು ವಿಂಡೋ ಡ್ರೆಸ್ಸಿಂಗ್ ಅಂತ ಬರ್ತಾ ಇತ್ತು. ಯಾವಾಗ್ಲೂ ಕ್ವಶನ್ ಪೇಪರ್ ಅದೇ ಕೇಳ್ತಾ ಇದೆ, ಎಸ್ಪೆಷಲಿ ಎಲ್ ಇ ಟಿ ಪೇಪರ್. ವಿಂಡೋ ಡ್ರೆಸ್ಸಿಂಗ್ ಎಕ್ಸಾಂಪಲ್ ಫಾರ್ ಯಾವುದಕ್ಕೆ? ಮೆಟೀರಿಯಾಲಿಟಿ ಕನ್ವೆನ್ಷನ್. ಓಕೆನಾ? ಸೊ ಇದು ಮೆಟೀರಿಯಾಲಿಟಿ ಅಂತಂದ್ರೆ ಎಸೆನ್ಷಿಯಲ್ ಯಾವ್ದಿರುತ್ತೆ ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ? ಎಂಟ್ರಿ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಕನ್ಸರ್ವ್ಯಾಟಿಸಮ್. ನೆಕ್ಸ್ಟ್ ಯಾವ್ದು ಬರುತ್ತೆ? ಕನ್ಸರ್ವ್ಯಾಟಿಸಮ್ ಅಂತ ಬರುತ್ತೆ. ಕನ್ಸರ್ವ್ಯಾಟಿಸಮ್ ಅಲ್ಲಿ ಯು ಕ್ಯಾನ್ ಪ್ರಿಡಿಕ್ಟ್ ಯುವರ್ ಲಾಸ್. ಆಯ್ತಾ? ಸೊ ಬಿಸ್ನೆಸ್ ಕನ್ಸರ್ನ್ ಕ್ಯಾನ್ ಪ್ರಿಡಿಕ್ಟ್ ಯುವರ್ ಲಾಸ್ ಆರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಆರ್ ಲಾಸ್, ನಾಟ್ ಫಾರ್ ಪ್ರಾಫಿಟ್. ಸೊ ನೀನ್ ಏನ ಎಕ್ಸ್ಪೆಕ್ಟ್ ಮಾಡಬಾರ್ದು?
ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಥವಾ ಇನ್ಕಮ್ ನ ನೀನ್ ಮೆನ್ಷನ್ ಮಾಡಬಾರ್ದು. ಈ ತರ ನನಗೆ ಅಕ್ರೂಯಲ್ ಇನ್ಕಮ್ ಬೇರೆ. ಅಕ್ರೂಯಲ್ ಇನ್ಕಮ್ ಅಂದ್ರೆ ನಾನು ಸೇಲ್ ಮಾಡಿದೀನಿ, ಫ್ಯೂಚರ್ ಅಲ್ಲಿ ನನಗೆ ಬರುತ್ತೆ. ಆಯ್ತಾ? ಫ್ಯೂಚರ್ ಪ್ರಾಫಿಟ್ ನ ನಾನು ಏನ್ ಮಾಡಬಾರ್ದು, ಪ್ರಿಡಿಕ್ಟ್ ಮಾಡಬಾರ್ದು. ಫ್ಯೂಚರ್ ಲಾಸ್ಗೆ ಎಕ್ಸಾಂಪಲ್ ಬಂದ್ರೆ ಇವಾಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇಷ್ಟು ಜನ ನನಗೆ ಮೋಸ ಮಾಡ್ತಾರೆ. ಬ್ಯಾಡ್ ಡೇಟ್ಸ್ ಅದೇ ತಾನೇ ಬರೋದು, ಸಾರಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕರಿತೀವಿ. ಡೌಟ್ಫುಲ್ ಡೇಟ್ಸ್ ನನ್ಗೆ ಲಾಸ್ ಆಗುತ್ತೆ. ಡೌಟ್ಫುಲ್ ಡೇಟ್ಸ್ ಅಂದ್ರೆ ಅವ್ರು ಕೊಡಲ್ಲ ಅಂತ. ಹಾ, ನೆಕ್ಸ್ಟ್ ದೆನ್ ಅದಾದ್ಮೇಲೆ ಟ್ಯಾಕ್ಸೇಷನ್ ಅಂತಾನು ಬರ್ತಂದ್ರೆ ನನ್ನ ಮುಂದೆ ಇಷ್ಟು ಟ್ಯಾಕ್ಸಿಗೆ ಬರ್ಡನ್ ಆಗುತ್ತೆ. ಆಯ್ತಾ? ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ಗೆ ಇಷ್ಟು ಅಮೌಂಟ್ ನಾನು ಮುಂದೆ ಕಟ್ಟಬೇಕು. ಇದೆಲ್ಲ ನನ್ಗೇನು ಫ್ಯೂಚರ್ ಎಕ್ಸ್ಪೆನ್ಸಸ್. ಅದೇ ತರ ಯಾವ್ದ್ರಲ್ಲಾದ್ರೂ ನಮ್ಗೆ ಫ್ಯೂಚರ್ ಇನ್ಕಮ್ ಎಷ್ಟು, ಫ್ಯೂಚರ್ ಪ್ರಾಫಿಟ್ ಬರುತ್ತೆ ಅಂತ ಎಲ್ಲಾದ್ರೂ ತೋರಿಸ್ತೀವಾ? ತೋರಿಸಲ್ಲ. ಸೊ ಕನ್ಸರ್ವೇಟಿಸಮ್ ಅದೇ ಹೇಳೋದು, ಫ್ಯೂಚರ್ ಲಾಸ್ ನ ಬೇಕಾದ್ರೆ ನೀನ್ ಏನ್ ಮಾಡು, ಎಂಟ್ರಿ ಮಾಡು. ಆದ್ರೆ ಏನ್ ಎಂಟ್ರಿ ಮಾಡಬಾರ್ದು, ಫ್ಯೂಚರ್ ಪ್ರಾಫಿಟ್ ನ ಎಂಟ್ರಿ ಮಾಡಬಾರ್ದು. ಕ್ಲಿಯರ್ ಆಯ್ತಾ? ಇದು ಕನ್ಸರ್ವೇಟಿಸಮ್ ಆಗುತ್ತೆ. ನೆಕ್ಸ್ಟ್ ಕನ್ಸರ್ವೇಟಿಸಮ್ ಆದ್ಮೇಲೆ ಕನ್ಸಿಸ್ಟೆನ್ಸಿ, ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಆಯ್ತಾ? ಕನ್ಸಿಸ್ಟೆನ್ಸಿ ಮೀನ್ಸ್, ಆಯ್ತಾ, ಸೇಮ್ ಮೆಥಡ್ ಆರ್ ಸೇಮ್ ಪ್ರೊಸೀಜರ್ ಶುಡ್ ಬಿ ಫಾಲೋಡ್ ಓವರ್ ಎ ಇಯರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡಿಪ್ರಿಸಿಯೇಷನ್ ನ ತಗೋಣ. ಡಿಪ್ರಿಸಿಯೇಷನ್ ಅಲ್ಲಿ ನಮಗೆ ಯೂಶ್ವಲಿ ಆಲ್ಮೋಸ್ಟ್ ಅಲ್ಲಿ ಒಂದು 6 ಟೈಪ್ಸ್ ಬರುತ್ತೆ. ಮೇಜರ್ಲಿ ಗೊತ್ತಿರೋದು ಎಲ್ಲರಿಗೂ 2 ಟೈಪ್, ಸ್ಟ್ರೈಟ್ ಲೈನ್, ಡಿಮಿನಿಷಿಂಗ್. ಎರಡನೇ ಎಕ್ಸಾಂಪಲ್ ತಗೊಂಡು ಸ್ಟ್ರೈಟ್ ಲೈನ್ ಮೆಥಡ್ ಅಂದ್ರೆ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಆನ್ ಒರಿಜಿನಲ್ ವ್ಯಾಲ್ಯೂ ಫಾರ್ ಎವ್ರಿ ಇಯರ್. ಪ್ರತಿ ವರ್ಷನೂ ಒರಿಜಿನಲ್ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ಕೊಂಡು ಹೋಯ್ತೀವಿ. ಅದಕ್ಕೆ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕರೀತಾರೆ, ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂತ ಕರಿತೀವಿ, ಅಥವಾ SLN ಮೆಥಡ್ ಅಂತ ಕರೀತಾರೆ, ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತಾನು ಕರಿತೀವಿ. ಅದಕ್ಕೆ ಸ್ಟ್ರೈಟ್ ಲೈನ್ ಮೆಥಡ್. ಅಕೌಂಟಿಂಗ್ ನಾವು ಒಂದ್ಸಲಿ ಸ್ಟ್ರೈಟ್ ಲೈನ್ ಮೆಥಡ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಓವರ್ ಎ ಪೀರಿಯಡ್, ಅಂದ್ರೆ ಅದು ಮೆಷಿನರಿ ಲೈಫ್ ಎಂಡ್ ಆಗೋವರೆಗೂ ನಾವೇನ್ ಮಾಡ್ಬೇಕು, ಸ್ಟ್ರೈಟ್ ಲೈನ್ ಮೆಥಡೇ ಮಾಡ್ಬೇಕು. ಈಗ 2 ವರ್ಷ ಸ್ಟ್ರೈಟ್ ಲೈನ್ ಮಾಡ್ಬಿಟ್ಟು ನನಗೆ ಬೇಜಾರಾಯ್ತು, ಇವಾಗ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮಾಡ್ತೀನಿ, ಮಾಡಂಗಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಏನು ಮೆಥಡ್ಸ್ ಇರುತ್ತೆ, ಏನ್ ಪ್ರೊಸೀಜರ್ ಇರುತ್ತೆ, ಅದು ಪ್ರತಿ ವರ್ಷನೂ ಏನಾಗಿರ್ಬೇಕು, ಸೇಮ್ ಆಗಿರ್ಬೇಕು. ಅದನ್ನ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಓಕೆನಾ? ದೆನ್ ಅದಾದ್ಮೇಲೆ ಲಾಸ್ಟ್ ಒಂದ್ ಬಂದು, ಆಯ್ತಾ, ಫುಲ್ಲಿ ಡಿಸ್ಕ್ಲೋಜರ್. ಕನ್ವೆನ್ಷನ್ ಆಫ್ ಫುಲ್ಲಿ ಡಿಸ್ಕ್ಲೋಜರ್, ಕನ್ವೆನ್ಷನ್ ಆಫ್ ಫುಲ್ಲಿ ಡಿಸ್ಕ್ಲೋಜರ್. ಸೊ ಫುಲ್ಲಿ ಡಿಸ್ಕ್ಲೋಜರ್ ಏನ್ ಹೇಳುತ್ತೆ ಅಂದ್ರೆ, ಆಲ್ ದ ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಫ್ರಂಟ್ ಆಫ್ ಎಂಡ್ ಯೂಸರ್ಸ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಅಂದ್ರೆ ಇವಾಗ ನಾವೊಂದು ಅಕೌಂಟಿಂಗ್ ಪೀರಿಯಡ್ ಕಂಪ್ಲೀಟ್ ಮಾಡಿದ್ವಿ. ಯಾವಾಗ ಅಕೌಂಟಿಂಗ್ ಪೀರಿಯಡ್ ಕಂಪ್ಲೀಟ್ ಆಗೋದು, 31st March 2025 ಕಂಪ್ಲೀಟ್ ಮಾಡಿದ್ರೆ ಅದನ್ನ ಎಲ್ಲರ ಮುಂದೆನೂ ನಾನು ಪ್ರೆಸೆಂಟ್ ಮಾಡ್ಬೇಕು, ಎಂಡ್ ಯೂಸರ್ಸ್ ಮುಂದೆ. ಈಗ ನಾನು ಪ್ರಾಫಿಟ್ ಮಾಡಿದೀನಿ ಆದ್ರೆ ನಾನು ತೋರ್ಸಲ್ಲ ಅಂತ ಹೇಳಂಗಿಲ್ಲ. ಆಯ್ತಾ? ಪ್ರಾಫಿಟ್ ಬಂತು ಅಥವಾ ನನ್ನ ಹತ್ರ ಇಷ್ಟು ವೆಲ್ತ್ ಐತೆ, ಇಷ್ಟು ಸೇಲ್ ಐತೆ, ನಾನು ಹೇಳಲ್ಲ. ಹಂಗ್ ಮಾಡಂಗಿಲ್ಲ. ಯಾಕೆಂದ್ರೆ ಟ್ಯಾಕ್ಸ್ ಕಟ್ಬೇಕಂದ್ರೆ ಎವಿಡೆನ್ಸ್ ಬೇಕು, ಎಲ್ಲದಕ್ಕೂ ಏನ್ ಬೇಕು, ಒಂದು ಪ್ರೂಫ್ ಬೇಕು. ಸೊ ಇದು ಕನ್ವೆನ್ಷನ್ ಆಫ್ ಫುಲ್ಲಿ ಡಿಸ್ಕ್ಲೋಜರ್ ಅಂತ ಕರೀತಾರೆ. ಕ್ಲಿಯರ್? ದೀಸ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ಓಕೆನಾ? ಇದೇ ನಮ್ಗೆ ಮೇಜರ್ ಕಾನ್ಸೆಪ್ಟ್. ಇದಾದ್ಮೇಲೆ ಇನ್ನ ಒಂದೆರಡು ಬರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಬರುತ್ತೆ. ದೆನ್ ಅದ್ಮೇಲೆ ಗ್ಯಾಪ್ ಅಂತ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಪ್ರೋಚಸ್. ಹೌದಾ? ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಡೀಲ್ ಮಾಡೋಣ. ಹ್ಮ್. ಅಪ್ ಟು ಗ್ಯಾಪ್ ವರೆಗೂ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಜಾಸ್ತಿ ಆಗೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡು ಹೋದ್ರೆ. ಹ್ಮ್. ಎನಿ ಡೌಟ್? ಹ್ಮ್. ಆನ್ಲೈನ್ ಇವಾಗ ಕೇಳಿ, ಆನ್ಲೈನ್ ಯಾರು ಕೇಳಲ್ವಾ? ಇಲ್ಲ, ಅದು ಅವಾಗ್ಲೇ ಕೇಳಿ ನೀವು. ರಿಸಲ್ಟ್ಸ್ ಯಾವಾಗ ಬರುತ್ತೆ? ಹಾ. ಹಾ. ಹ್ಮ್. 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 ಇಲ್ಲ, ಕವರ್ ಆಗುತ್ತೆ. ಅದು ಸ್ಲೈಡ್ ಅಲ್ಲಿ ಇದೆ 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 ಇದೆ. ಮೆಜರ್ಮೆಂಟು, ರೆಕಗ್ನೇಷನ್, ಪ್ರಿನ್ಸಿಪಲ್, ಅದ್ರೊಳಗಡೆ ಅದು ಬರುತ್ತೆ ಆಕ್ಚುಲಿ. ಪಾಸ್ಟುಲೇಟ್ಸ್ಗೆ ನಾವು ಇಲ್ಲೇ ಕವರ್ ಮಾಡ್ತೀವಿ ಕಾನ್ಸೆಪ್ಟ್. ಅಂದ್ರೆ ಇವಾಗ ಒಂದೊಂದು ಬುಕ್ಸ್ ಅಲ್ಲಿ ಅದನ್ನ ಸಪರೇಟ್ ಆಗಿ ತೋರಿಸ್ತಾರೆ. ಹ್ಮ್. ಹೌದು. 1 ಪಾಯಿಂಟ್ ನಾಲ್ಕು ನಾಲ್ಕು ಓದ್ಬೇಕು. ಹೌದು. ಅದಕ್ಕೆ ನಾನು ಮರ್ಜ್ ಮಾಡಿದೆ ಎಲ್ಲಾದ್ರೂ, ನಾನು 4-5 ನೋಡಿ ಅದು ಸಪ್ರೇಟ್ ಮಾಡ್ತಾ ಹೋದ್ರೆ ತುಂಬಾ ಲೆಂತಿ ಆಗೋದು, ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಜನರಲ್ ಆಗಿ ನಾವೆಲ್ಲರೂ ಓದಿರೋದ್ರಿಂದ ಇದ್ರಲ್ಲೆಲ್ಲ ಇನ್ಕ್ಲೂಡ್ ಆಗೋದು. ಇದೆಲ್ಲದೂ ಓದಿದೆ ಆಕ್ಚುಲಿ. ಇದನ್ನ ನಾನು 2 ಮಾಡಿದ್ದೀನಿ, ಬೇರೆ ಬೇರೆ ಬುಕ್ಕಲ್ಲಿ 3-4. ಮೆಜಾರಿಟಿ ಮಾಡಿ 70%.
ಸಿಲೆಬಸ್ ಕಂಪ್ಲೀಟ್ ಆಗಿ ಟೈಮ್ ಎಷ್ಟು? ಸಿಲೆಬಸ್ ಕಂಪ್ಲೀಟ್ ಆಗಕ್ಕೆ ನಿಮ್ಗೆ ಶೆಡ್ಯೂಲ್ನ ಕಳಿಸಿದೀವಿ. ಆಲ್ಮೋಸ್ಟ್ ಅಲ್ಲಿ ಗ್ರೂಪಲ್ಲೆಲ್ಲ ಶೆಡ್ಯೂಲ್ಸ್ ಬಂದಿದೆ. 99% ಅದೇ ಶೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ಅದಕ್ಕಿಂತ ಅರ್ಲಿಯಾಗಿ ಕಂಪ್ಲೀಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಹಾಕಿರೋ ಟೆಂಟಿಟಿವ್ ಅಲ್ಲಿ 90% ಅದೇ ಕವರ್ ಆಗುತ್ತೆ. ಓಕೆನಾ? ಸೊ ಮೋರ್ ಆರ್ ಲೆಸ್ ಒಂದೊಂದು ಕಾನ್ಸೆಪ್ಟ್ ಇವಾಗ ಓವರ್ಲ್ಯಾಪ್ ನೆಕ್ಸ್ಟ್ ಕ್ಲಾಸ್ ಅದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನೀವು ಶೆಡ್ಯೂಲ್ ನೋಡಿದ್ರೆ HRM ಅಷ್ಟೇ ಇದ್ದೀವಿ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, HRA. ಸೊ HRA ಬಂದು ಒಂದು ಹಾಫ್ ಅನ್ ಅವರ್ ಟಾಪಿಕ್ ಅಷ್ಟೇ, ಆಗ 2.5 hour ಆಗಿದೆ. ಯಾಕಂದ್ರೆ ಈಕ್ವಿಟಿ ಬೆನಿಫಿಟ್ ಪ್ರಾಬ್ಲಮ್ ಆ ಥರ, ಅದೇ ಲೈಟ್ ಫಾರ್ಮೆಟ್ ಮತ್ತೆ ಪ್ರಾಬ್ಲಮ್ಸ್ ಅಷ್ಟಕ್ಕೆ 2 hour ಬೇಕು ಅಂತ ಆ ಥರ ಆಗಿದೆ. ನೆಕ್ಸ್ಟ್ ಬಂದು ಗ್ಯಾಪ್. ಸೊ ಜನರಲ್ ಪ್ರೈಸ್ ಲೆವೆಲ್ ಅಂದ್ರೆ ನಮಗೆ ಇನ್ಫ್ಲೇಷನ್ ಅಕೌಂಟ್, ಇನ್ಫ್ಲೇಷನ್ ಅಕೌಂಟಿಂಗ್ 2 hours ಸಾಲಲ್ಲ. ಸೊ ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಆ ಥರ ಓವರ್ ಆಗಿ ಕವರ್ ಆಗ್ತದೆ. ಹೌದು, ಫಾರ್ಮೆಟ್ ಇದೆ ನಮ್ಗೆ ಅದರಲ್ಲಿ CCA ಮೆಥಡ್, CPP ಮೆಥಡ್. ಈ ವೀಕ್ ಅಪ್ ಟು FM ವರ್ಗೂ ತಗೊಳುತ್ತೆ, FM ಟಚ್ ಮಾಡೋದು ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ ಫಸ್ಟ್ ಪೇಪರ್ ಅಲ್ಲೇ. ಫಸ್ಟ್ ಪೇಪರ್ ಏನಿದೆ ಪೇಪರ್ ವೈಸ್ ಹೋಗ್ತಾ ಇರೋದು. ಸೆಕ್ಷನ್ ಬಿಗೆ ಹೋಗ್ತೀವಿ. ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಸೆಕ್ಷನ್ ಬಿಗೆ ಹೋಗುತ್ತೆ. ಎನಿ ಅದರ್ ಡೌಟ್? ನೋ ಡೌಟ್? ಓಕೆನಾ? ಥ್ಯಾಂಕ್ ಯು.